ಎಲ್ರಿಗೂ ನಮಸ್ಕಾರ. 2018ನೇ ಮೇ 11ನೇ ತಾರೀಕು ನಮಗೆಲ್ಲರಿಗೂ ಒಂದು ದೊಡ್ಡ ಆಘಾತದ ದಿನ ಒದಗಿ ಬಂತು. ನಮ್ಮೆಲ್ಲರ ಹಿರಿಯ ಮಿತ್ರರು, ನಮಗೆ ಮಾರ್ಗದರ್ಶಕರು, ಸೌಂಡ್ ಹೋಯ್ತು ಸರ್. ನಿಮ್ ಧ್ವನಿ ಬರ್ತಾ ಇಲ್ಲ. ಸೌಂಡ್ ಇಲ್ಲ ಸರ್. ಅದೇ ನಿಮ್ ಧ್ವನಿ ಬರ್ತಾ ಇಲ್ಲ ಸರ್. ಧ್ವನಿ ಬರ್ತಾ ಇಲ್ಲ. ಓಕೆ, ಇನ್ನೊಂದು ಬೇರೆ ಕಡೆ ಯಾವ್ದಾದ್ರು ಲ್ಯಾಪ್ಟಾಪ್ ಇದ್ರೆ ಅದ್ರ ಸೌಂಡ್ ಆಫ್ ಮಾಡಿ. ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಮತ್ತೆ ಶುರು ಮಾಡ್ಲಿ. ನಮ್ದು ಆಫ್ ಮಾಡ್ಬೇಕ. ಎಲ್ರಿಗೂ ನಮಸ್ಕಾರ. 2018ನೇ ಇಸ್ವಿಯ ಮೇ 11ನೇ ತಾರೀಕು ಮ್ಯೂಟ್. ನಮಗೆಲ್ಲರಿಗೂ ಒಂದು ದೊಡ್ಡ ಆಘಾತವನ್ನು ಒದಗಿಸಿದಂತಹ ದಿವಸ. ಅವತ್ತು ಡಾಕ್ಟರ್ ಗಿರಡ್ಡಿ ಗೋವಿಂದರಾಜ್ ಅವರು ನಮ್ಮನ್ನ ಅಗಲಿ ಹೋಗ್ಬಿಟ್ರು. ಧಾರವಾಡದ ಸಾಂಸ್ಕೃತಿಕ ವ್ಯಕ್ತಿತ್ವದ ಒಂದು ದೊಡ್ಡ ಭಾಗ, ಮುಖ್ಯವಾದ ಭಾಗ ನಮ್ಮಿಂದ ಕತ್ತರಿಸಿ ಹೋದಂಗಾಯ್ತು. ನಮಗೆಲ್ಲರಿಗೂ ಅತ್ಯಂತ ಉಪಯುಕ್ತ ಮಾರ್ಗದರ್ಶಕರಾಗಿದ್ರು ಅವರು. ನಮ್ಮ ವ್ಯಕ್ತಿತ್ವವನ್ನ ಬರೇ ತಮ್ಮ ಸಾನ್ನಿಧ್ಯದಿಂದ, ಏನನ್ನು ಹೇಳದೇನೆ ಬರೀ ತಮ್ಮ ಸಾನ್ನಿಧ್ಯದಿಂದನೇ ಬದಲು ಮಾಡುವಂಥ, ಪರಿವರ್ತಿಸುವಂಥ, ಸರಿಯಾದ ದಾರಿಗೆ ಹೋಗುವಂಥ ಒಂದು ಪ್ರೇರಣೆಯನ್ನು ಕೊಡುವಂತಹ ವ್ಯಕ್ತಿತ್ವ ಡಾಕ್ಟರ್ ಗಿರಡ್ಡಿ ಗೋವಿಂದರಾಜ್ ಅವರದ್ದು ಆಗಿತ್ತು. ಡಾಕ್ಟರ್ ಗಿರಡ್ಡಿ ಗೋವಿಂದರಾಜ್ ಅವರ ನೆನಪನ್ನು ನಾವು ಸದಾ ಇಟ್ಕೊಳ್ಳೋ ಸಲುವಾಗಿ ಡಾಕ್ಟರ್ ಗಿರಡ್ಡಿ ಫೌಂಡೇಶನ್ ಅಂತ ಹೇಳಿ ಒಂದು ವೇದಿಕೆಯನ್ನು ಕೂಡ ಸೃಷ್ಟಿ ಮಾಡಿಕೊಂಡಿದ್ದೀವಿ. ಪ್ರತಿ ವರ್ಷ ಮೇ 11ನೇ ತಾರೀಕು ಒಂದು ಫೌಂಡೇಶನ್ ಲೆಕ್ಚರ್ ಅಂತ ಅನ್ನುವಂಥ ಒಂದು ಉಪನ್ಯಾಸ ಮಾಲೆಯನ್ನು ಕೂಡ ನಾವು ಏರ್ಪಡಿಸ್ತಾ ಬಂದಿದ್ದೀವಿ. ಈ ವರ್ಷ ಕೊರೋನಾದ ಕಾರಣಕ್ಕೆ ನಾವು ಅಂತಹ ಉಪನ್ಯಾಸ ಮಾಲೆಯನ್ನು ಏರ್ಪಡಿಸೋದಕ್ಕಾಗಲಿಲ್ಲ. ಹಾಗಾಗಿ ಆನ್ಲೈನ್ನಲ್ಲಿ ನಿಮ್ಮೆಲ್ಲರನ್ನ ತಲುಪಿ ನಿಮ್ಮೆಲ್ಲರಲ್ಲಿ ಗಿರಡ್ಡಿ ಅವರ ನೆನಪನ್ನು ಉದ್ದೀಪಿಸುವಂತಹ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳಿ ಇಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿದ್ದೀವಿ. ನನ್ನ ಜೊತೆಗೆ ಪ್ರೊಫೆಸರ್ ಮಲ್ಲಿಕಾರ್ಜುನ್ ಹಿರೇಮಠ ಅವರಿದ್ದಾರೆ, ಡಾಕ್ಟರ್ ಬಸವರಾಜ್ ಡೋಣೂರ್ ಅವರಿದ್ದಾರೆ, ಸ್ವಾಮಿರಾವ್ ಕುಲಕರ್ಣಿ ಅವರಿದ್ದಾರೆ, ಮತ್ತು ಅಪರೋಕ್ಷವಾಗಿ ಡಾಕ್ಟರ್ MG ಹೆಗಡೆ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ನಾವೆಲ್ಲರೂ ಒಟ್ಟಿಗೆ ಸೇರಿ ಗಿರಡ್ಡಿ ಅವರ ನೆನಪನ್ನ ಮತ್ತೆ ಉದ್ದೀಪಿಸಿಕೊಳ್ಳುವಂತಹ ಒಂದು ಕಾರ್ಯಕ್ರಮವನ್ನ ಇಲ್ಲಿ ನಾವು ಏರ್ಪಾಟ್ ಮಾಡಿದ್ದೀವಿ. ಈ ಕಾರ್ಯಕ್ರಮದ ಸ್ವರೂಪ ಹೀಗಿದೆ. ಮೊದಲು ಮಲ್ಲಿಕಾರ್ಜುನ್ ಹಿರೇಮಠ ಅವರು ದೊಡ್ಡ ಕಾದಂಬರಿಕಾರರು, ಕಥನಕಾರರು ಮತ್ತು ಗಿರಡ್ಡಿಯವರ ಅತ್ಯಂತ ಆತ್ಮೀಯ ಸ್ನೇಹಿತರು. ಅವರು ಗಿರಡ್ಡಿಯವರ ಜೀವನ ಚರಿತ್ರೆಯನ್ನ ನಮಗೆ ಸೂಕ್ಷ್ಮವಾಗಿ ತಿಳಿಸಿಕೊಡ್ಲಿದ್ದಾರೆ ಮತ್ತು ಅವರ ವರ್ಕ್ಸ್ ಏನೇನಿದ್ದಾವೆ ಅಂತನ್ನುವಂಥದ್ದನ್ನ. ಅದಾದ ಮೇಲೆ ಡಾಕ್ಟರ್ ಬಸವರಾಜ್ ಡೋಣೂರ್ ಅವರು ಚಿಂತಕರು, ಗುಲ್ಬರ್ಗಾದ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರು ಆಗಿರುವಂತಹ ಅವರು ಗಿರಡ್ಡಿ ಅವರ ನೇರ ಶಿಷ್ಯರು. ಹೀಗಾಗಿ ಒಬ್ಬ ಗುರುವಿನ ರೂಪದಲ್ಲಿ ಬಸವರಾಜ್ ಡೋಣೂರ್ ಅವರಿಗೆ ಗಿರಡ್ಡಿ ಅವರು ಸಾಕ್ಷಾತ್ಕಾರ ಆಗಿರುವಂತಹವರು. ಅವರು ಗಿರಡ್ಡಿಯವರು ಅವರ ಶಿಷ್ಯರಾಗಿ ಅವರ ಗುರುತ್ವದ ಬಗ್ಗೆ ಮಾತಾಡಲಿದ್ದಾರೆ. ಅದಾದ್ಮೇಲೆ ಡಾಕ್ಟರ್ MG ಹೆಗಡೆ ಅವರು ಧಾರವಾಡ ಸಾಹಿತ್ಯ ಸಂಭ್ರಮದಲ್ಲಿ ನಾವು ಏರ್ಪಡಿಸಿದಂತ ಗಿರಡ್ಡಿಯವರ ನೆನಪಿನ ಕಾರ್ಯಕ್ರಮದಲ್ಲಿ ಒಬ್ಬ ವಿಮರ್ಶಕರಾಗಿ ಗಿರಡ್ಡಿಯವರ ಮಹತ್ವ ಏನು ಅನ್ನುವಂಥದ್ದನ್ನು ಕುರಿತು ಅವರು ಮಾತಾಡಿದ್ದಾರೆ. ಅದನ್ನ ನಾವು ಇವತ್ತು ಮತ್ತೆ ಇಲ್ಲಿ ನಾವು ರಿಲೇ ಮಾಡ್ತಾ ಇದ್ದೀವಿ. ಮತ್ತು ಇದಲ್ದೇನೆ ನಮ್ಮ ಜೊತೆಗೆ ಗುಲ್ಬರ್ಗಾದ ಹಿರಿಯರಾದಂತಹ ಮತ್ತು ಗಿರಡ್ಡಿಯವರ ಅತ್ಯಂತ ಆತ್ಮೀಯ ಸ್ನೇಹಿತರಾಗಿದ್ದಂಥ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಅವರು ನಮ್ಮ ಜೊತೆಗಿದ್ದಾರೆ. ಸ್ನೇಹಿತರಾಗಿ ಮತ್ತು ಸಂಘಟಕರಾಗಿ ಗಿರಡ್ಡಿಯವರನ್ನ ಕಂಡವರು.
ಸ್ವಾಮಿರಾವ್ ಕುಲಕರ್ಣಿ ಅವರ ಕವಿಗಳು ಮತ್ತು ಗುಲ್ಬರ್ಗಾದಲ್ಲಿ ಒಬ್ಬ ದೊಡ್ಡ ಸಂಘಟಕರು, ಅವರು ಸಾಂಸ್ಕೃತಿಕ ಚಿಂತಕರು. ಅವರು ಗಿರೆಡ್ಡಿಯವರ ಒಡನಾಟವನ್ನ ಕುರಿತು ಮಾತಾಡಲಿದ್ದಾರೆ. ಹೀಗೆ ಒಟ್ಟು ಈ 4 ಜನ ಗಿರೆಡ್ಡಿಯವರ ನೆನಪನ್ನ ಉದ್ದೀಪಿಸುವಂತಹ ಮಾತುಗಳನ್ನ ಆಡಿದ ಮೇಲೆ ನಾನು ಸಹಿತ ಕೆಲವು ಮಾತುಗಳನ್ನ ಆಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೀನಿ. ಗಿರೆಡ್ಡಿಯವರ ಸಾಂಸ್ಕೃತಿಕ ವ್ಯಕ್ತಿತ್ವದ ಸ್ವರೂಪದ ಕುರಿತು ನಾನು ಕೆಲವು ಮಾತುಗಳನ್ನ ಆಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಪಾಲ್ಗೊಂಡು ಇದರಲ್ಲಿ ಇದನ್ನ ವೀಕ್ಷಿಸ್ತಾ ಇರುವಂತಹ ನಿಮ್ಮೆಲ್ಲರಿಗೂ ಸಹಿತ ನಾನು ಧಾರವಾಡದ ನಾಗರಿಕರ ಪರವಾಗಿ, ಧಾರವಾಡ ಸಾಹಿತ್ಯ ಸಂಭ್ರಮದ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತೀನಿ. ಈಗ ನನ್ನ ಮಿತ್ರರಾದ ಪ್ರೊಫೆಸರ್ ಮಲ್ಲಿಕಾರ್ಜುನ್ ಹಿರೇಮಠ ಅವರು ಡಾಕ್ಟರ್ ಗಿರೆಡ್ಡಿ ಗೋವಿಂದರಾಜ್ ಅವರ ಜೀವನ ಚರಿತ್ರೆಯನ್ನ ಕುರಿತಂತೆ ಕೆಲವು ಮಾತುಗಳನ್ನ ಆಡ್ಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಗಿರೆಡ್ಡಿ ಅವರು ತೀರಿ 2 ವರ್ಷ ಆದವು. ಮೇ 11, 2018 ಈ ದಿನ ಅವರು ನಮ್ಮನ್ನಾಗಲಿದರು. ಅವರು ಅನಿರೀಕ್ಷಿತವಾಗಿ ತೀವ್ರ ಹೃದಯಾಘಾತದಿಂದ ತಮ್ಮ 79ನೇ ವಯಸ್ಸಿನಲ್ಲಿ ತೀರಿಕೊಂಡರು. ಅದೊಂದು ಬಹಳ ಅತ್ಯಂತ ಹೃದಯ ವಿದ್ರಾವಕ ಸನ್ನಿವೇಶವಾಗಿತ್ತು. ನಾವು ಅವರನ್ನು ಕಳೆದುಕೊಂಡು ಒಂದು ರೀತಿ ಅಶೂನ್ಯ ವಾತಾವರಣದಲ್ಲಿ ಇರಬೇಕಾದಂಥ ಒಂದು ಪ್ರಸಂಗ ಬಂತು. ಅವರ ಬದುಕಿನ ಕೆಲವು ರೂಪರೇಷೆಗಳನ್ನು ನಾನು ಪರಿಚಯಿಸ್ತಾ ಇದ್ದೀನಿ. ಒಬ್ಬ ಶ್ರೇಷ್ಠ ವಿಮರ್ಶಕರಾಗಿ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಯಾವಾಗಲೂ ನೆನಪಿನಲ್ಲಿ ಉಳಿಯುವಂಥ ವ್ಯಕ್ತಿ ಗಿರೆಡ್ಡಿಯವರು. ಹಾಗೆ ಕಥೆಗಾರರಾಗಿ, ಪ್ರಬಂಧಕಾರರಾಗಿ ಅವರು ಪ್ರಸಿದ್ಧರಾಗಿದ್ದರು. ತೀರ್ಥನಾಥ ಕುರ್ತಕೋಟಿಯವರು ಅವರ ಸಾಹಿತ್ಯ ವ್ಯಕ್ತಿತ್ವ ಪಾರದರ್ಶಕ ಗುಣವುಳ್ಳದ್ದು ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು. ಹಾಗೆ ಅವರು ವ್ಯಕ್ತಿಯಾಗಿ ಕೂಡ ಪಾರದರ್ಶಕ ಗುಣವುಳ್ಳ ವ್ಯಕ್ತಿಯಾಗಿದ್ದರು. ನಮ್ಮ ಅನೇಕ ಲೇಖಕರ ಹಾಗೆ ಗ್ರಾಮೀಣ ಪ್ರದೇಶದೊಳಗೆ ಹುಟ್ಟಿ ಬೆಳೆದಂಥ ಲೇಖಕರು ಗಿರೆಡ್ಡಿಯವರು. ಅವರು ರೋಣ ತಾಲೂಕಿನ ಅಬ್ಬಿಗೇರಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದರು. ಅವರು ಜನ್ಮ ತಳೆದದ್ದು ಸೆಪ್ಟೆಂಬರ್ 22, 1939. ತಂದೆ ಅಂದಾನಪ್ಪ, ತಾಯಿ ಸಂಗಮ್ಮ ಕೃಷಿಕರು, ಆದರೆ ಅನಕ್ಷರಸ್ಥರು, ಆದರೆ ಕಾಯಕ ಜೀವಿಗಳು. ಗಿರೆಡ್ಡಿ ಸಮಾಜದಿಂದ ಬಂದದ್ರಿಂದ ಗಿರೆಡ್ಡಿ ಮನೆತನದವರು ಅಂತ ಹೇಳಿ ಅವ್ರಿಗೆ ಅಡ್ಡ ಹೆಸರು ಬಂತು. ಯಾವುದೋ ಒಂದು ಕಾಲಘಟ್ಟದೊಳಗೆ ಅವರು ಲಿಂಗಾಯತ ಧರ್ಮಕ್ಕೆ ಪರಿವರ್ತನೆ ಹೊಂದಿದರು. ಕುಟುಂಬದಲ್ಲಿ ಬೆಳೆದ ಅವರಿಗೆ ಶಾಲಿ ಕಲಿಯೋದರಲ್ಲಿ ಆಸಕ್ತಿ ಏನೂ ಇರಲಿಲ್ಲ. 4ನೇ ಮುಗಿಸಿ ಇನ್ನು ಶಾಲಿ ಸಾಕು, ನಾನು ಒಕ್ಕಲ್ತನ ಮಾಡ್ತೀನಿ ಅಂತ ಶಾಲಿ ಶರಣ ಹೊಡೆದ್ರು. ಆದರೆ ತಂದೆ ತಾಯಿ ಹೊಡೆದು ಬಡಿದು ಮತ್ತೆ ಶಾಲೆಗೆ ದಬ್ಬಿದ್ರು. 7ನೇವರೆಗೆ ಅವ್ರು ಕಲಿತರು. 7ನೇವರೆಗೆ ಕಲಿತು ಇನ್ನು ಸಾಕು ಒಕ್ಕಲ್ತನ ಮಾಡಪ್ಪ ಅಂತ ಹೇಳಿದ್ರೆ, ಇಲ್ಲ ನಾನು ಶಾಲಿ ಕಲಿತೀನಿ ಅಂತ ಮಾತು ಶುರು ಮಾಡಿದ್ರು. ಯಾಕಂದ್ರೆ ಅವ್ರಿಗೆ 5ನೇ ಕಂಬಳಿ ಮಾಸ್ತರ್ ಅಂತ ಒಬ್ರು ಇದ್ರು. ಅವರು ಶಾಲೆಯೊಳಗೆ ಕ್ಲಾಸ್ನೊಳಗೆ ಸಾಕಷ್ಟು ಕಾಂಪಿಟೇಷನ್ಸ್ ಮಾಡಿಸಿ ಅವ್ರಿಗೆ ಒಂದು ರೀತಿ ಉತ್ತೇಜನವನ್ನು ನೀಡಿದರು. ಹೀಗಾಗಿ ಅವ್ರಿಗೆ ಶಾಲೆ ಸಾಕು ಅಂದಾಗ, ಇಲ್ಲ ನಾನು ಮತ್ತೆ ಕಲಿತೀನಿ ಅಂತ ಹೇಳಿ ಹಠ ಹಿಡಿದ್ರು. ಹೀಗೆ ತಂದೆ ತಾಯಿ ಅವ್ರನ್ನ ಹೊಡೆದು ಬಡಿದು ದಬ್ಬಿದ್ರಿಂದ ನಮಗೊಬ್ಬ ಶ್ರೇಷ್ಠ ವಿಮರ್ಶಕ, ಲೇಖಕ ಸಿಕ್ಕಂಗಾಯ್ತು. ಇಲ್ದಿದ್ರೆ ನಾವು ಅಂತ ಲೇಖಕನನ್ನೇ ಕಳ್ಕೊಳ್ತಿದ್ವಿ. ಅವ್ರ ಮುಂದೆ ರೋಣಕ್ಕೆ 8ನೇ ಕ್ಲಾಸು ಮತ್ತು 9ನೇ ಕ್ಲಾಸ್ ಅಲ್ಲಿ ಕಲಿತರು. ರೋಣದಲ್ಲಿ ಕಲಿತಾ ಇರುವಾಗನೇ ಅವರು ಶಾರದಾ ಲಹರಿ ಅಂತ ಒಂದು ನೀಳ್ಗವನವನ್ನ, 51 ನುಡಿಗಳ ನೀಳ್ಗವನವನ್ನ ಬರೆದರು. ಅದು ಒಂದು ರೀತಿ ಒಂದು ಛಂದಸ್ಸಿನಲ್ಲಿ ಅವರು ಬರೆದರು. ಆ ಛಂದಸ್ಸಿನ ಆಗಲೇ ಅವ್ರಿಗೆ ಸಾಕಷ್ಟು ಪ್ರಬುದ್ಧತೆ ಬಂದಿತ್ತು. ನೆರೆಗಲದೊಳಗ 10ನೇ ಕ್ಲಾಸು ಮತ್ತು 11ನೇ ಕ್ಲಾಸ್ ಅವರು ಕಲಿಬೇಕಾಯ್ತು. ಅಲ್ಲಿ ಅವರ ಬಂಧುಗಳಾದ VL ಪಾಟೀಲ್ರ ಮನೆಯೊಳಗೆ ಇರಬೇಕಾಯ್ತು. VL ಪಾಟೀಲ್ರು ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು.
ಅಂದಾನಪ್ಪ ದೊಡ್ಡಮೆಟ್ಟಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ರು. ಅವರಿಬ್ಬರ ನಡುವೆ ಬಹಳ ತುರುಸಿನ ಸ್ಪರ್ಧೆ ಇತ್ತು. ಅಂದಾನಪ್ಪ ದೊಡ್ಡಮೆಟ್ಟಿಯವರು ಒಂದು ಭವಾನಿ ಅಂತ ಒಂದು ಪತ್ರಿಕೆಯನ್ನ ನಡೆಸ್ತಿದ್ರು. PL ಪಾಟೀಲ್ರು ಅದಕ್ಕೆ ವಿರುದ್ಧವಾಗಿ ಒಂದು ವೀರಭದ್ರ ಅಂತ ಒಂದು ಪತ್ರಿಕೆಯನ್ನು ಶುರು ಮಾಡಿದ್ರು. ಅದರ ಅನಧಿಕೃತ ಸಂಪಾದಕರಾಗಿ ಅವ್ರು 10ನೇ ಕ್ಲಾಸ್ನಲ್ಲಿದ್ದಾಗ ಗಿರೆಡ್ಡಿ ಅವರು ಅಲ್ಲಿ ಕೆಲಸ ಮಾಡ್ಬೇಕಾಯ್ತು. ಅವ್ರಿಗೆ ಅಲ್ಲಿ ಭಾಷಾ ಶಕ್ತಿ ಕುದುರಿತು ಅಂತ ಕಾಣಿಸುತ್ತೆ. ಮುಂದೆ ಅವರು 10ನೇ ಮತ್ತು 11ನೇ ಮುಗಿಸಿ ಕರ್ನಾಟಕ ಕಾಲೇಜಿಗೆ PUCಗೆ ಬಂದ್ರು. ಇವರು ಒಟ್ಟು ಆ ಬಿಗರಿಯ ದೇಶಿ ಪ್ರಪಂಚ ಏನೈತಲ್ಲ, ಅದು ಬಹಳ ಗಾಢವಾಗಿ ಅವ್ರ ಮೇಲೆ ಪ್ರಭಾವವನ್ನು ಬೀರಿತು. ಒಬ್ಬ ಸಂವೇದನಾಶೀಲ ಲೇಖಕನಿಗೆ ಹಳ್ಳಿಯ ಸಂಬಂಧಗಳು, ಅಲ್ಲಿಯ ಹಬ್ಬ, ಹುಣ್ಣಿಮೆ, ಉತ್ಸವ ಇವೆಲ್ಲ ಏನಿರ್ತಾವಲ್ಲ, ಇವು ಲೇಖಕನ ವ್ಯಕ್ತಿತ್ವವನ್ನು ರೂಪಿಸ್ತಾವ. ಅಂತ ಒಂದು ದೇಶಿ ವ್ಯಕ್ತಿತ್ವ ಅವರಲ್ಲಿ ಆಗಲೇ ರೂಪಿತವಾಯಿತು. ಸಂವೇದನಾಶೀಲ ಲೇಖಕನಾಗಿ ಒಬ್ಬ ಸೃಷ್ಟಿಶೀಲ ಲೇಖಕನಿಗೆ ಇಂಥ ಒಂದು ಪರಿಸರ ಸಾಕು ಅಂತ ಅನ್ಸುತ್ತ. ಆದ್ರೆ ವಿಮರ್ಶಕನಾಗಿ ಒಂದು ರೀತಿ ಬೇರೆ ಒಂದು ಭಾಷೆಯನ್ನ ಅವ್ರು ರೂಪಿಸ್ಕೋಬೇಕಾಗತ್ತ. ಅಂತ ಒಂದು ಸವಾಲನ್ನು ಕೂಡ ಅವರು ಎದುರಿಸಿದ್ರು. ಆ ಭಾಷೆಯನ್ನ ಕೂಡ ಅವರು ಬೆಳೆಸ್ಕೊಂಡ್ರು. ಅವರು ಕರ್ನಾಟಕ ಕಾಲೇಜಿಗೆ ಬಂದಾಗ ಅವರು ಒಂದು ಬದುಕಿಗೆ ಒಂದು ತಿರುವು ಸಿಕ್ತು. ಅಲ್ಲಿ ಪ್ರಿನ್ಸಿಪಾಲ್ ಗೋಕಾಕ್ರಿದ್ರು. ಆಗಲೇ ಅಲ್ಲಿ ಒಂದು ಸಾಂಸ್ಕೃತಿಕ ಸಂಘಗಳಿದ್ದು, ಕರ್ನಾಟಕ ಸಂಘ ಮತ್ತ ಕಮಲ ಮಂಡಲ ಅಂತ ಒಂದು ಸಾಹಿತ್ಯ ಸಂಘ ಇತ್ತು. ಆ ಸಾಹಿತ್ಯ ಸಂಘದಿಂದ ವಂಶವೃಕ್ಷ ಅಂತ ಒಂದು ಕವನ ಸಂಕಲನ ಈಗಾಗಲೇ ಅಲ್ಲಿ ಪ್ರಕಟವಾಗಿತ್ತು. ಇವರು ಬಂದಾಗ ಚಂದ್ರಶೇಖರ್ ಪಾಟೀಲ್ ಮತ್ತು ಗಿರೆಡ್ಡಿ ಗೋವಿಂದರಾಜ್ ಈ ಕಮಲ ಮಂಡಲದ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದ್ರು. ಈ ಸಂದರ್ಭದೊಳಗೆ ಅವರಿಬ್ರು ಕೂಡಿ ಭೃಂಗನಾದ ಅನ್ನೋ ಒಂದು ಕವನ ಸಂಕಲನವನ್ನ ತಂದ್ರು. ಭೃಂಗನಾದ ಅಂತ ಗಿರೆಡ್ಡಿ ಅವ್ರದೇ ಒಂದು ಕವಿತೆ ಅದರಲ್ಲಿದೆ. ಅದನ್ನೇ ಶೀರ್ಷಿಕೆಯಾಗಿ ಅದನ್ನ ಅಲ್ಲಿ ಬೆಳೆಸ್ಕೊಂಡ್ರು. ಅಂದ್ರ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳು ಭೃಂಗಗಳು ಇದ್ದಂಗ ಆ ಭೃಂಗಗಳು ಕೂಡಿ ಒಂದು ನಾದ ಅಂತ ಹೇಳಿ ಅದಕ್ಕೆ ಒಂದು ಟೈಟಲ್ ಕೊಳ್ಳಾಯಿತು. ಈ ಕರ್ನಾಟಕ ಕಾಲೇಜಿನ ಸಂದರ್ಭದೊಳಗ ಅವ್ರು ಇರುವಾಗ ಒಂದು ಆಸಕ್ತ ಗೆಳೆಯರ ಗುಂಪು ಅಲ್ಲಿ ಬೆಳೀತು. ಈ ಗೆಳೆಯರೆಲ್ಲ ಕೂಡಿ ಓದ್ತಾ ಇದ್ರು, ಚರ್ಚೆ ಮಾಡ್ತಿದ್ರು. ಈ ಗೆಳೆಯರ ಗುಂಪಿನೊಳಗೆ ಚಂದ್ರಶೇಖರ ಪಾಟೀಲ್, ಸಿದ್ಧಲಿಂಗ ಪಟ್ಟಣ ಶೆಟ್ಟಿ, ಸೋಮಶೇಖರ್ ಇಮ್ರಾಪುರ್, BT ದೇಸಾಯಿ, ಮಹಾದೇವ್ ಶಿಗ್ಲಿ, PM ಹೆಗಡೆ, ಹೀಗೆಲ್ಲ ಇವ್ರಿಗೆ ಒಂದು ಸಮಾನ ಆಸಕ್ತರ ಒಂದು ಗುಂಪು ತಯಾರಾಗಿತ್ತು. ಆಗಾಗ ಓದೋದು ಮತ್ತು ಚರ್ಚೆ ಮಾಡೋದು ವರ್ಷದುದ್ದಕ್ಕೂ ಅವರು ನಡೆಸ್ಕೊಂಡು ಬರ್ತಾ ಇದ್ರು. ವರ್ಷದ ಕೊನೆಗೆ ಪ್ರಿನ್ಸಿಪಾಲ್ ಅರ್ಮಾಂಡೋ ಮೆನೇಜರ್ಸರನ್ನ ಮತ್ತೆ ಚನ್ವೀರ ಕಣಿವೆ ಅವರನ್ನ ಅತಿಥಿಗಳನ್ನಾಗಿ ಕೂಡ ಅವರು ಆಹ್ವಾನ ಮಾಡಿದ್ರು. ಇನ್ನ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಬಂದಾಗ ಕೂಡ ಆ ಗೆಳೆಯರ ಗುಂಪು ಇನ್ನೊಂದಿಷ್ಟು ಬೆಳೀತು. ಬೆಳಗಾವಿಯಿಂದ ಚಂದ್ರಶೇಖರ್ ಕಂಬಾರ್ ಬಂದು ಸೇರಿದ್ರು. ವಿಜಯಪುರದಿಂದ MM ಕಲಬುರ್ಗಿ ಅವರು ಬಂದ್ರು. ಪಾಂಡವಪುರದಿಂದ ಕೃಷ್ಣಮೂರ್ತಿ ಅವರು ಜಾಯ್ನ್ ಆದ್ರು. ಈ ಗೆಳೆಯರ ಗುಂಪನ್ನು ಅವರು ಬಹಳ ಆತ್ಮೀಯವಾಗಿ ನೆನಪು ಮಾಡಿಕೊಳ್ತಾ ಇದ್ರು. ಹಿಡಿಯದ ಹಾದಿ ಪ್ರಬಂಧ ಸಂಕಲನವನ್ನ, ಲಲಿತ ಪ್ರಬಂಧಗಳ ಸಂಕಲನವನ್ನ ಈ ಪಳ್ಳಂಕರ ಗುಂಪಿಗೆ ಅವರು ಅರ್ಪಣೆ ಮಾಡಿದ್ದಾರೆ. ನಾವು ನಗರ ದಿನಗಳಿರಲಿಲ್ಲ, ನಾವು ಮಾಡಿದ ಮಂಗ ಚೇಷ್ಟೆಗಳಿರಲಿಲ್ಲ ಅಂತ ನೆನಪು ಮಾಡ್ಕೊಳ್ತಾರೆ. ಸಾಮಾನ್ಯವಾಗಿ ಗಿರೆಡ್ಡಿಯವರ ವಿಮರ್ಶಕ ವ್ಯಕ್ತಿತ್ವವನ್ನು ನೋಡಿದವರಿಗೆ ಅವ್ರಿಗೆ ನಗಲಿಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡಿದ್ದೇ ಜನ ಜಾಸ್ತಿ. ಅವರು ಅಷ್ಟೇ ಹಾಸ್ಯ ಪ್ರವೃತ್ತಿಯರಾಗಿದ್ರು. ಗಿರೆಡ್ಡಿ ಅವರು ಜೂನಿಯರ್ MAಕ್ಕೆ ಬಂದಾಗ ನಾನು PUC ವಿದ್ಯಾರ್ಥಿಯಾಗಿದ್ದೆ. ಬಸಯ್ಯ ಸಿರೋಳ್ ನನ್ನ ಬೋರ್ಡಿಂಗ್ನಲ್ಲಿ ನಾನು ಇರ್ತಕ್ಕಂಥ ಬೋರ್ಡಿಂಗ್ನೊಳಗ ಆತ ಸೀನಿಯರ್ ಆಗಿದ್ದ ಬಸಯ್ಯ ಸಿರೋಳ್ ಅವರು ನನ್ನ ಹಿರಿಯ ಮಿತ್ರರು. ಅವರು ಬಸಯ್ಯ ಸಿರೋಳ್ ಗಿರೆಡ್ಡಿ ಅವರು ಊರವರು, ಬಿಗೇರಿಯವರು. ಇಲ್ಲಿ ನಮ್ಮ ಗೋವಿಂದಪ್ಪ ಕಡೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿ ಒಮ್ಮೆ ಕರ್ಕೊಂಡು ಹೋದ್ರು. ಸಪ್ತಾಪುರ್ ವಸ್ತ್ರದ ಬಿಲ್ಡಿಂಗ್ದೊಳಗ ಸಿಗ್ಲಿ ಅವರ ರೂಮ್ ಅದು. ಅಲ್ಲಿ ಎಲ್ಲ ಈ ಪಳ್ಳಂಕರ ಗುಂಪು ಸೇರಿತ್ತು. ನಾನು ಬಹಳ ಮುಜುಗುರದಿಂದ ಹೋದೆ. ಆದ್ರೆ ಅವರು ಬಹಳ ಆತ್ಮೀಯವಾಗಿ ಎಲ್ಲ ನನ್ನನ್ನು ಬರಮಾಡ್ಕೊಂಡ್ರು. ಈ ಆಗಲೇ ಅವರು ಗಿರೆಡ್ಡಿ ಅವ್ರದ್ದು ಒಂದು ರಸವಂತಿ ಅಂತ ಒಂದು ಕವನ ಸಂಕಲನ ಪ್ರಕಟ ಆಗಿತ್ತು. ಈ ಮನುಷ್ಯ ಬಹುಶಃ ಕೋಡು ಮೂಡಿಸ್ಕೊಂಡಿರ್ಬೇಕು, ಇಲ್ಲಿ ಯಾಕೆ ನಾನು ಬನ್ನೋ ಅಂತ ಅನಿಸ್ಬಹುದು ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರ ಅವ್ರು ಬಹಳ ಸಾದಾ ಸೀದಾ ಸರಳ ಸಹಜ ಆಪ್ತ ಅಂತ ನಾನು PUC ವಿದ್ಯಾರ್ಥಿ ಇದ್ದಾಗಲೇ ಕೂಡ ನನಗೆ ಅನಿಸ್ತು. ನಾನು BA ಫೈನಲ್ದಾಗ 1964ಕ್ಕೆ ಬಂದಾಗ ಗಿರೆಡ್ಡಿ ಅವರು ಕರ್ನಾಟಕ ಕಾಲೇಜ್ಗೆ ಬಂದ್ರು. ಒಂದು ವರ್ಷ ಅವರು ಹನುಮನಹಟ್ಟಿಯಲ್ಲಿ ಜೂನಿಯರ್ ಕಾಲೇಜಲ್ಲಿ ಕೆಲಸ ಮಾಡಿ
1964ನೇ ಇಸ್ವಿಗೆ ಅವರು ಲೆಕ್ಚರರ್ ಆಗಿ ಕರ್ನಾಟಕ ಕಾಲೇಜ್ ಜಾಯಿನ್ ಆದ್ರು ಇಂಗ್ಲಿಷ್ ಡಿಪಾರ್ಟ್ಮೆಂಟ್ಗೆ. ಆಗ ನಾನು ಫೈನಲ್ ವಿದ್ಯಾರ್ಥಿಯಾಗಿದ್ದೆ. ಅವ್ರು ನನಗೆ ಕಲಿಸ್ಲಿಲ್ಲ. ನಾನು ಎಷ್ಟು ಸಲ ಹೇಳ್ತಿದ್ದೆ, ನೀವು ನನಗೆ ಕಲಿಸಿಲ್ರಿ ಸರ್ ಅಂತ. ನನ್ನ ಕೈಯಾಗಿಂದ ಪಾರಾಗಿರಲ್ರಿ ಹಂಗೋ ಅಂತದ್ರು. ಆದ್ರೆ ನಾನೇನು ಅವ್ರ ಕೈಯಿಂದ ಪಾರಾಗ್ಲಿಲ್ಲ. ಅವರು ನನ್ನ ಹಿರಿಯ ಮಿತ್ರರಾದ್ರು, ಕಲಿಸಿದ ಗುರು ಆದ್ರು, ನನ್ನ ಕುಟುಂಬ ಮಿತ್ರರು ಕೂಡ ಆದ್ರು. ಅವರು ಕೂಡ ಒಂದ್ ಕಡೆ ಹಿರೇಮಠರು ಧಾರವಾಡಕ್ಕೆ ಬಂದ ಮೇಲೆ ನನಗೊಬ್ಬ ಕುಟುಂಬ ಮಿತ್ರ ಸಿಕ್ರು ಅಂತ ಕೂಡ ಒಂದ್ ಕಡೆ ಅವರು ಬರ್ದಾರೆ. ಅವರು ಶಾಂತವಾಗಿ ಸರಳವಾಗಿ ಮಾತಾಡೋದು, ಸಹಜವಾಗಿ ಮಾತಾಡೋದಾಗ್ಲಿ, ಅವ್ರ ಮಾತಿನ ಬಗ್ಗೆ ಕೋತಿನವರು ಒಂದ್ ರೀತಿ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಸಂಗೀತ ಕೇಳ್ದಂಗೆ ಅನ್ಸತ್ತೆ ಅವ್ರ ಮಾತು ಅಂತದ್ರು. ನನಗನ್ಸದು ಅವರು ಶಾಂತವಾಗಿ ಹರಿವ ನದಿ ಹಾಗೆ ಅವ್ರು ಮಾತಾಡ್ತಿದ್ರು ಅಂತ ನನಗನ್ಸುತ್ತೆ. ಅವರ ಸಮಚಿತ್ತ, ಆಮೇಲೆ ಒಬ್ಜೆಕ್ಟಿವಿಟಿ, ವಸ್ತುನಿಷ್ಠವಾಗಿ ಮಾತಾಡುವಂಥದ್ದು, ಸಮಗ್ರ ಸತ್ಯದ ಹುಡುಕಾಟ ಏನಿತ್ತಲ್ಲ, ಅದು ನನ್ನ ಮೇಲೆ ಬಹಳ ಗಾಢವಾದ ಪ್ರಭಾವವನ್ನು ಬೀರಿತು. ಅವರು ಅಧ್ಯಾಪಕರಾಗಿದ್ದಾಗ, ಕರ್ನಾಟಕ ಕಾಲೇಜಿನ ಅಧ್ಯಾಪಕರಾದಾಗ ಸಂಕ್ರಮಣ ಪತ್ರಿಕೆಯನ್ನ ಆರಂಭಿಸಿದ್ರು. ಈ ಮೂವರು ಕೂಡ, ಚಂದ್ರಶೇಖರ್ ಪಾಟೀಲ್, ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಮತ್ತು ಗಿರೆಡ್ಡಿ ಅವರು. ಚಂದ್ರಶೇಖರ್ ಪಾಟೀಲ್ ಮತ್ತು ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಅವರು ಒಮ್ಮೆ ಮೈಸೂರಿಗೆ ಹೋದಾಗ ಲಹರಿ ಮತ್ತು ಸಾಕ್ಷಿ ಅನ್ನೋ ಸಾಹಿತ್ಯ ಪತ್ರಿಕೆಗಳನ್ನು ನೋಡಿ, ನಾವು ಉತ್ತರ ಕರ್ನಾಟಕದಿಂದ ಒಂದು ಸಾಹಿತ್ಯ ಪತ್ರಿಕೆಯನ್ನು ಯಾಕೆ ಆರಂಭ ಮಾಡಬಾರ್ದು ಅಂತ ಹೇಳಿ ಅವ್ರ ತಲೆಯೊಳಗೆ ಬಂತು. ಆಗ ಅವರೆಲ್ಲ ಕೂಡಿ ಈ ಪತ್ರಿಕೆಯನ್ನ ಆರಂಭ ಮಾಡಿದ್ರು. ಈ ಪತ್ರಿಕೆ ಅನೇಕ ಯುವ ಲೇಖಕರಿಗೆ ಒಂದು ಸೂಕ್ತ ವೇದಿಕೆಯನ್ನ ಒದಗಿಸಿತು ಅನ್ನೋದನ್ನು ಬಹಳ ಮಹತ್ವದ ಸಂಗತಿ. ಆಮೇಲೆ ಕೆಲ ಕಾಲದ ನಂತರ ಪಟ್ಟಣ ಶೆಟ್ಟಿ ಮತ್ತು ಗಿರೆಡ್ಡಿ ಅವರು ಅದರಿಂದ ನಿವೃತ್ತಿಯನ್ನು ಹೊಂದಿದ್ರು. ಕರ್ನಾಟಕ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೇಂದ್ರ ಗುಲ್ಬರ್ಗಾದಲ್ಲಿ ಆರಂಭ ಆಯಿತು. ಆ ಬಳಿಕ ಅವರು ಗುಲ್ಬರ್ಗಾ ಸಾಹಿತ್ಯ ಸ್ನಾತಕೋತ್ತರ ಕೇಂದ್ರಕ್ಕೆ ಅವರು ಜಾಯಿನ್ ಆದರು, ಇಂಗ್ಲಿಷ್ ವಿಭಾಗಕ್ಕೆ. 1976 ನಾವು ಹುನಗುಂದದೊಳಗೆ ಒಂದು ಸಾಂಸ್ಕೃತಿಕ ಸಂಘಟನೆಯನ್ನು ರೂಪಿಸಿದ್ವಿ, ಚೇತನ ಕಲಾಕ್ಷೇತ್ರ ಅಂತ. ಗುಲ್ಬರ್ಗಾದಲ್ಲಿ ಅವರು ಆಗಲೇ ರಂಗ ಚಟುವಟಿಕೆಗಳನ್ನ ಆರಂಭಿಸಿದ್ರು. ನಮ್ಗ ಅವರ ಒಂದು ನಾಟಕ ಪ್ರದರ್ಶನವನ್ನ ನಮ್ಮಲ್ಲಿ ಇಡಬೇಕಂತ ನನಗೆ ಮನಸ್ಸಾಯಿತು. ಅವರು ಒಂದು ಪತ್ರ ಬರೆದ್ರು, ನೀವು ಬಂದು ನೋಡ್ರಿ, ನಾವು ಒಂದು ಹಕ್ಕಿ ಹಾರ್ತಿದೆ ನಾಟಕ ನೋಡಿದೀರಾ, ತೆಂಡೂಲ್ಕರ್ ನಾಟಕವನ್ನ ಪ್ರದರ್ಶನ ಮಾಡ್ತಿದ್ವಿ, ನಿಮ್ಗ ಪಸಂದ್ ಅನ್ಸಿದ್ರೆ ನೀವು ಹುನಗುಂದಲ್ಲಿ ಏರ್ಪಾಟ್ ಮಾಡಬಹುದು ಅಂತ ಹೇಳಿ. ನಾನು ಹೋಗಿದ್ದೆ, ಆ ನಾಟಕ ನೋಡಿದೆ, ನಮ್ಮಲ್ಲಿ ಮಾಡೋಣ ಅಂತ ಹೇಳಿ ಆ ನಾಟಕವನ್ನ ನಾವು ಪ್ರದರ್ಶನ ಮಾಡಿದ್ವಿ. ಹುನಗುಂದದಲ್ಲಿ ಡಿಮರ್ ಅಂದ್ರೆ ಯಾವ ರಂಗ ಪರದೆ ಇರ್ಲಾರ್ದೆ ಡಿಮರ್ ಲೈಟ್ ಒಳಗ ಮಾಡಿದಂತ ಒಂದು ಹೊಸ ಪ್ರಯೋಗದ ನಾಟಕ ಅದು. ಬಹಳ ಒಂದು ಹೊಸ ಅನುಭವವನ್ನ ಅಲ್ಲಿಯ ಪ್ರೇಕ್ಷಕರಿಗೆ ಆ ನಾಟಕ ಒದಗಿಸ್ತು. ಧಾರವಾಡದೊಳಗ ಮುಂದೆ ಕರ್ನಾಟಕ ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗಕ್ಕೆ ಅವರು ರೀಡರ್ ಆಗಿ ಬಂದ್ರು. ಇಲ್ಲಿ ಅವರ ರಂಗ ಚಟುವಟಿಕೆಗಳೇನು ಮಾಡಲಿಲ್ಲ. ಇಲ್ಲಿ ಕೇವಲ ವಿಚಾರ ಸಂಕಿರಣ, ಭಾಷಣ, ಬರವಣಿಗೆ, ಓದಿನಲ್ಲಿ ಅವರು ತೊಡಕೊಂಡ್ರು. ನಾವು ಅನೇಕ ಬಾರಿ ಗಿರೆಡ್ಡಿ ಅವರನ್ನ, ಕೀರ್ತನಾಥ್ ಕುರ್ತಕೋಟಿ ಅವರನ್ನ ಹುನಗುಂದದ ಕಮ್ಮಟಿಗಳಿಗೆ ನಾವು ಆಹ್ವಾನಿಸ್ತಾ ಇದ್ದೀವಿ. ಅವರು ನೂರಾರು ಬಾರಿ ಇವರು ಬಂದು ಆ ಕಮ್ಮಟಗಳನ್ನ ಅಲ್ಲಿ ನಡೆಸಿಕೊಟ್ರು. 3 ದಿವಸ ಸತತವಾಗಿ ಆ ಹಳ್ಳಿಯ ಊರಿನೊಳಗೆ ಇದ್ದು, ಗ್ರಾಮೀಣ ಪರಿಸರದಲ್ಲಿ ಇದ್ದು, ಅಲ್ಲಿ ಎಲ್ಲ ಅನಾನುಕೂಲತೆಗಳನ್ನು ಸಹಿಸಿಕೊಂಡು ಅಲ್ಲಿ ನಮ್ಮೊಂದಿಗೆ ಅವರು ಒಡನಾಟ ನಮಗೆ ಸಿಕ್ತು. ಮತ್ತ ಸಾಕಷ್ಟು ಮಾರ್ಗದರ್ಶನವನ್ನ ನಮ್ಮ ಶಿವರಾತ್ರಿಗಳಿಗೆ ಅವರು ನೀಡ್ತಾ ಇದ್ರು. ಅವರ ಸರಳತೆ, ಅವರ ಆಪ್ತ ಭಾವನೆ ನಮ್ಮನ್ನ ಮಂತ್ರಮುಗ್ಧಗೊಳಿಸಿದ್ವು. ಒಮ್ಮೆ ಏನಾಯ್ತು ಅಂತಂದ್ರ, ನಾವು ಹುನಗುಂದಕ್ಕೆ ಅವ್ರನ್ನ ಸ್ನೇಹ ಸಮ್ಮೇಳನಕ್ಕೆ ಆಹ್ವಾನಿಸ್ತಕ್ಕಂಥ ಪ್ರಸಂಗ ಅಂದ್ರೆ ಬಹಳ, ನಾವು ಈಗಾಗಲೇ ಒಬ್ಬ ಬೆಂಗಳೂರಿನ ಸಾಹಿತ್ಯ ನಮ್ಮ ಗ್ಯಾದರಿಂಗಿಗೆ, ಕಾಲೇಜಿನ ಗ್ಯಾದರಿಂಗಿಗೆ ನಾವು ಆಹ್ವಾನಿಸಿದ್ವಿ. ಅವರು 11th ಅವರಕ್ಕೆ ನಾನು ಬರಕ್ ಆಗೋದಿಲ್ಲ ಅಂತ ಅಂದ್ಬಿಟ್ರು. ಆದ್ರೆ ಹುಡುಗರಿಗೆ ಒಬ್ಬ ಪ್ರಸಿದ್ಧ ಸಾಹಿತಿನೇ ಬೇಕಾಗಿತ್ತು. ಹೇಳೋದು ಅಂತ ಹೇಳಿ ನಮಗೆ ಮುಜುಗರ ಅನಿಸ್ತು. ಆದ್ರೂ ನಾನು, ನನ್ನ ಸಹೋದ್ಯೋಗಿ ಮಹೇಶ್ ಟಿಪ್ಸೆಟ್ಟಿ, ಅವರು ಅಬ್ಬಿಗೆರೆ ಊರಿನವರೇ, ನಾವಿಬ್ರು ಕೂಡಿ ಬಂದು ಗಿರೆಡ್ಡಿ ಅವರಿಗೆ ನಮ್ಗೆ ಇದ್ದ ಪರಿಸ್ಥಿತಿಯನ್ನೆಲ್ಲ ಹೇಳಿದ್ವಿ. ಅವರು ಸಹಜವಾಗಿ ಬರ್ತೀನಿ ಅಂತ ಹೇಳಂದ್ರು.
ಒಂದು ಮರುದಿವಸನ ಅವ್ರು ಬರ್ಬೇಕಾಯ್ತು. ಬಂದು ಬಹಳ ಅದ್ಭುತವಾಗಿ ಅವರು ಮಾತನಾಡಿದ್ರು, ನಮ್ಮ ವಿದ್ಯಾರ್ಥಿಗಳ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಿದ್ರು. ಹೀಗೆ ಬಹಳ ಸರಳವಾದ ಸಜ್ಜನಿಕೆ ಉಳ್ಳಂಥ ವ್ಯಕ್ತಿಯಾಗಿದ್ರು. ಧಾರವಾಡದಾಗೂ ಕೂಡ ಅನೇಕ ಸಲ ಅವರು ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮಗಳನ್ನು ಮಾಡ್ಬೇಕಾಗ್ತಿತ್ತು. ಅಧ್ಯಕ್ಷರಿಲ್ದಾಗ, ಯಾರೋ ಕೈ ಕೊಟ್ಟಾಗ, ಹೀಗೆಲ್ಲ. ಅವರು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ಬಹಳ ಮಹತ್ವದ ಗ್ರಂಥಗಳನ್ನು ಹೊರತಂದ್ರು. 20ನೇ ಶತಮಾನದ ಕಾವ್ಯ, ವಿಮರ್ಶೆ, ಕತೆ, ಅವು ಬಹಳ ಅತ್ಯಂತ ಯಾವಾಗಲೂ ಅವನ ಸಂಗ್ರಹ ಯೋಗ್ಯವಾದಂತಹ ಪುಸ್ತಕಗಳವು. ಅವರ ಜೊತೆಗೆ ಅವರ ಸ್ನೇಹಿತರು ರಿಜಿಸ್ಟ್ರಾರ್ ದಕ್ಷಿಣಮೂರ್ತಿ ಇದ್ರು. ದಕ್ಷಿಣಮೂರ್ತಿಯವರು ಮತ್ತು ಗಿರೆಡ್ಡಿಯವರು ಒಳ್ಳೆಯ ಜೋಡಿಯಾಗಿ ಅವರಿಗೆ ಸಾಕಷ್ಟು ಅನುದಾನ ಇರದಿದ್ರು ಕೂಡ ಅನೇಕ ಹೊತ್ತಿಗೆಗಳನ್ನು ತರಲಿಕ್ಕೆ ಸಾಧ್ಯ ಆಯಿತು. 75ರ ಇಳಿ ವಯಸ್ಸಿನಲ್ಲಿ ಕೂಡ 25ರ ಯುವಕನ ಉತ್ಸಾಹದಿಂದ ಅವರು ಧಾರವಾಡ ಸಾಹಿತ್ಯ ಸಂಭ್ರಮವನ್ನು ಸಂಘಟಿಸಿದ್ರು. ಬಹಳ ವಿನೂತನವಾಗಿ, ವಿಶಿಷ್ಟವಾಗಿ ಅದನ್ನ ಅವರು ಆರಂಭಿಸಿದರು. ಧಾರವಾಡ ಸಾಹಿತ್ಯ ಸಂಭ್ರಮ ಜಯಪುರದ ಲಿಟರರಿ ಫೆಸ್ಟಿವಲ್ದ ಮಾಡೆಲ್ ಅಂತನ ಅಲ್ಲ, ಅದನ್ನು ನೋಡಿ ಬಂದ ಮೇಲೆ ಜಯಪುರ ಲಿಟರರಿ ಫೆಸ್ಟಿವಲ್ ಆಗ್ತಾ ಇದ್ದದ್ದು ಅದು ಒಂದು ರೀತಿ ಕಾರ್ಪೊರೇಟ್ ಲೆವೆಲ್ದೊಳಗೆ ಆಗ್ತಾ ಇತ್ತು. ಅದು ಒಂದು ರೀತಿ ವಿಶ್ವದ ಇದರೊಳಗೆ ಇಂಗ್ಲಿಷ್ನಲ್ಲೇ ನಡೀತಿತ್ತು. ಆದ್ರೆ ಕನ್ನಡ ಸಂಸ್ಕೃತಿ ಒಗ್ಗು ಹಾಗ ನಮ್ಮ ಸಮಸ್ಯೆಗಳನ್ನು ಇಟ್ಟುಕೊಂಡು ಇಲ್ಲಿ ಚರ್ಚೆಯನ್ನ ವಿನೂತನವಾಗಿ ಒಂದು ಆರಂಭ ಮಾಡಿದ್ರು. ಎಲ್ಲ ಐಡಿಯಾಲಜಿಯವರು ಮುಕ್ತವಾಗಿ ಮಾತಾಡಬೇಕು ಒಂದೇ ವೇದಿಕೆಯಲ್ಲಿ ಅನ್ನೋದು ಅವರ ಒಂದು ಹಂಬಲವಾಗಿತ್ತು, ಆಶಯವಾಗಿತ್ತು. ಹೀಗಾಗಿ ಅನಂತಮೂರ್ತಿ ಅಂತವರು ಮತ್ತು ಭೈರಪ್ಪನವರು ಮುಖಾಮುಖಿಯಾಗಿ ಈ ಪಾಲ್ಗೊಳ್ಳುವಂತ ಒಂದು ಸಂದರ್ಭವನ್ನ ಅವರು ಒದಗಿಸಿಕೊಟ್ರು. ಯಾವಾಗಲೂ ಗಿರೆಡ್ಡಿಯವರು ಅತಿರೇಕಗಳನ್ನ ಸಹಿಸ್ತಾ ಇರಲಿಲ್ಲ. ನಾವು ಯಾವುದಾದ್ರೂ ಒಂದು ಐಡಿಯಾಲಜಿ ಪರವಾಗಿ ಮಾತಾಡಿದ್ರೆ ಅವರು ಅದರ ಇನ್ನೊಂದು ಮಗ್ಗಲನ್ನ ಅವರು ನಮಗೆ ತೋರಿಸ್ತಾ ಇದ್ರು. ಹೀಗೆ ಒಂದು ಸಮಚಿತ್ತತೆ ಮತ್ತು ಆಬ್ಜೆಕ್ಟಿವಿಟಿ ಅವರಲ್ಲಿ ಇದ್ದಂಥ ಬಹಳ ಮೆಚ್ಚುಗೆ ಗಳಿಸ್ತಕ್ಕಂಥ ಗುಣಗಳು. ಹೀಗೆ ಅವರು ಚೇತೋರೆಯಾಗಿದ್ದು, ಕ್ರಿಯಾಶೀಲರಾಗಿದ್ದು, ನಮಗೆಲ್ಲ ಮಾರ್ಗದರ್ಶಕ ಆಗಿದ್ದರು, ಹಿರಿಯರು ಆಗಿದ್ದರು. ಆದರೆ ಈ ದಿನ ಅವರು ಇಲ್ಲ ಆದರು. ಪ್ರೊಫೆಸರ್ ಕೋರಿಯಾ ಅವರಿಗೆ ಕರ್ನಾಟಕ ಕಾಲೇಜಿನಲ್ಲಿ ವಿದಾಯ ಒಂದು ಸಮಾರಂಭ ಇತ್ತಂತೆ. ಅವರು ಗುಡ್ ಬೈ ಹೇಳುವಾಗ, ಧಾರವಾಡಕ್ಕೆ ಗುಡ್ ಬೈ ಹೇಳುವಾಗ ಅವ್ರು ಹೇಳಿದ್ರಂತೆ, ಜೀವದ ಅಂತ್ಯ ಧಾರವಾಡದ ಸಂಜೆಯ ಹಾಗೆ ಹಿತಕರವಾಗಿ ಆಗಬೇಕು, ಸೂರ್ಯಾಸ್ತದ ಹಾಗೆ, ಧಾರವಾಡದ ಸೂರ್ಯಾಸ್ತದ ಹಾಗೆ ಜೀವದ ಅಂತ್ಯ ಆಗೋದಾದ್ರೆ ಬಹಳ ಸಂತೋಷದ ಸಂಗತಿ ಅಂತ. ಹಾಗೆ ಸಂಜೆ ಧಾರವಾಡದಲ್ಲಿ ತಮ್ಮ ಮನೆಯಲ್ಲಿ ಚಹಾ ಕುಡಿತಾ ಅವರು ಇಲ್ಲವಾದರು. ಆದರೆ ನಮ್ಮ ಹೃನ್ಮನಗಳಲ್ಲಿ, ನಮ್ಮ ನೆನಪಿನಲ್ಲಿ ಅವರು ಸದಾ ಇರ್ತಾರೆ. ನಮಸ್ಕಾರ. ಇದುವರೆಗೆ ಪ್ರೊಫೆಸರ್ ಮಲ್ಲಿಕಾರ್ಜುನ್ ಹಿರೇಮಠ ಅವರು ಗಿರೆಡ್ಡಿ ಅವರ ಆತ್ಮೀಯ ಚಿತ್ರಣವನ್ನು ನಮಗೆ ಕೊಟ್ಟರು. ಈಗ ಡಾಕ್ಟರ್ ಬಸವರಾಜ್ ದೋಣೂರ್ ಅವರು ಗಿರೆಡ್ಡಿ ಅವರ ಶಿಷ್ಯರವರು. ಅವರ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಗಿರೆಡ್ಡಿ ಅವರು ಅವರಿಗೆ ಬೋಧನೆಯನ್ನು ಮಾಡಿದವರು. ಆಮೇಲೆ ಗಿರೆಡ್ಡಿ ಅವ್ರನ್ನ ಬಹಳ ಹಚ್ಕೊಂಡವರು ಡಾಕ್ಟರ್ ಬಸವರಾಜ್ ದೋಣೂರ್ ಅವರು. ಗಿರೆಡ್ಡಿಯವರ ಶಿಷ್ಯತ್ವವನ್ನು ಸಾರ್ಥಕಗೊಳಿಸುವಂತ ಒಬ್ಬ ದೊಡ್ಡ ಚಿಂತಕರಾಗಿ ಡೋಣೂರ್ ಅವರು ಬೆಳೆದಿದ್ದಾರೆ. ಗುಲ್ಬರ್ಗಾದ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಅವರು ಇಂಗ್ಲಿಷ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಗಿರೆಡ್ಡಿಯವರ ನೆನಪನ್ನ ಹಂಚಿಕೊಳ್ಳಿಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಬಸವರಾಜ್ ದೋಣೂರ್ ಅವರು ಬರ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಗಿರೆಡ್ಡಿ ಗೋವಿಂದರಾಜ್ ಅವರು ಕನ್ನಡದ ಅತ್ಯಂತ ಮಹತ್ವದ ವಿಮರ್ಶಕರು, ಅಷ್ಟೇ ಮಹತ್ವದ ಕಥೆಗಾರರು, ಪ್ರಬಂಧಕಾರರು, ಚಿಂತಕರು ಮತ್ತು ಅನುವಾದಕರು ಕೂಡ. ಆದರೆ ನಾನು ಈ ದಿನ ಅವರ ವಿಮರ್ಶೆಯ ಬಗೆಗೆ ಆಗಲಿ, ಕಥೆಯ ಬಗೆಗೆ ಆಗಲಿ
ಕಾವ್ಯದ ಬಗೆಗೆ ಆಗಲಿ ಮಾತನಾಡೋದಿಲ್ಲ. ಅವರನ್ನ ನಾನು ಒಬ್ಬ ಗುರುವಾಗಿ, ವಿದ್ಯಾಗುರುವಾಗಿ ಹೇಗೆ ಕಂಡೆ ಮತ್ತು ಅವರು ನನ್ನನ್ನ ತಮ್ಮ ಒಬ್ಬ ವಿದ್ಯಾರ್ಥಿಯಾಗಿ ಹೇಗೆ ಕಂಡ್ರು ಅನ್ನೋದ್ರ ಬಗೆಗೆ ಕೆಲವು ಅನಿಸಿಕೆಗಳನ್ನ, ಅನುಭವಗಳನ್ನ ಈ ಸಂದರ್ಭದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. 2018ರ ಮೇ 11ನೇ ತಾರೀಕಿನ ದಿನದಂದು ಅವರು ಇಲ್ಲವಾದಾಗ ನಾನು ಮಧ್ಯಪ್ರದೇಶದ ಅಮರಕಂಟಕದ ಇಂದಿರಾ ಗಾಂಧಿ ರಾಷ್ಟ್ರೀಯ ಆದಿವಾಸಿ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಪ್ರೊಫೆಸರ್ ತೇಜಸ್ವಿ ಕಟ್ಟಿಮನಿಯವರು ನಮ್ಮ ಕುಲಪತಿಗಳಾಗಿದ್ದರು. ಅವ್ರು ನನಗೆ ಫೋನ್ ಮಾಡಿ ಹೇಳಿದ್ರು, ವಾಟ್ಸಪ್ ಮೇಲೆ ಏನೋ ಬರ್ತಾ ಇದ್ದಾರೆ, ಕೆಟ್ಟ ಸುದ್ದಿ ಬರ್ತಾ ಇದೆ ನಿಮ್ಮ ಗುರುಗಳ ಬಗೆಗೆ, ತಕ್ಷಣ ಕಾಲ್ ಮಾಡಿ ಅಂತಂದ್ರು. ನಾನು ಸಮೀರ್ಗೆ ಮಾಡಿದಾಗ ಹೋದ್ರು ಅಂತ ಸಮೀರ್ ಹೇಳಿದರು. ಅದು ನನ್ನ ಜೀವನದಲ್ಲಿ ನನಗೆ ಒಂದು ದೊಡ್ಡ ಆಘಾತಕಾರಿಯಾದಂಥ ಒಂದು ಸುದ್ದಿ. ಇಟ್ ವಾಸ್ ಎ ವೆರಿ ಟ್ರಾಜಿಕ್ ಡೆತ್. ಕಲ್ಪನೆ ಮಾಡ್ಕೊಂಡಿರಲಿಲ್ಲ ಗುರುಗಳು ನಮ್ಮನ್ನ ಇಷ್ಟು ಬೇಗ ಈ ರೀತಿಯಾಗಿ ನಮ್ಮನ್ನು ಆಗಲಿ ಹೋಗ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. 2017ರಲ್ಲಿ ಅವರು ಇಂದಿರಾ ಗಾಂಧಿ ಆದಿವಾಸಿ ವಿಶ್ವವಿದ್ಯಾಲಯಕ್ಕೆ ಬಂದಿದ್ರು. ಶಿಷ್ಯರ ಮೇಲೆ, ವಿದ್ಯಾರ್ಥಿಗಳ ಮೇಲೆ ಅವರಿಗೆ ಅಪಾರವಾದ ಪ್ರೀತಿ ಮತ್ತು ವಿಶ್ವಾಸ. ಎಲ್ಲೇ ಕಂಡ್ರು, ಎಲ್ಲೇ ಭೇಟಿಯಾದ್ರು ಬಹಳ ಪ್ರೀತಿಯಿಂದ ಮಾತಾಡಿಸ್ತಿದ್ರು. ಏನಪ್ಪಾ ಅಣ್ಣವ್ರು ಹೇಗಿದಿ ಅಂತ ಹೇಳಿ ಮಾತಾಡಿಸ್ತಿದ್ರು. ಭುಜದ ಮೇಲೆ ಕೈ ಇಡ್ತಾ ಇದ್ರು. ಅದೇ ಆಶೀರ್ವಾದ. ಈಗ ಇತ್ತೀಚೆಗೆ ನನಗೆ ಅನ್ಸೋದೇನಂತಂದ್ರೆ, ಗುರು ಪ್ರತಿಯೊಬ್ಬ ಮನುಷ್ಯನಲ್ಲಿ ಬಹಳ ಮಹತ್ವದ ಪಾತ್ರವನ್ನ ವಹಿಸ್ತಾನೆ. ನಾನು ಇತ್ತೀಚೆಗೆ ಧಾರಾವಾಹಿ ನೋಡ್ತಾ ಇದ್ದೇನೆ, ಮಹಾಭಾರತ ಧಾರಾವಾಹಿ ನೋಡ್ತಾ ಇದ್ದೇನೆ. ನನ್ನ ಮಕ್ಕಳಿಗೆ ಹೇಳ್ತಾ ಇದ್ದೇನೆ, ನೋಡು ಅವರು ತಂದೆ ಹೆಸರನ್ನು ತೋಡುದಿಲ್ಲ. ಒಂದು ಕುಂತಿ ಪುತ್ರ ಅಂತಾನೆ ಅವನು ಅರ್ಜುನ, ಅಥವಾ ದ್ರೋಣ ಶಿಷ್ಯ ಅಂತಾನೆ. ಹಾಗೇನೆ ಕರ್ಣ ಪರಶುರಾಮ ಶಿಷ್ಯ ಅಂತಾನೆ. ಆದ್ರೆ ಗುರುವಿನ ಮೇಲೆ ತಮ್ಮ ಐಡೆಂಟಿಟಿ ಇರ್ತದೆ, ಅವರ ಅಸ್ಮಿತೆ ಅಂದ್ರೆ ಅವ್ರ ಗುರು. ಹಾಗೆ ನಾನು ಬಹಳ ಅಭಿಮಾನದಿಂದ ಏನು ಹೇಳೋದಂತಂದ್ರೆ, ನಾನು ಗಿರಡ್ಡಿ ಶಿಷ್ಯ, ನಾನು ಕುರ್ತಕೋಟಿ ಶಿಷ್ಯ, ನಾನು ಚಂಪಾ ಅವರ ಶಿಷ್ಯ, ಅಮೂರ್ ಅವರ ಶಿಷ್ಯ ಅಂತ ಹೇಳ್ಕೊಳ್ಳೋಕ್ಕೆ ಬಹಳ ಅಭಿಮಾನ ಆಗ್ತದೆ. ನಾವು ಈ ಪರಂಪರೆಯಿಂದ ಹೊರಬಂದು ಬಿಟ್ಟಿದ್ದೇವೆ. ಹಿರಿಯರನ್ನ ಗೌರವಿಸೋದಿಲ್ಲ. ಈಗ 3 ಜನ ಹಿರಿಯರು ಇದ್ದಾರೆ, ಈಗ ನನ್ನ ಮಾತುಗಳನ್ನು ಕೇಳ್ತಾ ಇದ್ದಾರೆ. ರಾಘವೇಂದ್ರ ಪಾಟೀಲ್ರು, ಮಲ್ಲಿಕಾರ್ಜುನ್ ಹಿರೇಮಠರು ಮತ್ತು ಸ್ವಾಮಿರಾವ್ ಕುಲಕರ್ಣಿಯವರು. ಅವರು 3 ಜನ ಗುರು ಸಮಾನರು, ಅವರು ಹಿರಿಯರು. ಅವ್ರ ಬಗೆಗೆ ನಮಗೆ ಒಂದು ಭಕ್ತಿ ಇರಬೇಕು, ಗೌರವ ಇರಬೇಕು. ಈ ಪರಂಪರೆಯನ್ನು ನಾವು ಕಳ್ಕೊಂಡು ಬಿಟ್ಟಿದ್ದೇವೆ. ಗಿರಡ್ಡಿಯವರಿಂದ ನಾನು ಕಲ್ತಿರೋದು ಇಂಥ ಒಂದು ಪರಂಪರೆಯನ್ನ ಪ್ರಶ್ನಿಸುವುದರ ಜೊತೆಗೆ ಒಂದು ಅತ್ಯುತ್ತಮವಾದಂಥ ಪರಂಪರೆಯನ್ನ ಅವರು ಹಾಕಿಕೊಟ್ರು. ಅದರ ಬಗೆಗೆ ನಾನು ಕೆಲವು ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ಬೋದು ಅಂತ ಅನಿಸ್ತದೆ. ಗಿರಡ್ಡಿಯವರು ನಮಗೆ 1991ರಿಂದ 93ರವರೆಗೆ 2 ವರ್ಷಗಳ ಕಾಲ ಕರ್ನಾಟಕ ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದಲ್ಲಿ ನನಗೆ ಅವರು ಪ್ರಾಧ್ಯಾಪಕರಾಗಿದ್ದರು. ಹಿರೇಮಠ ಹೇಳಿದಾಗಿ ಆಗಲೇ ಅವರು ಕಲಬುರಗಿಯಿಂದ ಧಾರವಾಡಕ್ಕೆ ಬಂದುಬಿಟ್ಟಿದ್ರು. ತಮ್ಮ ಇಡೀ ಸಮಯವನ್ನ ಓದುವಿನಲ್ಲಿ ಅವರು ಕಳೀತಾ ಇದ್ರು. ನಾವು ನಮ್ಮ ಕ್ಲಾಸ್ ಮುಗಿಸ್ಕೊಂಡು ಹೊರಗಡೆ ಬಂದ್ರೆ ಅವರ ಕೋಣೆಯಲ್ಲಿ ಚೇಂಬರ್ನಲ್ಲಿ ಕೂತ್ಕೊಂಡು ಓದ್ತಿದ್ರು. ಒಂದು ಆರಾಮ್ ಕುರ್ಚಿ ಮೇಲೆ ಕೂತ್ಕೊಂಡು ಓದ್ತಾ ಇದ್ರು. ಎಷ್ಟು ಓದುವ ಒಂದು ಪುಸ್ತಕದಲ್ಲಿ ಮಗ್ನರಾಗಿರ್ತಿದ್ರಲ್ಲ, ನಮಗೆ ಅನಿಸ್ತಿತ್ತು ಅವರೇನು ಓದ್ತಾ ಇದ್ದಾರೋ, ಮಲಗಿದಾರೋ, ಅಥವಾ ಯಾವುದಾದ್ರೂ ಒಂದು ಗಾಢವಾದ ಚಿಂತನೆಯಲ್ಲಿದ್ದಾರೋ ಗೊತ್ತಾಗ್ತಿರ್ಲಿಲ್ಲ. ಅವ್ರು ಕೂಡ ವಿಧಾನ ಕೂಡ ಹಾಗಿತ್ತು. ಅದನ್ನ ನೋಡಿದಾಗ ನಮಗೆಲ್ಲ ಅನಿಸ್ತಿತ್ತು, ಐ ವಾಸ್ ಸೋ ಇಂಪ್ರೆಸ್ಡ್. ಈ ಓದ್ಬೇಕು ಅಂದ್ರೆ ಹೀಗೆ ಓದ್ಬೇಕು ಅಂತ. ಹಾಗೆ ಓದುವುದನ್ನು ಕೂಡ ಕಲಿಸಿಕೊಟ್ಟಂತ ಗುರುಗಳವರು. ನಮಗೆ ಕ್ಲಾಸ್ನಲ್ಲಿ GM ಹಾಪ್ಕಿನ್ಸನ್ನ ಪೋಯಿಟ್ರಿ ಕಲಿಸ್ತಾ ಇದ್ರು. ಪೈಡ್ ಬ್ಯೂಟಿ, ಗ್ಲೋರಿ ಬಿ ಟು ಗಾಡ್ ಫಾರ್ ಡ್ಯಾಪಲ್ಡ್ ಥಿಂಗ್ಸ್ ಅನ್ನೋ ಒಂದು ಕವನವನ್ನ ಬಹಳ ಅದ್ಭುತವಾಗಿ ಪಾಠ ಮಾಡಿದರು. ಎಷ್ಟು ಅದ್ಭುತವಾಗಿ ಪಾಠ ಮಾಡಿದ್ರು ಅಂತಂದ್ರೆ, ಆ ಕಾರಣಕ್ಕಾಗಿ ನಾನು ಇಂಗ್ಲಿಷ್ನಲ್ಲಿ GM ಹಾಪ್ಕಿನ್ಸ್ ಅಂಡ್ ಬಸವಣ್ಣ ಅವರ ಬಗೆಗೆ ಒಂದು ಕಂಪ್ಯಾರಿಟಿವ್ ಸ್ಟಡಿ ಮಾಡಿದೆ PhD-ಗಾಗಿ. ಡ್ರೈಡನ್ನ ಆಲ್ ಫಾರ್ ಲವ್ ಕಲಿಸಿದ್ರು, ಜೇನ್ ಆಸ್ಟಿನ್ನ ಎಮ್ಮ ಕಲಿಸಿದ್ರು, ಲಿಂಗ್ವಿಸ್ಟಿಕ್ಸ್ ಕಲಿಸಿದ್ರು, ಕ್ರಿಟಿಸಿಸಮ್ ಕಲಿಸಿದ್ರು, T.S. ಎಲಿಯಟ್ನ ಟ್ರೆಡಿಷನ್ ಅಂಡ್ ದಿ ಇಂಡಿವಿಜುವಲ್ ಟ್ಯಾಲೆಂಟ್ ಇಡೀ ಒಂದು ಎಸ್ಸೆ ಅವ್ರಿಗೆ ಕಂಠಪಾಠ ಆಗಿ ಹೋಗ್ಬಿಟ್ಟಿತ್ತು. ಎಲಿಯಟ್ ಬಗ್ಗೆ ಬಹಳ ಪ್ರೀತಿ ಅವ್ರಿಗೆ. F.R. ಲಿವಿಸನ್ ಕಲಿಸಿದ್ರು, ಮ್ಯಾಥ್ಯೂ ಅರ್ನಾಲ್ಡ್ ಅವ್ರನ್ನ ಕಲಿಸಿದ್ರು, ಮಾರ್ಕ್ ಶೋರ್ ಅವ್ರನ್ನ ಕಲಿಸಿದ್ರು. ಇವೆಲ್ಲ ಪಠ್ಯಗಳನ್ನ ನಮ್ಗೆ ಅವರು ಕಲಿಸಿದ್ರು. ನಾನೇನಾದರೂ ಇವತ್ತು ಎಲಿಯಟ್ ಬಗೆಗೆ ಕಲಿಸ್ತೀನಿ ಅಂತಂದ್ರೆ ಅದು ನನ್ನ ಅಧ್ಯಯನ ಅಲ್ಲ, ಅದು ನನ್ನ ಗುರುಗಳ ಅಧ್ಯಯನ. ಇವತ್ತಿಗೂ ಕೂಡ ನನ್ನ ಕ್ಲಾಸಿನಲ್ಲಿ ಗಿರಡ್ಡಿ ಅವರು ಜೀವಂತವಾಗಿದ್ದಾರೆ. ನನ್ನ ಕನಸಿತ್ತು ಪ್ರಾಧ್ಯಾಪಕ ಆಗಬೇಕು, ಇಂಗ್ಲಿಷ್ ಪ್ರಾಧ್ಯಾಪಕ ಆಗಬೇಕು, ಗಿರಡ್ಡಿಯವರ ಥರ ಪಾಠ ಮಾಡಬೇಕು. ಅವರ ಪಾಠದ ವೈಶಿಷ್ಟ್ಯ ಏನಂತಂದ್ರೆ
ಹಿ ವಾಸ್ ವೆರಿ ಇಫೆಕ್ಟಿವ್ ಕ್ಲಾಸ್ ರೂಮ್ ಟೀಚರ್. ಎರಡು ಮಾತಿಲ್ಲ ಅದರ ಬಗೆಗೆ. 1 ಗಂಟೆ ನಿರರ್ಗಳವಾಗಿ ಆ ಪಠ್ಯದ ಕುರಿತು ಅವರು ಮಾತನಾಡ್ತಿದ್ರು. 1 ನಿಮಿಷ ಕೂಡ ಡಿವಿಯೇಷನ್ ತಗೊಳ್ತಾ ಇರಲಿಲ್ಲ ಅವರು. ಎಲಿಯಟ್ನ ಕಲಿಸ್ಬೇಕು ಅಂತಂದ್ರೆ ಎಲಿಯಟ್ನೇ ಕಲಿಸೋದು. ಹೀಗಾಗಿ ಅವರ ವಿಮರ್ಶೆ ಪಠ್ಯ ಕೇಂದ್ರಿತ ವಿಮರ್ಶೆ ಅಂತ ನಾವೇನು ಕರಿತೀವಲ್ಲ, ಹಾಗೆ ಅವರ ವರ್ಗ ಬೋಧನೆ ಕೂಡ ಪಠ್ಯ ಕೇಂದ್ರಿತ ವರ್ಗ ಬೋಧನೆ ಆಗಿತ್ತು. ಈಗ ನಾವೆಲ್ಲ ಶಿಕ್ಷಕರು ಈಗಿನ ತಲೆಮಾರಿನವರು ನಾವು ಪಠ್ಯವನ್ನು ಕಲಿಸುವುದೇ ಇಲ್ಲ ಕ್ಲಾಸಿನಲ್ಲಿ. ಬಹಳಷ್ಟು ಜನ ಪ್ರಾಧ್ಯಾಪಕರು ಕ್ಲಾಸಿನಲ್ಲಿ ಪಠ್ಯವನ್ನು ಕಲಿಸೋದಿಲ್ಲ. ಏನೋ ಒಂದು ನೆಪ, ಪಠ್ಯ ಒಂದು ನೆಪ, ಏನು ಅವರು ತಿಳಿತೈತೆ ಅದನ್ನು ಹೇಳಿ ಹೋಗ್ಬಿಡ್ತಾರೆ. ಗಿರೆಡ್ಡಿ ಅವ್ರು ಹಾಗಲ್ಲ. ಅವರು ಪಠ್ಯವನ್ನೇ ಕಲಿಸೋದು. ಒಂದು ಗಂಟೆ ಅದನ್ನು ಬಿಟ್ಟು ಅವರು ಇನ್ನೇನು ಮಾಡ್ತಾ ಇರಲಿಲ್ಲ. ಸೊ ಒಬ್ಬ ಶಿಕ್ಷಕ ಅಂದರೆ ಹಾಗಿರಬೇಕು. ಹಿ ವಾಸ್ ಎ ಬಿಗ್ ರೋಲ್ ಮಾಡೆಲ್ ಫಾರ್ ಮೀ ಆಸ್ ಅ ಟೀಚರ್. ಈಗಲೂ ನಾನಾದರೂ ಒಂದು ಗಂಟೆ ಒಂದು ಪಠ್ಯವನ್ನು ಇಟ್ಟುಕೊಂಡು ಯಾವ ಡಿವಿಯೇಷನ್ನು ತಗೊಳ್ಳಾರ್ದೆ ನನಗೆ ಬೋಧನೆ ಮಾಡಿದರೆ ನನಗೆ ಗಿರೆಡ್ಡಿ ಅವರೇ ನೆನಪಾಗ್ತಾರೆ. ಇದು ಗಿರೆಡ್ಡಿ ಅವರ ಒಂದು ವರ್ಗ ಬೋಧನೆಯ ಶೈಲಿ ಮತ್ತು ರೀತಿ ಆಗಿತ್ತು. ಅದು ಎಮ್ ಆಗಿರಲಿ ಅಥವಾ ಯಾವುದೇ ಆಗಿರಲಿ, ಲಿಂಗ್ವಿಸ್ಟಿಕ್ಸ್ ವಿಶಿಷ್ಟವಾದ ರೀತಿಯಲ್ಲಿ ಅವರು ನಮಗೆ ಕಲಿಸ್ಕೊಟ್ರು. ಆಮೇಲೆ ಆ ಕಾಲಘಟ್ಟದಲ್ಲಿ ನಮಗೆ ಇನ್ನೂ ಇಬ್ಬರು ತುಂಬ ಮಹತ್ವದ ಪ್ರಾಧ್ಯಾಪಕರು ಇಂಗ್ಲಿಷ್ ವಿಭಾಗದಲ್ಲಿ ಇದ್ದರು. ಚಂದ್ರಶೇಖರ ಪಾಟೀಲ್ರು ಮತ್ತು ಕೀರ್ತಿನಾಥ್ ಕುರ್ತಕೋಟಿಯವರ ಒಂದು ವರ್ಗ ಬೋಧನೆ ಕೇಳ್ತಕ್ಕಂಥ ಅವಕಾಶ ಕೂಡ ನಮಗೆ ಒದಗಿ ಬಂದಿತ್ತು. ಅವರು ನಿವೃತ್ತಿ ಹೊಂದಿ ಧಾರವಾಡಕ್ಕೆ ಬಂದ ಮೇಲೆ ಕರ್ನಾಟಕ ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗಕ್ಕೆ ಅತಿಥಿ ಉಪನ್ಯಾಸಕರಾಗಿ ಬರ್ತಾ ಇದ್ರು. ಅವರು ಕೂಡ ನಮಗೆ 2 ವರ್ಷ ಪಾಠವನ್ನು ಮಾಡಿದರು. ನನಗೆ ಕೀರ್ತಿನಾಥ್ ಕುರ್ತಕೋಟಿ ಬಹಳ ನನ್ನ ಜೀವನದಲ್ಲಿ, ನನ್ನ ವಿದ್ಯಾರ್ಥಿ ಜೀವನದಲ್ಲಿ, ನನ್ನ ಸಂಶೋಧನೆಯಲ್ಲಿ ಮತ್ತು ನನ್ನ ವೈಯಕ್ತಿಕ ಜೀವನದಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ನಿರ್ವಹಿಸಿದ ಇನ್ನೊಬ್ಬ ಬಹಳ ದೊಡ್ಡ ಗುರು ಕೀರ್ತಿನಾಥ್ ಕುರ್ತಕೋಟಿಯವರು. ಕೀರ್ತಿನಾಥ್ ಕುರ್ತಕೋಟಿ ಅವರಿಗೆ ಗಿರೆಡ್ಡಿಯವರ ಬಗೆಗೆ ಬಹಳಷ್ಟು ಬಹಳ ಅಭಿಮಾನ. ಅವ್ರು ನನಗೆ ಆಗ ಹೇಳ್ತಾ ಇದ್ರು, ನಾನು ಏನೇ ಮಾಡ್ತಿರ್ಬೇಕಾದ್ರೆ ಹೇಳ್ತಾ ಇದ್ರು, ಇಟ್ ವಾಸ್ ದಿ ಓನ್ಲಿ ಜೆಂಟಲ್ಮೆನ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಇಂಗ್ಲಿಷ್ ಅಂತ ಹೇಳ್ತಾ ಇದ್ರು ಅವರು. ಇದರ ಅರ್ಥ ಇನ್ನುಳಿದವರು ಇರಲಿಲ್ಲ ಅಂತೇನಲ್ಲ, ಅವ್ರ ಬಗ್ಗೆ ಒಂದು ವಿಶೇಷವಾದಂಥ ಪ್ರೀತಿ ಅವ್ರಿಗೆ ಇತ್ತು. ಆ ಮನುಷ್ಯ ಅವನು ಶ್ರೀಮಂತ ಅಂತಿದ್ರು ಅವರು. ಎಲ್ಲದರಲ್ಲೂ ಶ್ರೀಮಂತ, ಮನಸ್ಸಿನಿಂದ ಶ್ರೀಮಂತ, ಹೃದಯದಿಂದ ಶ್ರೀಮಂತ. ಆ ಕಾಲದಲ್ಲಿ ಆರ್ಥಿಕವಾಗಿ ಕೂಡ ಅವ್ರು ಬಹಳ ಪ್ರಬಲರಾಗಿದ್ರು. ಸಾಕಷ್ಟು ಆರ್ಥಿಕ ಅನುಕೂಲತೆಗಳು ಅವ್ರಿಗೆ ಇದ್ದು. ಹೀಗಾಗಿ ಕೀರ್ತಿನಾಥ್ ಕುರ್ತಕೋಟಿ ಹೇಳ್ತಿದ್ರು, ಹಿ ವಾಸ್ ರಿಚ್ ಇನ್ ಎವ್ರಿ ರೆಸ್ಪೆಕ್ಟ್ ಅಂತ. ಆಮೇಲೆ ಅವರು ಬಹಳ ಕಡಿಮೆ ಮಾತಾಡ್ತಿದ್ರು. ಕ್ಲಾಸ್ ರೂಮ್ದಲ್ಲಿ ಮಾತ್ರ 1 ಗಂಟೆ ಪೂರ್ಣ ಮಾತಾಡ್ತಾ ಇದ್ರು. ಹೊರಗಡೆ ಅವ್ರನ್ನ ಮಾತನಾಡಿಸೋದು ಒಂದು ಸ್ವಲ್ಪ ಕಷ್ಟ ಆಗ್ತಿತ್ತು. ನನಗಂತರೂ ಬಹಳ ಭಯ ಇರೋದ್ರಿಂದ ಅವ್ರ ಹತ್ರ ಹೋಗ್ತಾನೆ ಇರಲಿಲ್ಲ. ಕರ್ನಾಟಕ ಕಾಲೇಜಿಗೆ ನಾನು 1996ರಲ್ಲಿ ಕರ್ನಾಟಕ ಕಲಾ ಮಹಾವಿದ್ಯಾಲಯಕ್ಕೆ ಇಂಗ್ಲಿಷ್ ಉಪನ್ಯಾಸಕ್ಕಾಗಿ ಸೇರಿದ ಮೇಲೆ ಅವ್ರ ಜೊತೆ ಹೆಚ್ಚು ಸಂಪರ್ಕಕ್ಕೆ ಬಂದೆ, ಮಾತನಾಡಲಿಕ್ಕೆ ಶುರು ಮಾಡಿದೆ. ಕರ್ನಾಟಕ ಕಾಲೇಜಿಗೆ ನಾನು ಜಾಯಿನ್ ಆಗೋಕ್ಕಿಂತ ಮುಂಚೆ ಅವ್ರ ಮನೆಗೆ ಹೋದೆ, ಅವ್ರ ಆಶೀರ್ವಾದ ತೊಗೊಂಡು ಬರಬೇಕು ಅಂತ ಹೇಳಿ. ಅವಾಗ ಅವ್ರು ನನಗೆ ಒಂದು ಮಾತು ಹೇಳಿದರು, 2 ಮಾತನ್ನು ಹೇಳಿದರು. ನಾನು ಈಗಲೂ ಕೂಡ ಅದನ್ನು ಪಾಲಿಸ್ತಾ ಇದ್ದೀನಿ. ಒಂದೇನಂತಂದರೆ, ತಯಾರಿ ಇಲ್ಲದೇ ನೀನು ಕ್ಲಾಸಿಗೆ ಹೋಗಬೇಡ. ಡೋಂಟ್ ಗೋ ಟು ಯುವರ್ ಕ್ಲಾಸ್ ಅನ್ಲೆಸ್ ಯು ಆರ್ ಫುಲ್ಲಿ ಪ್ರಿಪೇರ್ಡ್ ಅಂತ ಹೇಳಿದ್ರು ನನಗೆ. ಒಂದು ವೇಳೆ ನಿನಗೆ ತಯಾರಿ ಆಗಿಲ್ಲ ಅಂತಂದರೆ ಆ ದಿನ ರಜೆ ಹಾಕು, ಆದರೆ ಕ್ಲಾಸಿಗೆ ಹೋಗಿ ಏನಾದರೂ ಹೇಳಿ ಬರಬೇಡ ಅಂತ ನನಗೆ ಅವರು ಉಪದೇಶ ಮಾಡಿದರು. ಅದನ್ನು ನಾನು ಬಹಳ ಗಂಭೀರವಾಗಿ ತೆಗೆದುಕೊಂಡೆ, ನನ್ನ ಜೀವನದಲ್ಲಿ ನಾನು ಅಳವಡಿಸಿಕೊಂಡೆ. ನಾನು ತಯಾರಿ ಇಲ್ಲದೆ ಯಾವ ಕ್ಲಾಸಿಗೂ ಹೋಗೋದಿಲ್ಲ. ಅವರು ಕೂಡ ಹಾಗೇನೆ ನಿವೃತ್ತಿಯ ಅಂಚಿನಲ್ಲೂ ಕೂಡ ಅವರು ಕೂತ್ಕೊಂಡು ಸಾಕಷ್ಟು ತಯಾರಿ ಮಾಡಿಕೊಂಡೇ ಅವರು ತಮ್ಮ ಕ್ಲಾಸಿಗೆ ಹೋಗ್ತಿದ್ರು. ಮತ್ತು ಅಗಾಧವಾದಂಥ ಒಂದು ಶಿಷ್ಯ ಪ್ರೀತಿಯನ್ನ, ಶಿಷ್ಯ ಕಾಳಜಿಯನ್ನ ಅವರು ಇಟ್ಕೊಂಡಿದ್ರು. ಯಾವುದೇ ಹಳೆಯ ವಿದ್ಯಾರ್ಥಿ ಅವ್ರಿಗೆ ಭೇಟಿಯಾದರೆ ಭಾಳ ಪ್ರೀತಿಯಿಂದ, ವಿಶ್ವಾಸದಿಂದ ಮಾತನಾಡಿಸ್ತಕ್ಕಂಥವ್ರು ಇದ್ರು. ಒಬ್ಬ ಒಳ್ಳೆಯ ವಿದ್ಯಾರ್ಥಿಗೆ ಒಬ್ಬ ಒಳ್ಳೆಯ ಗುರು ಸಿಗೋದು ಎಷ್ಟು ಮುಖ್ಯವೋ ಅಷ್ಟು ಒಬ್ಬ ಒಳ್ಳೆಯ ಗುರುವಿಗೆ ಒಬ್ಬ ಒಳ್ಳೆಯ ಶಿಷ್ಯ ಸಿಗೋದು ಕೂಡ ಅಷ್ಟೇ ಮುಖ್ಯ ಅಂತ ನಾನು ಕಂಡುಕೊಂಡಿದ್ದೇನೆ. ಆಮೇಲೆ ನಾನು ಕರ್ನಾಟಕ ಕಾಲೇಜಿನಲ್ಲಿ ಇದ್ದಾಗ ಅವ್ರಿಗೆ ಒಂದು 5-6 ಸಲ ನಾನು ಕಾಲೇಜಿನ ಕಾರ್ಯಕ್ರಮಗಳಿಗೆ ಕರೆದೆ. ನಾನು ಅವ್ರು ಯಾವತ್ತೂ ಇಲ್ಲ ಅಲ್ಲೆಲ್ಲ ಬಂದರು, ಮಾತನಾಡಿದ್ರು. ಭಾಳ ಹೆಮ್ಮೆ ಅನಿಸ್ತಿತ್ತು ನನಗೆ. ನನ್ನ ಗುರುಗಳು, ನನ್ನ ಗುರುಗಳು ನನ್ನ ಕಾಲೇಜಿಗೆ ಬಂದು ನನ್ನ ವಿದ್ಯಾರ್ಥಿಗಳ ಉದ್ದೇಶಿಸಿ ಮಾತನಾಡ್ತಿದ್ದಾರಲ್ಲ, ಎಂಥ ಸೌಭಾಗ್ಯ ಅಂತ ನನಗೆ ಅನಿಸ್ತಿತ್ತು. ಆಮೇಲೆ
ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯಕ್ಕೆ ನಾನು ಹೋದ್ಮೇಲೆ ಅಲ್ಲಿಯ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥನಾದ್ಮೇಲೆ ಅವ್ರನ್ನ ಕರೆದೆ. ಅವರಿಗೆ ಬರಕ್ ಆಗ್ಲಿಲ್ಲ. ಬಟ್ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಒಂದು ಕಾರ್ಯಕ್ರಮಕ್ಕಾಗಿ ಗುಲ್ಬರ್ಗಕ್ಕೆ ಬಂದಾಗ ಪ್ರಾಯಶಃ ಸ್ವಾಮಿರಾವ್ ಕುಲಕರ್ಣಿ ಅವರು ಕರೆಸಿದ್ರು ಅಂತ ಕಾಣ್ತದೆ. ಅವಾಗ ನಮಗೆ ವಿಭಾಗಕ್ಕೆ ಬಂದರು. ನಾನು ಹೇಳಿದೆ, ಸರ್ ಒಂದು ಅರಿಸ್ಟಾಟಲ್ ಬಗೆಗೆ 1 ಗಂಟೆ ಪಾಠ ಮಾಡ್ರಿ. ಇಲ್ಲ, ನಾನು ಪಾಠ ಮಾಡೋದು ಬಿಟ್ಟು 8 ವರ್ಷ ಆಯ್ತು, 8-10 ವರ್ಷದಿಂದ ಇಂಗ್ಲಿಷ್ನಲ್ಲಿ 1 ಗಂಟೆ ನಾನು ಒಂದ್ಸಲನೂ ಮಾತಾಡಿಲ್ಲ ಅಂತಂದೆ. ಸರ್ ದಯವಿಟ್ಟು ನಮ್ಮ ಹುಡುಗ ಉದ್ದೇಶಿಸಿ ಮಾತಾಡ್ರಿ ಅಂತಂದ್ರು. ಅರಿಸ್ಟಾಟಲ್ ಟೆಕ್ಸ್ಟ್ ಇದೇನಾ ಅಂತಂದ್ರು. ಕೊಟ್ಟೆ ನಾನು. ನೀವೆಲ್ಲ ನಂಬೇಕು, ಅರ್ಧ ಗಂಟೆ ನನ್ನ ರೂಮ್ನಲ್ಲಿ ಕೂತ್ಕೊಂಡು ತಯಾರಿ ಮಾಡಿಕೊಂಡು ನಮ್ಮ ಹುಡುಗರನ್ನ ಉದ್ದೇಶಿಸಿ 1 ಗಂಟೆ ಅದ್ಭುತವಾದಂಥ ಒಂದು ಲೆಕ್ಚರ್ ಕೊಟ್ಟರು. ಇಟ್ ವಾಸ್ ವೆರಿ ಪವರ್ಫುಲ್, ವೆರಿ ಇಫೆಕ್ಟಿವ್ ಲೆಕ್ಚರ್ ಆನ್ ಅರಿಸ್ಟಾಟಲ್ಸ್ ಪೊಯಿಟಿಕ್ಸ್. 1 ಗಂಟೆ ಮಾತಾಡಿದರು. ಅವಾಗ ನಮ್ಮಲ್ಲಿಯ ಪ್ರಾಧ್ಯಾಪಕರು, ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥ ಪ್ರಾಧ್ಯಾಪಕರಿಗೆ ಆಶ್ಚರ್ಯ ಆಯಿತು, ಏನು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇಂಥ ಒಬ್ಬ ಪ್ರಾಧ್ಯಾಪಕ ಇದ್ದಾನೆ ಅಂತ ಅನ್ನೋದು. ಆಮೇಲೆ ನಾನು ಅವರಿಗೆ ಅಮರಕಂಟಕಕ್ಕೆ ಕರೆದೆ, ಬರಬೇಕು ಅಂತೇಳಿ. ಅವರು 1500 ಕಿಲೋಮೀಟ್ರು ಬಂದರು. ಕೇವಲ ನನ್ನ ಮೇಲೆ ಪ್ರೀತಿಯಿಂದ ಅಂತ ಬಂದರು ಅಂತ ನಾನು ಹೇಳೋದಿಲ್ಲ. ಗಿರಟಿ ತೇಜಸ್ವಿ ಕಟ್ಟಿಮನಿಯವರ ಮೇಲಿನ ಪ್ರೀತಿಯಿಂದ ಕೂಡ ಅಲ್ಲಿಗೆ ಬಂದರು. ಕರ್ನಾಟಕ ಸರ್ಕಾರದ ಸಹಯೋಗದೊಂದಿಗೆ ನಾವು ಒಂದು ಹೊರನಾಡು ಉತ್ಸವವನ್ನು ನಾವು ಅಲ್ಲಿ ಆಚರಣೆ ಮಾಡಿದ್ದೀವಿ. ಅದನ್ನು ಉದ್ಘಾಟನೆ ಮಾಡಿದರು. 4 ದಿವಸ ನನ್ನ ಜೊತೆ ಇದ್ದರು, ತಿರುಗಾಡಿದ್ರು. ಭಾಳ ಸುಂದರವಾಗಿ ಕಾಣ್ತಾ ಇದ್ರು. ಅವರು ಸಫಾರಿ ಡ್ರೆಸ್ ಹಾಕ್ಕೊಂಡು ನಮ್ಮ ಜೊತೆ 4 ದಿವಸ ಓಡಾಡಿದ್ರು. ಜಬಲ್ಪುರಿಗೆ ಅವರು ವಿಮಾನದಲ್ಲಿ ಬಂದರು. ಅಲ್ಲಿಂದ ನಾನು ಇಲ್ಲಿಗೆ ಕರ್ಸ್ಕೊಂಡೆ. ಅವ್ರ ಜೊತೆ ನನ್ನ 4 ಜನ ಕ್ಲಾಸ್ಮೇಟ್ಸು ಅವ್ರ ಜೊತೆ ಬಂದರು. ಅವರು ಅವ್ರ ವಿದ್ಯಾರ್ಥಿಗಳಾಗಿದ್ದರು. ಕಲ್ಲೂರ್ ಅಂತೇಳಿ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಿದ್ದಾರೆ. ವಿಜಯ ನಾಗಣ್ಣ ಅವರು ಅಂತೇಳಿ ಬೆಳಗಾವಿ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ. ಮುಕುಂದ ಮಾಣಿ ಇವರೆಲ್ಲ ಸೇರಿ ಬಂದರು, ನಮ್ಮ ಜೊತೆ ಇದ್ದರು. ಸಾಕಷ್ಟು ವಿಷಯಗಳನ್ನು ಹೇಳಿದರು, ತಿಳಿಸಿದರು, ಕಲಿಸಿದರು. ಪ್ರೊಫೆಸರ್ ಗಿರಟಿ ಗೋವಿಂದರಾಜ್ ಇಂಥವರು ನಮಗೆ ಸಿಗೋದು ಬಹಳ ಬಹಳ ಅಂದರೆ ಬಹಳ ಅಪರೂಪ. ಯಾಕಂತಂದರೆ ಇವತ್ತು ಟೀಚಿಂಗ್ ಹ್ಯಾಸ್ ಬೀನ್ ಎಕ್ಸ್ಟೆನ್ಸಿವ್ಲಿ ಕಮರ್ಷಿಯಲೈಸ್ಡ್. ಟೀಚರ್ಸ್ಗಳು ವರ್ಗದಲ್ಲಿ ಪಠ್ಯ ಕೇಂದ್ರಿತ ಬೋಧನೆ ಇಲ್ಲದಾಗಿದೆ. ಸರ್ಕಾರ, ವಿಶ್ವವಿದ್ಯಾಲಯ, ಕುಲಪತಿಗಳು, UGC ಇದರ ಬಗ್ಗೆ ಬಹಳ ಗಂಭೀರವಾಗಿ ವಿಚಾರ ಮಾಡಬೇಕು. ಶಿಕ್ಷಕನ ಮೊದಲ ಕರ್ತವ್ಯ ಅಂತಂದ್ರೆ ಪಾಠ ಮಾಡೋದು. ಇದನ್ನ ಕೀರ್ತಿನಾಥ್ ಕುರ್ತಕೋಟಿಯವರು ಹೇಳ್ತಿದ್ರು. ಅವರು ಕುರ್ತಕೋಟಿಯವರು ಹೇಳೋದೇನೆಂದ್ರೆ, ನೀನು ಒಂದು ಭಾಷಣಕ್ಕೆ ಹೋದರೆ ಆ ಭಾಷಣದ ವಿಷಯದ ಬಗೆಗೆ ಮಾತನಾಡಬೇಕು. ಯುವರ್ ಫಸ್ಟ್ ವರ್ಡ್ ಅಂಡ್ ಯುವರ್ ಲಾಸ್ಟ್ ವರ್ಡ್ ಶುಡ್ ಬಿ ಅಬೌಟ್ ದಿ ಟಾಪಿಕ್ ಗಿವನ್ ಟು ಯು ಅಂತ ಹೇಳ್ತಾ ಇದ್ರು. ಅದನ್ನ ಮಾಡಲಿಲ್ಲ ಅಂದ್ರೆ ದಿಸ್ ಇಸ್ ಇಮ್ಮಾರಲಿಟಿ ಅಂತಿದ್ರು. ಒಬ್ಬ ಶಿಕ್ಷಕ ಕಲಿಸ್ಬೇಕು, ಕಲಿಸಲಿಲ್ಲ ಅಂದ್ರೆ ಅದು ಅನೈತಿಕತೆ. ಒಬ್ಬ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಸರಿಯಾದ ಮಾರ್ಗದರ್ಶನ ಕೊಡಬೇಕು. ಅವಾಗ ಗುರುವಿನ ಸ್ಥಾನ ಬರ್ತೈತಿ. ಅದಕ್ಕೆ ನಾನು ದ್ರೋಣ ಶಿಷ್ಯ, ನಾನು ಪರಶುರಾಮನ ಶಿಷ್ಯ, ಹಾಗೆ ನಾನು ಗಿರಡ್ಡಿ ಶಿಷ್ಯ ಅಥವಾ ಚಂಪಾ ಶಿಷ್ಯ ಅಂತ ಅನ್ಲಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಒಂದು ಪರಂಪರೆಯನ್ನ ಅವರು ವಿಮರ್ಶೆಯಲ್ಲಿ ಒಂದು ಪರಂಪರೆಯನ್ನು ಹಾಕಿಕೊಟ್ರು. ಕಥೆಗಳು 2 ಕಥಾ ಸಂಕಲನ ಇದ್ರು ಕೂಡ ಅದರಲ್ಲೂ ಕೂಡ ಒಂದು ಪರಂಪರೆಯನ್ನು ಹಾಕಿಕೊಟ್ರು. ಅದ್ರ ಬಗೆಗೆ NG ಹೆಗ್ಡೆ ಅವರು ಬೇರೆಯವರು ಮಾತನಾಡ್ತಾರೆ. ಹಾಗೆ ಪ್ರಬಂಧಗಳಲ್ಲೂ ಕೂಡ ಒಂದು ಪರಂಪರೆಯನ್ನು ಹಾಕಿಕೊಟ್ರು. ಆಮೇಲೆ ಚಿಂತನಾ ಕ್ರಮದಲ್ಲೂ ಕೂಡ ಒಂದು ಪರಂಪರೆಯನ್ನು ಹಾಕಿಕೊಟ್ರು. ಬಹಳ ದೊಡ್ಡ ವಿದ್ವತ್ತು ಅವ್ರಿಗಿತ್ತು. ಹಾಗೆ ಕಲಿಸುವಿಕೆಯಲ್ಲೂ ಕೂಡ ಒಂದು ಪರಂಪರೆಯನ್ನು ಹಾಕಿಕೊಟ್ರು. ಅದನ್ನು ಕೂಡ ಬಹಳ ಗಂಭೀರವಾಗಿ ತಗೊಂಡ್ರು. ಸಾಕಷ್ಟು ಓದಿ ತಯಾರಿ ಮಾಡಿಕೊಂಡು ಅವರು ಪಾಠಗಳನ್ನು ಮಾಡ್ತಾ ಇದ್ರು. ಅವರ ಒಂದೊಂದು ಉಪನ್ಯಾಸದ ಬಗ್ಗೆಯೂ ಕೂಡ ನಾನು ಒಂದೊಂದು ಲೇಖನವನ್ನು ಬರೆಯಬಲ್ಲೆ, ಅಷ್ಟು ಹಚ್ಚು ಹಸಿರಾಗಿದೆ ಅವರ ವರ್ಗ ಬೋಧನೆ ನನ್ನ ಮನಸ್ಸಿನಲ್ಲಿ. ಹಾಗಾಗಿ ಗಿರಡ್ಡಿಯವರು ದೈಹಿಕವಾಗಿ ನಮ್ಮೊಂದಿಗೆ ಇಲ್ಲ ಅಂದರೂ ಕೂಡ ಅವರ ಶಿಷ್ಯರ ಮೂಲಕ, ಅವರ ಬರಹದ ಮೂಲಕ, ಅವರ ಕಥೆಗಳ ಮೂಲಕ, ರಾಘವೇಂದ್ರರಾವ್ ಪಾಟೀಲ್ ಸರ್ ಅಂತವ್ರ ಮೂಲಕ, ಮಲ್ಲಿಕಾರ್ಜುನ್ ಹಿರೇಮಠ್ ಸರ್ ಅವರ ಮೂಲಕ, ಸ್ವಾಮಿರಾವ್ ಕುಲಕರ್ಣಿಯವರ ಮೂಲಕ ಜೀವಂತವಾಗಿ ಇದ್ದಾರೆ. ಭಾರತದ ಭವ್ಯ ಪರಂಪರೆಯನ್ನು ಅವ್ರ ಮೂಲಕ ನಾವು ಕಟ್ಟಿಕೊಡುವ ಕೆಲಸವನ್ನ ಮಾಡಬೇಕು. ಈ ಗುರು ಶಿಷ್ಯ ಪರಂಪರೆ ಆಗಬೇಕು. ಗುರುಗಳನ್ನ ನಾವು ನಿಜವಾದ ಅರ್ಥದಲ್ಲಿ ಅವರನ್ನು ಗೌರವಿಸ್ಬೇಕು, ಅವರನ್ನು ಪೂಜಿಸ್ಬೇಕು, ಅವರನ್ನು ನಮಸ್ಕರಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಬಹಳ ಹೆಮ್ಮೆಯಿಂದ ನಾನು ಹೇಗೆ ಅರ್ಜುನ ದ್ರೋಣ ಶಿಷ್ಯ ಅಂತಾನೋ ಹಾಗೆ ನಾನು ಗಿರಡ್ಡಿ ಶಿಷ್ಯ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಇಲ್ಲಿ ಗಟ್ಟಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ಇದುವರೆಗೆ
ಡಾಕ್ಟರ್ ಬಸವರಾಜ್ ದೋಣೂರ್ ಅವರು ಗಿರೆಡ್ಡಿ ಅವರ ಗುರುತ್ವದ ಬಗ್ಗೆ ಬಹಳ ಚೆನ್ನಾಗಿ ನಮಗೆ ಹೇಳಿದ್ದಾರೆ. ಅದನ್ನ ನಾವು ನಮ್ಮ ಹೃದಯದಲ್ಲಿ ಇಟ್ಕೊಳ್ತಾ ಈಗ ವಿಮರ್ಶಕರಾಗಿ ಗಿರೆಡ್ಡಿ ಅವರದ್ದು ಮಹತ್ವ ಏನು ಅನ್ನುವಂಥ ಮಾತನ್ನ ಡಾಕ್ಟರ್ ಎಂ ಜಿ ಹೆಗಡೆ ಅವರು ಮಾತಾಡಲಿದ್ದಾರೆ. ಡಾಕ್ಟರ್ ಗಿರೆಡ್ಡಿ ಗೋವಿಂದರಾಜ್ ಅವರು 2018 ಮೇ 11 ಹೋದ್ಮೇಲೆ 2019ನೇ ವರ್ಷದ ಧಾರವಾಡ ಸಾಹಿತ್ಯ ಸಂಭ್ರಮವನ್ನ ಏರ್ಪಡಿಸುವಂತಹ ಸಂದರ್ಭದಲ್ಲಿ ನಾವು ಆ ಧಾರವಾಡ ಸಾಹಿತ್ಯ ಸಂಭ್ರಮವನ್ನ ಗಿರೆಡ್ಡಿ ಅವರ ನೆನಪಿಗೆ ಅರ್ಪಿಸಿದ್ದೀವಿ ಮತ್ತು ಗಿರೆಡ್ಡಿ ಅವರನ್ನ ಕುರಿತು ಒಂದು ಗೋಷ್ಠಿ, ವಿಶೇಷ ಗೋಷ್ಠಿಯನ್ನು ನಾವು ಆ ಸಂದರ್ಭದಲ್ಲಿ ಏರ್ಪಡಿಸಿದ್ದೀವಿ. ಡಾಕ್ಟರ್ CN ರಾಮಚಂದ್ರನ್, ಆಮೇಲೆ ಡಾಕ್ಟರ್ ಗುಂಡೂರ್, ಡಾಕ್ಟರ್ ಎಂ ಜಿ ಹೆಗಡೆ ಇವರು ಆ ಕಾರ್ಯಕ್ರಮದ ಆ ಗೋಷ್ಠಿನಲ್ಲಿ ಭಾಗವಹಿಸಿದ್ರು. ಆ ಸಂದರ್ಭದಲ್ಲಿ ಡಾಕ್ಟರ್ ಎಂ ಜಿ ಹೆಗಡೆ ಅವರು ವಿಮರ್ಶಕನಾಗಿ ಗಿರೆಡ್ಡಿ ಗೋವಿಂದರಾಜ್ ಅನ್ನುವಂಥ ವಿಷಯ ಇಟ್ಕೊಂಡು ಕೆಲವು ಮಾತುಗಳನ್ನ ಆಡಿದ್ದಾರೆ. ಡಾಕ್ಟರ್ ಎಂ ಜಿ ಹೆಗಡೆ ಅವರು ಕನ್ನಡದ ಇವತ್ತಿನ ಬಹು ಪ್ರಮುಖರಾದಂಥ ವಿಮರ್ಶಕರು. ಅತ್ಯಂತ ಒಂದು ಸಮತೋಲ ಚಿತ್ರ, ಗಿರೆಡ್ಡಿ ಅವರ ಮೋಟೋ ಏನಿತ್ತು ಆ ರೀತಿಯ ಒಂದು ಸಮತೋಲ ಚಿತ್ರದ ವಿಮರ್ಶಕರಾಗಿ ಡಾಕ್ಟರ್ ಎಂ ಜಿ ಹೆಗಡೆ ಅವರು ತಮ್ಮ ಹೆಸರನ್ನ ಮಾಡಿರುವಂಥವ್ರು. ಅವರು ಇವಾಗ ಅವರು 2019 ಧಾರವಾಡ ಸಾಹಿತ್ಯ ಸಂಭ್ರಮದಲ್ಲಿ ಗಿರೆಡ್ಡಿ ಅವರನ್ನು ಕುರಿತಂತೆ ಆಡಿದ ಮಾತುಗಳನ್ನ ನಾವು ಇವಾಗ ನಿಮಗೆ ಮತ್ತೆ ರಿಲೇ ಮಾಡಿ ತೋರಿಸ್ತಾ ಇದ್ದೀವಿ. ಈಗ ಗೋಷ್ಠಿ 2, ಡಾಕ್ಟರ್ ಗಿರೆಡ್ಡಿ ಗೋವಿಂದರಾಜ್ ಒಂದು ಸಾಂಸ್ಕೃತಿಕ ನೆನಪು. ಇದರಲ್ಲಿ ಭಾಗವಹಿಸುವವರು ಎಂ ಜಿ ಹೆಗಡೆ ಹಾಗೂ NS ಗುಂಡೂರ್. ಈ ಗೋಷ್ಠಿ ನಿರ್ದೇಶನ ಮಾಡುವವರು CN ರಾಮಚಂದ್ರನ್. ಈಗ ಪ್ರೊಫೆಸರ್ ಎಂ ಜಿ ಹೆಗ್ಡೆ ಅವರು ಕುಮಟಾದಲ್ಲಿ ಇರ್ತಕ್ಕಂಥ ಕಾಲೇಜು ಯಾವುದದು ಬಾಳಿಕಾ ಕಾಲೇಜಿನಲ್ಲಿ ಇಂಗ್ಲಿಷ್ ವಿಭಾಗದ ಪ್ರಾಧ್ಯಾಪಕರಾಗಿದೆ. ಈ ಸಾಹಿತ್ಯ ಸಂಭ್ರಮದ ಮೊದಲನೇ ಆವೃತ್ತಿಯಲ್ಲಿಯೇ ಸಾಹಿತ್ಯಿಕ ಪ್ರಸಂಗಗಳು ಅನ್ನೋ ಗೋಷ್ಠಿ ಸಿಕ್ಕಾಪಟ್ಟೆ ಅದು ನಿರೀಕ್ಷಿಸಿದ ಹಾಗೆ ಯಶಸ್ವಿಯಾಗಿತ್ತು. ಮತ್ತು ಗಿರೆಡ್ಡಿ ಅವರು ಹೊರಗಡೆ ಈ ಗೋಷ್ಠಿಯ ನಂತರದಲ್ಲಿ ನಿಂತ್ಕೊಂಡು ಸಿಗರೇಟ್ ಎಳಿತಾ ನಿಂತ್ಕೊಂಡಿದ್ರು. ಬಹಳ ಜನ ಬಂದು ಅವರನ್ನು ಅಭಿನಂದಿಸಿದರು. ಚೆನ್ನಾಗಿತ್ತು ಸರ್ ಅಂತ ಹೇಳಿ ಬಹಳ ಸಂತೋಷವನ್ನ ವ್ಯಕ್ತಪಡಿಸಿದರು. ಆಮೇಲೆ ಅದಕ್ಕೂ ನೆಕ್ಸ್ಟ್ ಗೋಷ್ಠಿಗೆ ಸಲುವಾಗಿ ಅನೌನ್ಸ್ಮೆಂಟ್ ಆಗಿ ಎಲ್ಲರೂ ಒಳಗೆ ಹೋಗ್ತಾ ಇರುವಾಗ ಲಾಸ್ಟ್ ಇದನ್ನು ಜೋರು ಎಸೆದು ಅದನ್ನ ಹೊರತ ಹೌದು ರಂಜಕವಾಗಿ ಇರ್ತದೆ, ಚಲೋ ಇರ್ತದೆ. ಆದರೆ ಅದು ಬರೇ ಜೋಕ್ ಅನ್ನೋ ಮಟ್ಟದಲ್ಲಿ ಅದನ್ನು ತಗೋಬಾರ್ದು. ಬದಲಾಗಿ ಈ ಪ್ರಸಂಗಗಳು ಸಾಹಿತ್ಯದ ನಿಮಿತ್ತವಾಗಿಯೇ ಹುಟ್ಟುಕೊಳ್ಳುವಂತಹ ಅಥವಾ ಬಿಗಿದುಕೊಳ್ಳುವಂತಹ ಸಂಬಂಧಗಳು. ಈ ಸಂಬಂಧಗಳ ಆಳ ಒಳಸುಳಿ ಅದನ್ನು ತೋರಿಸುವ ಹಾಗೆ ಇರಬೇಕು. ಹಾಗಾಗಿ ಆಯ್ಕೆ ಮಾಡುವಾಗ ಬಹಳ ಎಚ್ಚರಿಕೆ ವಹಿಸಬೇಕು ಮತ್ತು ನಿರೂಪಿಸುವಾಗ ಕೂಡ ಅಂದರೆ ಅದು ಜೋಕ್ ಆಗಬಾರ್ದು, ಬದಲಾಗಿ ಅದು ಸಂಬಂಧಗಳ ಒಂದು ಒಳಸುಳಿಯನ್ನು ತೋರಿಸುವಂಥದ್ದಾಗಬೇಕು ಅಂತ ಇದ್ರೊಳಗಡೆ ಹೇಳಿದರು. ಅವರೇ ಸ್ವತಃ ಇಂತಹ ಪ್ರಸಂಗಗಳನ್ನೆಲ್ಲ ಕೂಡಿಸಿ ಒಂದು ಪುಸ್ತಕ ಮಾಡಿದ್ದಾರೆ, ಸಾಹಿತ್ಯ ಲೋಕದ ಸುತ್ತಮುತ್ತ ಅಂತ. ಆ ಪುಸ್ತಕದಲ್ಲಿ 4-4 ಕಡೆ ಒಂದು ಆತಂಕವನ್ನ ಅವರು ಹಂಚಿಕೊಂಡಿದ್ದಾರೆ. ಏನು ಅಂತ ಹೇಳಿದ್ರೆ, ಯಾವುದೋ ಒಂದು ಘಟನೆ ಆಗ್ತದೆ ಸಾಹಿತಿಗೋ ಯಾರಿಗೋ ಸಂಬಂಧಪಟ್ಟಿದ್ದು, ಮತ್ತು ಅದು ಕಿವಿಯಿಂದ ಕಿವಿಗೆ, ಬಾಯಿಯಿಂದ ಬಾಯಿಗೆ ಹೋಗ್ತಾ 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 ಬೇರೆ ಬೇರೆ ಬಣ್ಣಗಳನ್ನು ಪಡ್ಕೊಳ್ತದೆ, ವಿಕಾರ ಆಗ್ತದೆ. ಹೀಗೆ ವಿಕೃತವಾಗಿ ನಿಂತ್ಕೊಂಡಂತಹ ಇದರಿಂದ ವದಂತಿಗಳಿಂದಾಗಿ ನಮ್ಮ ಒಟ್ಟು ಲಿಟ್ರರಿ ವಾತಾವರಣದ ಸ್ವಾಸ್ಥ್ಯ ಕೆಡ್ತದೆ ಅಂತ ಆತಂಕವನ್ನ ಅಲ್ಲಿ 3-4 ಕಡೆ ಅವರು ಹೇಳ್ಕೊಂಡಿದ್ದಾರೆ. ಸೊ ಇವು ಎರಡು ಇದೆಯಲ್ಲ, ಅಂದ್ರೆ ಏನೋ ಸಂಬಂಧಗಳು ಮತ್ತು ಸ್ವಾಸ್ಥ್ಯ, ಇವು ಕೀ ಟರ್ಮ್ಸ್. ಇವು ಗಿರೆಡ್ಡಿ ಅವರ ಕಲ್ಪನೆಯ ಸಂಭ್ರಮದ ಕೀ ಟರ್ಮ್ಸ್ ಯಾವುದು ಅಂದ್ರೆ ಸಂಬಂಧಗಳು ಮತ್ತು ಸ್ವಾಸ್ಥ್ಯ. ಅಂದ್ರೆ ಸಂಭ್ರಮದಿಂದ ಅವರು ನಿರೀಕ್ಷೆ ಮಾಡಿದ್ದು ಅಷ್ಟೇನೆ, ಸಂಬಂಧಗಳು ಕುದುರಬೇಕು, ಬೇರೆ ಬೇರೆ ವಿಚಾರಶೀಲ ಪ್ರಣಾಳಿಕೆಗಳ ಬೇರೆ ಬೇರೆ ದೃಷ್ಟಿಕೋನಗಳು, ಸೈದ್ಧಾಂತಿಕ ನಿಲುವುಗಳನ್ನು ಇಟ್ಕೊಂಡವರು ಒಂದ್ ಕಡೆ ಬಂದ್ಕೊಂಡು ಚರ್ಚಿಸಬೇಕು. ಅದರಿಂದ
ವಾತಾವರಣದ ಸ್ವಾಸ್ಥ್ಯ ಉಳಿತದೆ ಅಂತ ಅವರು ಅಂದ್ಕೊಂಡಿದ್ರು. ಆ ಸಂದರ್ಭದಲ್ಲಿಯೇ ಅವರು ಅದೆಂಥದ್ದು ಮಧ್ಯಮ ಮಾರ್ಗ ಅನ್ನುವ ಒಂದು ಪದವನ್ನ ಬಳಸ್ಬಿಟ್ರಪ್ಪ. ಆ ಪದವನ್ನು, ಅದು ಮಧ್ಯಮ ಮಾರ್ಗ ಅಂತ ಹೇಳೋದು ಒಂದು ಪೊಲಿಟಿಕಲ್ ಪೊಸಿಷನ್ ಅಂತ ತಿಳುವಳಿಕೆಯಿಂದ ವ್ಯಾಖ್ಯಾನಿಸಲ್ಪಟ್ಟು ಮತ್ತು ಟೀಕಿಸಲ್ಪಟ್ಟು ಬಹಳ ಜನ ಅನುಮಾನದಿಂದ ಅದನ್ನ ನೋಡಿದ್ರು, ಮಧ್ಯಮ ಮಾರ್ಗ ಅನ್ನೋದನ್ನ ಬಳಸಿದ್ರಿಂದ. ಈಗ ಸ್ವಲ್ಪ ಹಿಂದೆ ಹೋಗಿ ಮಧ್ಯಮ ಮಾರ್ಗ ಅಂದ್ರೆ ಏನು, ಅದು ಏನ್ ಮಾಡೋಕ್ ಶುರು ಮಾಡಿದ್ರು ಅವರು ಅದಂತ ನೋಡಿದ್ರೆ ನಾವು ಅದನ್ನ, ನನಗೆ ತಿಳಿದಾಗೆ ಅದನ್ನ ಈ ಸಂಭ್ರಮದ ಸಂದರ್ಭದಲ್ಲಿಯೇ ಅವರು ಅದನ್ನ ಬಳಸಿದ್ರು. ಮತ್ತು ಇಲ್ಲಿಯ ಅನೇಕ ಭಾಷಣಗಳಲ್ಲಿ ಈ ವೇದಿಕೆಯಿಂದ ಅನೇಕ ಸಲ ಅದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟರು ಮತ್ತು ಬೇರೆ ವೇದಿಕೆಯಿಂದಲೂ ಹೇಳಿದ್ರು. ಬಹುಶಃ ನನಗೆ ತಿಳಿದಿರೋ ಹಾಗೆ ಟೈಮ್ಸ್ ಆಫ್ ಇಂಡಿಯಾದ ಇಂಟರ್ವ್ಯೂದಲ್ಲಿ ಒಂದರಲ್ಲೇ ಅವರು ಅದನ್ನ ಸ್ವಲ್ಪ ವಿಸ್ತಾರವಾಗಿ ಹೇಳಿದ್ದು. ಏನು ಅವ್ರು ಹೇಳಿದ್ರು ಅಂತ ಹೇಳಿದ್ರೆ, ಇಲ್ಲಿ ಬಂದು ಸಾಹಿತ್ಯ ಸಂಭ್ರಮದಲ್ಲಿ ಭಾಗವಹಿಸೋದ್ರಿಂದ ನೀವು ನಿಮ್ಮ ಸೈದ್ಧಾಂತಿಕ ನಿಲುವುಗಳ ಜೊತೆ ಯಾವುದೇ ರಾಜಿ ಮಾಡ್ಕೋಬೇಕಾಗಿಲ್ಲ, ಅಥವಾ ಇದಕ್ಕೆ ಯಾವುದಕ್ಕೂ ಒಂದು ಒಪ್ಪಿಗೆಯನ್ನು ಕೊಡಬೇಕಾಗಿ ಅಂತಲೂ ಇಲ್ಲ. ಬೇರೆ ಬೇರೆ ವೈಚಾರಿಕ ನಿಲುವುಗಳನ್ನ ಹೊಂದಿದ್ದವರು ಒಂದ್ ಕಡೆ ಬಂದು ಚರ್ಚಿಸೋದ್ರಿಂದ ನಿಮ್ಮ ಸೈದ್ಧಾಂತಕ್ಕೂ ಒಂದು ಖಚಿತತೆ ಸಿಗ್ತದೆ, ಮತ್ತೆ ನಮಗೆ ಕೂಡ ವಿವಿಧ ದೃಷ್ಟಿಕೋನಗಳು, ಬಹುಮುಖಿ ದೃಷ್ಟಿಕೋನ ಅನ್ನೋ ಶಬ್ದವನ್ನೇ 2-3 ಸಲ ಇದೇ ವೇದಿಕೆಯಲ್ಲಿ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಬಹುಮುಖಿ ದೃಷ್ಟಿಕೋನಗಳು ನಮಗೆ ದೊರಕ್ತವೆ ಅಂತ. ಆಮೇಲೆ ಟೈಮ್ಸ್ ಆಫ್ ಇಂಡಿಯಾದ ಇದ್ರ ಒಳಗಡೆ ಎಡ ಅಥವಾ ಬಲ ಅನ್ನುವ ಅತಿರೇಕದ ಪರಿಸ್ಥಿತಿಯಲ್ಲಿ ನಮಗೆ ಆಯ್ಕೆಗಳು ಇರುವುದಿಲ್ಲ ಅನ್ನೋ ಮಾತನ್ನ ಅವರು ಅಲ್ಲಿ ಹೇಳಿದ್ರು. ಹಾಗಾಗಿ ಈ ಮಧ್ಯಮ ಮಾರ್ಗ ಅಂತ ಹೇಳಿದ್ದು ನಿಜಕ್ಕೂ ಒಂದು ಪೊಲಿಟಿಕಲ್ ಪೊಸಿಷನ್ ಬಗ್ಗೆ ಆಗಿಯೇ ಇರಲಿಲ್ಲ, ಬದಲಾಗಿ ಒಂದು ಪೊಸಿಷನ್ ತೆಗೆದುಕೊಳ್ಳೋದಕ್ಕೆ ಪೂರ್ವಭಾವಿಯಾಗಿ ನಮಗೆ ಬೇಕಾದಂತಹ ಹಲವು ಆಯ್ಕೆಗಳಿರುವ, ಶುದ್ಧ ತಿಳುವಳಿಕೆ ಇರುವಂತ ಅನೇಕ ವಿಚಾರ ಪ್ರಣಾಳಿಕೆಗಳು ಅನುಸಂಧಾನಗೊಂಡು ಮುಖಾಮುಖಿಗೊಂಡಂತ ಒಂದು ವೈಚಾರಿಕ ಸ್ವಸ್ಥ ವಾತಾವರಣವನ್ನ ನಿರ್ದೇಶಿಸುವಂತಹ ಪದ ಅದು ಆಗಿತ್ತು ಅನ್ನೋದ್ರ ಅಂದ್ರೆ ಅವ್ರದೇ ಮಾತುಗಳನ್ನ ನೋಡಿದ್ರೆ ನಾವು. ಆದ್ರೆ ಬಹುಶಃ ಮಧ್ಯಮ ಮಾರ್ಗ ಅನ್ನುವ ಪದವನ್ನು ಬಳಸಿದ್ರಿಂದ ಅಲ್ಲೊಂದು ಎಡವಟ್ಟಾಗ್ಬಿಡ್ತು. ಯಾಕಂದ್ರೆ ಮಾರ್ಗ ಅಂದ್ರೆ ಈಗಾಗಲೇ ಸಿದ್ಧವಾದ ಒಂದು ಮಾರ್ಗ ಇದೆ, ವಾಕ್ ಮಾಡ್ಕೊಂಡು ಹೋಗ್ಬಿಡ್ಬಹುದು, ಆಚೆಗೂ ಅಲ್ಲ ಆಚೆಗೂ ಅಲ್ಲ ನಡುವೆ ಒಂದಿದೆ ಅಂತೇಳಿ ಆ ಅರ್ಥ ಬಂತು. ಆದ್ರೆ ವಾಸ್ತವವಾಗಿ ಅವ್ರು ಹೇಳಿದ್ದು ಅಂತಹದ್ದು ಒಂದು ಆಗೇ ಇರಲಿಲ್ಲ. ಬದಲಾಗಿ ನಿಮ್ಮ ಮಾರ್ಗವನ್ನು, ನಮ್ಮ ಮಾರ್ಗವನ್ನ ಆಯ್ದುಕೊಳ್ಳೋದಕ್ಕೆ ಬೇಕಾದಂತಹ ಪೂರಕವಾದ ಸ್ವಸ್ಥ ವಾತಾವರಣ, ಸ್ವಾಸ್ಥ್ಯದ ಬಗ್ಗೆ ಅವರು ಮಾತನಾಡ್ತಾ ಇದ್ರು ಅಂತ ನಾನು ಅಂದ್ಕೊಂಡಿದ್ದೇನೆ. ಆಮೇಲೆ ಅವರು ಬಹುಶಃ ಅವರ ಅನಕೃಷ್ಣರಾವ್ ಬರ್ತ್ ಸೆಂಟಿನರಿ ಸಂದರ್ಭದಲ್ಲಿಯೋ ಏನೋ ಇರಬೇಕು, ಅವಾಗ ಅವರು ಒಂದ್ಸ ಹೇಳ್ತಾ ಇದ್ರು. ಆಮೇಲೆ ಅವ್ರು ಎಲ್ಲೋ ಒಂದು ಲೇಖನದಲ್ಲಿಯೂ ಬರೆದಿದ್ದಾರೆ, ಏನಾಗ್ಬಿಡ್ತದೆ ಹೀಗಿಲ್ದೆ ಇದ್ರೆ ಅಂತ ಹೇಳಿದ್ರೆ, ಈ ಮಾಸ್ತಿಯವರ ಉದಾಹರಣೆಯನ್ನ, ಮಾಸ್ತಿಯವರು ಚಿಕ್ಕವೀರ ರಾಜೇಂದ್ರ ಇಂಥದ್ನೆಲ್ಲ ಬರೆದವಾಗ ಅವ್ರ ಮೇಲೆ ಜಾತೀಯತೆಯ ಒಂದು ಆರೋಪವನ್ನ ಹೊರಿಸ್ಕೊಂಡಿದ್ರು. ಅನಕೃಷ್ಣರಾಯರು ಅವರು ಮೊದಲಿಂದನೂ ಮಾಸ್ತಿಯವರನ್ನ ಪ್ರಗತಿಶೀಲ ಲೇಖಕರಾಗಿ ವಿರೋಧಿಸಿದವರು, ಮಾಸ್ತಿಯವರ ನಿಲುವುಗಳನ್ನು ವಿರೋಧಿಸಿದವರು. ಆಮೇಲೆ ಇಲ್ಲಿ ಲಿಂಗಾಯತ ವೀರಶೈವ ಸಾಹಿತ್ಯವನ್ನ ತಮ್ಮ ಭಾಷಣಗಳ, ಲೇಖನಗಳ ಮೂಲಕ, ನಾಟಕದ ಮೂಲಕ ವಿಸ್ತಾರವಾಗಿ ಪ್ರಚಾರ ಮಾಡಿದವರು. ಆದ್ರೆ ಅವರು ಮಾಸ್ತಿಯವರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಎತ್ತಿಡಿದ್ರು. ಮಾಸ್ತಿಯವರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಎತ್ತಿಡಿದ್ರು ಅನ್ನೋ ಕಾರಣಕ್ಕಾಗಿ ಗಿರೇಟಿಯವರ ಊರಿನಲ್ಲಿ ಅಬ್ಬಿಗೇರಿಯಲ್ಲಿ, ಅಲ್ಲಿ ಹತ್ತಿರದ ಒಂದು ಊರಿಗೆ ಬಂದವಾಗ, ಅನಕೃಷ್ಣರಾವ್ ಬಂದವಾಗ ಅಲ್ಲಿ ಒಂದಷ್ಟು ಹುಡುಗರನ್ನ ಪ್ರಚೋದನೆ ಮಾಡಿ ಕಲ್ಲೊಡೆಯೋದಕ್ಕೆ ಅಂತ ಕಲ್ಲೊಡೆದ್ರು, ಏನೋ ಆಯ್ತಂತ ಅದು. ಸೊ ಅವರಿಗೆ ಅವರು ಅನಕೃಷ್ಣರಾಯರು ತಮ್ಮ ಆತ್ಮಕಥೆಯಲ್ಲಿ ಅದು ಹತ್ಯೆಯ ಸಂಚು ಅನ್ನೋ ರೀತಿಯಲ್ಲಿ ಬರೆದಿದ್ದಾರೆ. ಗಿರೆಡ್ಡಿಯವರು ಇದರನ್ನ ಶೋಧ ಮಾಡಿ ಅಲ್ಲಿ ಭಾಗವಹಿಸಿದವರನ್ನು ಕೇಳಿ ಅಂಥದ್ದೇನೂ ಆಗಿರ್ಲಿಲ್ಲ, ಸಾಂಕೇತಿಕವಾಗಿ ಅವಮಾನ ಮಾಡುವಂತಹ ಒಂದು ಹುನ್ನಾರ ಇತ್ತು ಅಂತ ಅವರು ಹೇಳ್ತಾರೆ. ಹಾಗಾಗಿ ಈಗ ಯಾವ ವೀರಶೈವ ಸಾಹಿತ್ಯ ಪ್ರಚಾರ ಮಾಡೋದಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಮಾಡಿದೆ, ಅವರಿಂದಲೇ ನನಗೆ ಅವಮಾನ ಆಯ್ತು ಅಂತ ಅನಕೃಷ್ಣರಾವ್ ಅವರಿಗೆ ಬೇಜಾರಾಗಿದ್ದಿದ್ರೆ ಅದು ಸರಿಯಾಗಿಯೇ ಇದೆ. ಆದ್ರೆ ಇವರು ಮಾಡಿದ್ದ ತಪ್ಪು, ಅದಕ್ಕಾಗಿ ನಮ್ಮೂರಿನವರು ಮಾಡಿದ್ದಕ್ಕಾಗಿ ನಾನು ಅದಕ್ಕಾಗಿ ವಿಷಾದವನ್ನ ವ್ಯಕ್ತಪಡಿಸ್ತೇನೆ ಅಂತ ಗಿರೆಡ್ಡಿ ಅವರು ಹೇಳಿದರು. ಆಮೇಲೆ ಅದನ್ನ ಬರೆದ್ರು ಇಷ್ಟು ವರ್ಷಗಳ ನಂತರದಲ್ಲಿ. ಆದ್ರು ಇದು ವಾತಾವರಣದ ಒಂದು ಸ್ವಾಸ್ಥ್ಯ ಅಂತ ಹೇಳಿರ್ತಾರೆ, ಅದ್ರ ಬಗ್ಗೆ ಅವರ ಒಂದು ಕನ್ಸರ್ನ್ ಆಗಿದೆ ಅಂತ ನಾನು ಅನ್ಕೊಂಡೆ. ಮತ್ತು ಯಾವ ಸಂಬಂಧಗಳು ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದನ್ನೆಲ್ಲ ಸೂಚಿಸುವಂತಹ ಒಂದು ರೂಪಕ ಇದು ಆಗಿದೆ, ಈ ಘಟನೆ ಆಗಿದೆ ಅಂತ ನಾನು ಅನ್ಕೊಳ್ತೇನೆ. ಆಮೇಲೆ ಕೊನೆಯಲ್ಲಿ ಅವರ ಕಥೆಗಳು, ಅವರು ಕಥೆಗಳನ್ನ, ಅವರು ಒಬ್ಬ ನವ್ಯ ಲೇಖಕರಾಗಿದ್ದರಿಂದ ನಾವೆಲ್ಲ ಏನ್ ಅಂದ್ಕೊಂಡ್ಬಿಟ್ಟಿದ್ವಿ ಅಂತ ಹೇಳಿದ್ರೆ ಅವರು ನವ್ಯ ಕಥೆಗಳನ್ನೇ ಬರೆದಿದ್ದಾರೆ ಅಂತ.
ಆದ್ರೆ ಇವತ್ತು ನಾವು ನೋಡಿದ್ರೆ ನಮಗೆ ಅನ್ನಿಸ್ತದೆ ಅದು ನಿಜಕ್ಕೂ ಹಾಗೆ ಅವರು ನವ್ಯ ಕಥೆಗಳನ್ನೇ ಹಾಗೆಯೇ ಇರಲಿಲ್ಲ. ಅವರ ವೈಚಾರಿಕವಾಗಿ ಅವರ ಪ್ರಸಿದ್ಧವಾದ ಮಣ್ಣು ಕಥೆಯನ್ನು ನೋಡಿದ್ರೆ ಆ ಕಥಾನಾಯಕನಿಗೆ ತನ್ನ ಊರಿನ ಜೊತೆ ಅಂತಹ ಒಂದು ಪರಕೀಯ ಪ್ರಜ್ಞೆ ಅವನಿಗೇನೂ ಇಲ್ಲ. ಪರಕೀಯ ಪ್ರಜ್ಞೆಯ ಕಣ್ಣುಗಳಿಂದ ಅವನು ನೋಡ್ಲಿಲ್ಲ, ಅವನು ಎಲಿಯನೇಟೂ ಆಗಿಲ್ಲ. ಮತ್ತು ಈ ಶ್ರಾದ್ದ ಇಂತಹ ಕಥೆಗಳ ಹಾಗೆ ಅವನಿಗೆ ತಿರಸ್ಕಾರ ಮತ್ತು ನಿರಾಕರಣೆಯ ಧೋರಣೆ ಕೂಡ ಇಲ್ಲ. ಸುಶಿಕ್ಷಿತತೆಯಿಂದಾಗಿ ಅವನಿಗೆ ಮತ್ತು ಊರಿನ ನಡುವೆ ಒಂದು ಗ್ಯಾಪ್ ಬಿದ್ದುಕೊಂಡಿದೆ. ಮತ್ತು ಈ ಕಥೆಯಲ್ಲಿ 2 ಕಥೆಗಳಿದ್ದಾವೆ. ಒಂದು ಒಳಕಥೆ, ಅವನೇ ಕಥಾನಾಯಕನಿಗೆ ಹಿನ್ನೋಟದಲ್ಲಿ ತನ್ನ ಬಾಲ್ಯವನ್ನೆಲ್ಲ ನೆನ್ಪು ಮಾಡ್ಕೊಳ್ಳೋದು. ಆಮೇಲೆ ಇನ್ನೊಂದು ಹೊರಕಥೆಯಲ್ಲಿ ಅವನು ಮಣ್ಣಿಗೆ ಹೋಗ್ತಾ ಇರೋದು. 2 ಪ್ಯಾರಲಲ್ ಆಗಿ ಹೋಗ್ತದೆ. ಹೊರಗಿನ ಕಥೆಯಲ್ಲಿ ತನ್ನ ಸುಶಿಕ್ಷತೆಯಿಂದ ಸಮುದಾಯದ ಜೊತೆ ಸಂಬಂಧ ಬೆಳೆಸ್ಕೊಳ್ಳೋಕ್ ಆಗೋದಿಲ್ಲ ಅಂತ ಅವನು ವಿಷಾದವನ್ನು ವ್ಯಕ್ತಪಡಿಸ್ತಾನೆ. ಮತ್ತು ಒಳಗಿನ ಕಥೆಯಲ್ಲಿ ತನ್ನ ಸುಶಿಕ್ಷತೆಯಿಂದಾಗಿ ತನಗೆ ಇದರಲ್ಲಿ ತೊಡಗಿಕೊಳ್ಳೋಕೆ, ಈ ಮಣ್ಣು ಕ್ರಿಯೆಯಲ್ಲಿ ತೊಡಗಿಕೊಳ್ಳೋಕೆ, ಭಾವನಾತ್ಮಕವಾಗಿ ತೊಡಗಿಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅಂತ ಅವನು ವಿಷಾದ ಪಡ್ತಾನೆ. ಹಾಗಾಗಿ ಇದಕ್ಕೆ ಅರ್ಥ ಇಲ್ಲ, ಈ ಕ್ರಿಯೆಗಳಿಗೆಲ್ಲ ಅರ್ಥ ಇಲ್ಲ ಅಂತ ಆರಂಭಿಸುವವನು, ಇಲ್ಲ ಸಾವಿನಂತಹ ಸಂಗತಿಯನ್ನ ತಡೆದುಕೊಳ್ಳುವ ಶಕ್ತಿಯನ್ನು ಕೊಡೋದು ಏನೋ ಒಂದು ಇದಕ್ಕಿದೆ ಅನ್ನುವ ಒಂದು ತಿಳುವಳಿಕೆ, ವಿವೇಕದೊಂದಿಗೆ ಈ ಕಥೆ ಮುಗಿಯುತ್ತದೆ. ಹಾಗಾಗಿ ನಾನು ಇಲ್ಲಿ 3ನೇ ಕೀ ಟರ್ಮ್ ಅನ್ನ ಈ ಕಥೆಯಿಂದಲೇ ಎತ್ಕೊಳ್ತೇನೆ. ಸಂಬಂಧಗಳು, ಸಂವಾದ, ಸ್ವಸ್ಥ ಸಮಾಜ ಮತ್ತು ಸೂಕ್ತವಾದನ್ನು ಆಯ್ದುಕೊಳ್ಳುವ ವಿವೇಕ. ಈ 3 ಕೀ ಟರ್ಮ್ಗಳು ನನಗೆ ಗಿರೆಡ್ಡಿಯವರು ಅಂದ ಕೂಡಲೇ ಮತ್ತೆ ಮತ್ತೆ ನೆನಪಿಗೆ ಬರ್ತವೆ. ನಮಸ್ಕಾರ. ಡಾಕ್ಟರ್ ಎಂ ಜಿ ಹೆಗಡೆ ಅವರು ಗಿರಡ್ಡಿಯವರ ಸಾಹಿತ್ಯಿಕ ವ್ಯಕ್ತಿತ್ವ ಕುರಿತು ಅಲ್ಲಿ ಮಾತಾಡಿದ್ದನ್ನು ನಾವು ಕೇಳಿದ್ದೀವಿ. ಈಗ ಕಲಬುರಗಿಯ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಅವರು ಗಿರಡ್ಡಿಯವರ ಜೊತೆ ನಿಕಟ ಒಡನಾಟ ಹೊಂದಿದಂಥವ್ರು. ಗಿರಡ್ಡಿಯವರು, ಸ್ವಾಮಿರಾವ್ ಕುಲಕರ್ಣಿ ಅವರು ಎಲ್ಲರೂ ಒಟ್ಟಿಗೆ ಸೇರಿ ಅಲ್ಲಿ ಒಂದು ರಂಗ ಚಟುವಟಿಕೆಯನ್ನ ಆರಂಭಿಸಿದ್ರು. ಒಂದು ಸಾಹಿತ್ಯಿಕ ವಾತಾವರಣವನ್ನ ಕಲಬುರಗಿಯಲ್ಲಿ ನಿರ್ಮಾಣ ಮಾಡೋದಕ್ಕೆ ಅತ್ಯಂತ ಸಕ್ರಿಯವಾಗಿ ಅವರು ಕೆಲಸ ಮಾಡಿದ್ರು. ಈಗ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಅವರು ಗಿರಡ್ಡಿಯವರ ಜೊತೆಗಿನ ತಮ್ಮ ಒಡನಾಟವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಲಿದ್ದಾರೆ. ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಅವರು. ಧ್ವನಿ ಕೇಳಿಸ್ತದ್ರಿ? ಅವುಗಳನ್ನ ನಾವು ಮತ್ತೆ ಮರುಚಿಂತನೆ ವಹಿಸಿಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಇದರಲ್ಲಿ ನಮ್ಮ ಯಾರು ಪ್ರಮೋದ್ ಅವರು, ನಾವು ಹೆಸರುಗಳನ್ನು ನೆನಪಿಟ್ಕೊಳ್ಳೋದು ಬಹಳ ಕಠಿಣದ ಕೆಲಸ ಅಂತ. ಒಂದು ಶಾಯರಿಯ ಒಂದು ತುಣುಕು ಇದು. ವ್ಯಕ್ತಿಗಳ ಮುಖಗಳನ್ನೇ ಮರೆಯುತ್ತಿರುವ ಈ ಕಾಲದಲ್ಲಿ ಹೆಸರು, ಹಾಗೆಯೇ ಡಾಕ್ಟರ್ ಗಿರಡ್ಡಿಯವರ ನೆನಪು ಇರೋದಕ್ಕೆ ಮುಖ್ಯವಾದ ಕಾರಣ ಇವತ್ತು ಅಂತಂದ್ರೆ ಅವರ ಬದುಕಿನುದ್ದಕ್ಕೂ ಬಿಟ್ಟು ಹೋದಂತ ಅವರ ಬದುಕಿನ ಹೆಜ್ಜೆಗಳು, ಅವರು ಮಾಡಿದಂಥ ಕಾರ್ಯಗಳು. ಮುಖ್ಯವಾಗಿ ಅಬ್ಬಿಗೇರಿ ಅಥವಾ ಜನ್ಮಸ್ಥಳವಾದರೂ ಸಹಿತ ಕಲಬುರಗಿ ಅವರ ಕರ್ಮ ಸ್ಥಳ, ಕರ್ಮಭೂಮಿ ಅಂತ ಹೇಳಬಹುದು. ಅವರ ಆರಂಭಿಕವಾದ ಬದುಕಿನ ಜೀವನದ ಸಾಧನೆಗೆ ಕಲಬುರಗಿ ಸಾಕ್ಷಿಯಾದದ್ದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತ ಸಂಗತಿ. ಸ್ನಾತಕೋತ್ತರ ಕೇಂದ್ರ, ಕನ್ನಡ ಇಂಗ್ಲಿಷ್ ಒಂದೇ ಒಂದು ಕಟ್ಟಡದಲ್ಲಿ, ಒಂದೇ ಒಂದು ಕಟ್ಟಡ. ಅವಾಗ ಹಿಂದಿ, ಕನ್ನಡ, ಇಂಗ್ಲಿಷು, ರಾಜ್ಯಶಾಸ್ತ್ರ ಇವು 4 ಭಾಷೆಗಳು ಒಂದೇ ಕಟ್ಟಡದಲ್ಲಿ ನಡೀತಕ್ಕಂಥ ಸಂದರ್ಭ ಅದು. ನಾನು ಬಂದಾಗ ಅವರು ಇಂಗ್ಲೆಂಡಿಗೆ ಅಧ್ಯಯನಕ್ಕಾಗಿ ಹೋಗಿದ್ರು, ಭಾಷಾಶಾಸ್ತ್ರದ ಕುರಿತು ಅಧ್ಯಯನ. ಆದ್ರೆ ನನಗೆ ತಿಳಿತು ಗಿರಡ್ಡಿ ಗೋವಿಂದರಾಜ್ ಅವರು ಇಲ್ಲಿ ಬಂದಿದ್ದಾರೆ ಅನ್ನುವಂಥದ್ದು. ಆಗಲೇ ಅವರು ಸಾಹಿತಿಗಳಾಗಿ ಹೆಸರನ್ನು ಪಡೆದಿದ್ರು.
ನಾವು ಪದವಿ ಓದೋ ಮುಂದೆ ರಾಯಚೂರಿನಲ್ಲಿ ಅವರ ಹೆಸರನ್ನು ಕೇಳಿದ್ವಿ. ಹೀಗಾಗಿ ಅವ್ರು ನೋಡ್ಬೇಕೆನ್ನುವಂತ ಕುತೂಹಲ, ಆಸಕ್ತಿ ನನಗೆ. ನಾನು ರಾಯಚೂರಿನಿಂದ ಬಂದಂಥವನು. 74ರಲ್ಲಿ ಅವರ ಮೊದಲೇ ನಾಟಕ ಏವಂ ಇಂದ್ರಜಿತ್ ಅಂತ ಹೇಳಿ ನಾನು ಮತ್ತು ನಮ್ಮ ಅಣ್ಣ ವಿಠ್ಠಲರಾವ್ ಕುಲಕರ್ಣಿ ಅಂತ, ಇವತ್ತು ಅವರೂ ಇಲ್ಲ, ಗಿರೆಡ್ಡಿಯವರ ಮೊಟ್ಟ ಮೊದಲ ನಾಟಕಗಳಲ್ಲಿ ಭಾಗವಹಿಸಿದವರು ಅವರು ನಮ್ಮಣ್ಣ, ನಾನು ತಡ. ಹೀಗಾಗಿ 74ರಲ್ಲಿ ಏವಂ ಇಂದ್ರಜಿತ್, ಅದಾದ ಮೇಲೆ ಸಮಗ್ರ ಮಂಥನ ಎನ್ನುವಂತ ನಾಟಕ, ಸಮಗ್ರ ಮಂಥನದಲ್ಲಿ ನಮ್ಮ ಅಣ್ಣವರು ಭಾಗವಹಿಸಿದ್ರು. ಹೀಗಾಗಿ ನಾನು ಅವರ ಸಮೀಪದಿಂದ ಗಿರೆಡ್ಡಿಯವರು ನೋಡುವಂತ ಅವಕಾಶ ನಮಗೆ ಸಿಕ್ತು. ಅವ್ರು ಹೇಳಿದಂತ ಕೆಲಸಗಳನ್ನು ಮಾಡ್ಕೋತ ಇಲ್ಲಿ ಕನ್ನಡ ಸಾಹಿತ್ಯ ಸಂಘ, ಕಲಬುರಗಿ ಕನ್ನಡ ಸಾಹಿತ್ಯ ಸಂಘ ಆಗ ಒಂದು ಕಲಬುರಗಿಯಲ್ಲಿ ಇರದಂತ ಸಾಹಿತ್ಯಿಕ ಸಾಂಸ್ಕೃತಿಕ ಕೊರತೆಯ ಅಭಾವದ ಪರಿಸ್ಥಿತಿಯ ಸಂದರ್ಭದಲ್ಲಿ ಗಿರೆಡ್ಡಿಯವರು ಮಾಡಿದಂತ ಕೆಲಸ, ಕೊಟ್ಟ ಕೊಡುಗೆ ಇವತ್ತು ನಾವು ನೆನೆಸ್ಕೊಳ್ಬೇಕಾದಂತ ಸಂದರ್ಭ ಇದು. ಆಗ 73ರಲ್ಲಿ ಬಹುಶಃ ಅವರು ಇಂಗ್ಲೆಂಡಿಗೆ ಹೋಗಿ ಬಂದ ನಂತರ ಅಲ್ಲಿಯ ರಂಗಭೂಮಿಯ ಅಧ್ಯಯನದ ಫಲವಾಗಿಯೋ ಏನೋ, ಅಥವಾ ಅವರ ಗೆಳೆಯರು ಅವರ ಪುಸ್ತಕದಲ್ಲಿ ಅವರ ಪರಿಚಯ ಬರೆದಂತೆ ನಮ್ಮ ಮಲ್ಲಿಕಾರ್ಜುನ್ ಹಿರೇಮಠ್ರೆ ಬರೆದಿದ್ದಾರೆ. ಹೈಸ್ಕೂಲ್ನಿದ್ದಾಗ್ಲಿಂದಲೂ ಅವರಿಗೆ ನಾಟಕದ ಬಗ್ಗೆ ಆಸಕ್ತಿ, ಆಟಗಳಲ್ಲಿ ಬಯಲಾಟಗಳಲ್ಲಿ ಭಾಗವಹಿಸ್ತಾ ಇದ್ರು ಅನ್ನುವಂಥ ಸಂಗತಿಯನ್ನು ಅವರು ಆತ್ಮಚರಿತ್ರೆಯಲ್ಲಿ ಬರೆದಿದ್ದಾರೆ. ಬಹುಶಃ ಇದರ ಪ್ರತಿಫಲವೋ ಏನೋ, ಗಿರೆಡ್ಡಿಯವರು ಕಲಬುರಗಿಯಲ್ಲಿ ರಂಗಮಾಧ್ಯಮ ಸಂಸ್ಥೆಯ ಸ್ಥಾಪನೆಯನ್ನ ಮಾಡಿದರು. ಇದು ಬಹಳ ಒಂದು ದೊಡ್ಡ ಕಲಬುರಗಿಗೆ ಅವ್ರು ಕೊಟ್ಟಂತಹ ಕೊಡುಗೆ ಅಥವಾ ಕಾಣಿಕೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾವ ಸಂದರ್ಭದಲ್ಲಿ ಕೇವಲ ಜಾತ್ರೆಗಳಲ್ಲಿ ಹಳ್ಳಿಗಳಲ್ಲಿ ಮಾತ್ರ ನಾಟಕಗಳು, ಅದಾದ ನಂತರ ವೃತ್ತಿ ರಂಗಭೂಮಿಯ ನಾಟಕಗಳು ಇಲ್ಲಿಯ ಜಾತ್ರೆಯಲ್ಲಿ, ಶರಣಬಸವೇಶ್ವರ ಜಾತ್ರೆಯಲ್ಲಿಯೋ ಇನ್ನಿತರ ಜಾತ್ರೆಯಲ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ಹವ್ಯಾಸಿ ರಂಗಭೂಮಿಯೊಂದನ್ನ ಕಟ್ಟಿಕೊಟ್ಟಂತ ಅವರು ಡಾಕ್ಟರ್ ಗಿರೆಡ್ಡಿ ಗೋವಿಂದರಾಜ್ ಅವರು. 74ರಲ್ಲಿ ಏವಂ ಇಂದ್ರಜಿತ್ ಅಂತ ಹಿಡ್ಕೊಂಡು ಸಮಗ್ರ ಮಂಥನ ನಂತರ ಅವರು ಇದರಲ್ಲಿ ಕಾಲೇಜಿನ ಯೂನಿವರ್ಸಿಟಿಯಲ್ಲಿ ಇರುವಾಗಲೇ ಚಂಪಾ ಅವರ ಕುಂಟ ಕುಂಟ ಕುರುವತ್ತಿ ಅನ್ನುವಂಥ ನಾಟಕವನ್ನ ಬರೀ PG ಸ್ನಾತಕೋತ್ತರ ಕೇಂದ್ರದ ವಿದ್ಯಾರ್ಥಿಗಳಿಗೆ ಮಾತ್ರ ಮಾಡಿದರು. ಹೀಗಾಗಿ ಅದನ್ನೇ ಬಹಿರಂಗವಾಗಿ ಮಾಡಿದ್ರೆ ಹೇಗೆ ಅನ್ನುವಂಥದ್ದು. ಇವು ಕಲಬುರಗಿಯ ನಾಟಕ ಪ್ರೇಕ್ಷಕರಿಗೆ ಇದೊಂದು ಹೊಸ ಬಗೆಯ ನಾಟಕಗಳು, ಚಿಂತನೆಗಳು. ಇಂಥ ಈ ರಂಗಭೂಮಿಯನ್ನ ನಾವು ನೋಡಿರಲೇ ಇಲ್ಲ. ಒಂದು ಹೊಸ ರಂಗಭೂಮಿ ಒಂದನ್ನ ಪರಿಚಯ ಮಾಡಿಕೊಟ್ಟಂಥವ್ರು ಡಾಕ್ಟರ್ ಗಿರೆಡ್ಡಿ ಗೋವಿಂದರಾಜ್ ಅವರು. ಗೆಳೆಯರನ್ನ ಕೂಡ್ಕೊಂಡ್ರು. ಇವರ ಗೆಳೆಯರಾದ್ರು ಎಂಥವ್ರು ಅಂದ್ರೆ, ಶ್ರೀಧರ್ ರಾವ್ ಆಂಗ್ಲ ಪ್ರಾಧ್ಯಾಪಕರಾಗಿದ್ರು, CB ಮಠ್ ಅವರು ಆಂಗ್ಲ ಪ್ರಾಧ್ಯಾಪಕರಾಗಿದ್ರು, ಕೇಶವರಾವ್ ಮಹಗಾಂವ್ಕರ್ ಅವರು ಮರಾಠಿ ಪ್ರಾಧ್ಯಾಪಕರಾಗಿದ್ರು. ಬರೀ ಪ್ರಾಧ್ಯಾಪಕರು ಮಾತ್ರವಲ್ಲ, ಅವರ ಜೊತೆಯಾಗಿ ದೂರವಾಣಿ ಇಲಾಖೆ, ಆಮೇಲೆ ಇನ್ನಿತರ ವಾಣಿಜ್ಯ ಇಲಾಖೆ, ವೈದ್ಯರು, ಗೃಹಿಣಿಯರು, ಹೆಣ್ಣು ಮಕ್ಕಳು ಕಲಬುರಗಿಯಲ್ಲಿ ಆ ಕಾಲದಲ್ಲಿ ನಾಟಕದಲ್ಲಿ ಪಾರ್ಟ್ ಮಾಡೋದಲ್ಲ, ನಾಟಕ ನೋಡ್ಲಿಕ್ಕೂ ಬರಲಾರ್ದಂತ ಪರಿಸ್ಥಿತಿ ಅದು. ಅಂತ ಸಂದರ್ಭದಲ್ಲಿ ಗಿರೆಡ್ಡಿಯವರು ರಂಗಭೂಮಿಯ ಮೇಲೆ ಹೆಣ್ಮಕ್ಳು ತಂದಾಗ ನಮ್ಮ ಇಲ್ಲಿ ನಾಟಕ ನೋಡೋ ಮಂದಿ ಆಶ್ಚರ್ಯ ಆಗಿಬಿಟ್ರು. ಏನಪ್ಪಾ ಇದು ಹೆಣ್ಣು ಮಾಡ್ತಾರಂತೋ ಅಂತ ಹೇಳಿ ನೋಡ್ಲಕ್ಕೆ ಬಂದವರ ಬಹಳ ಮಂದಿ. ಅಂತ ಪರಿಸ್ಥಿತಿ ಅದು. ಅಂತ ಪರಿಸ್ಥಿತಿಯಲ್ಲಿ ಗಿರೆಡ್ಡಿಯವರು ತಮ್ಮ ವೈಯಕ್ತಿಕ ಪ್ರಭಾವದ ಕಾರಣವಾಗಿ ಮತ್ತು ಅವರ ವ್ಯಕ್ತಿತ್ವನೂ ಹಾಗೇ ಇತ್ತು. ಇನ್ನೊಬ್ಬರ ಬಗ್ಗೆ ಗೌರವ ಕೊಡೋದಾಗಲಿ, ಸುಸಂಸ್ಕೃತ ನಡವಳಿಕೆ ಆಗಲಿ, ಮಾತಾಗಲಿ, ಇತ್ಯಾದಿಗಳಾಗಲಿ, ಇನ್ನೊಬ್ಬರು ಅವರಲ್ಲಿ ಅಧಿಕಾರದ ಲಾಲಸೆಯನ್ನ, ಅಧಿಕಾರದ ಹುಚ್ಚನ್ನ, ಮತ್ತ ವೇಷಭೂಷಣದ ಹುಚ್ಚನ್ನ, ಮತ್ತ ಕೃತ್ರಿಮ ಪ್ರದರ್ಶನವನ್ನ ನಾನು ಎಂದೂ 46 ವರ್ಷ ಅವ್ರ ಜೊತೆ ಇದ್ದಿದ್ದೀನಿ. 46 ವರ್ಷಗಳಲ್ಲಿ ಎಂದೂ ಅವ್ರು ನಾನು ಕಂಡದ್ದೇ ಇಲ್ಲ. ತರಗತಿಯಲ್ಲಿ ಇಂಗ್ಲಿಷ್ ಮಾತಾಡೋದನ್ನು ಬಿಟ್ರೆ ನಾವು ತಿರುಗಿ ಇಲ್ಲಿ ಅವರು 14 ವರ್ಷ ಇರುವಷ್ಟು ಕಾಲ ತಿರುಗಿ ಹೊರಗೆ ಇಂಗ್ಲಿಷ್ ಮಾತಾಡಿದ್ದೇ ನಾನು ನೋಡಿಲ್ಲ. ಅಷ್ಟು ಕನ್ನಡದ ಪ್ರೀತಿ ಇರಬಹುದು. ವೃತ್ತಿ ಮಾತ್ರ ಆಂಗ್ಲ, ಹೊಟ್ಟೆಗೆ ಮಾತ್ರ. ಆದ್ರೆ ಹೊರಗೆ ಬಂದರೆ ಮಾತ್ರ ಕನ್ನಡ, ನಾಟಕ, ಸಾಹಿತ್ಯ, ಕಲೆ ಇತ್ಯಾದಿಗಳ ಚಟುವಟಿಕೆಗಳನ್ನ
ಅರೆಬೈಲು ಘಟ್ಟಗಳಲ್ಲಿ ಅಂತ. ಇದು ನಾವು ಕಾರವಾರಕ್ಕೆ ಮೊದಲನೇ ಸಲ ಹೋಗಿ ತಿರುಗಿ ಬರ್ತಾ ಇರುವಾಗ ಯಲ್ಲಾಪುರದ ಸರಿಸುಮಾರು ಅಲ್ಲಿ ಅರೆಬೈಲು ಘಟ್ಟಗಳು ಅಂತ ಹೇಳಿ ಬರ್ತಾವೆ. ಅಲ್ಲಿ ನೋಡಿದಂಥ ಒಂದು ದೃಶ್ಯವನ್ನು ಕುರಿತು ಬರೆದಂಥ ಒಂದು ಕವಿತೆ. ಗುಂಪು ಗುಂಪು ಬೆಳೆದ ಮರ ಬಳಿಯೊಳಿರುವ ಘಟ್ಟವೇರಿ ಎದುರು ಬದುರು ನಿಂತು ಮುಖ ನೋಡಿಕೊಂಡವು. ಆಳವಾದ ಕೊಳ್ಳಗಳನ್ನು ಬಿದಿರು ಮೆಳೆಗಳು ಇಳಿದು ಹೋಗಿ ಸುಳಿಯುತ್ತಿರುವ ಗಾಳಿಯಲ್ಲಿ ಹಾಡಿಕೊಂಡವು. ಉಂಗುರುಂಗುರಾದ ಕುರುಳಿನಂತೆ ಬೆಟ್ಟ ಕಡಲ ಬಳಸಿ ಮಾಲೆ ಮಾಲೆಯಾಗಿ ಮೈಯ ನೀಡಿಕೊಂಡವು. ಹಿಂಡುಗಟ್ಟಿ ಬಂದ ಮೋಡ ಮುಂದೆ ಹೋಗಲಾರವೆಂದು ಬಾನತೊಟ್ಟಿಲಲ್ಲಿ ತಾವೇ ತೂಗಿಕೊಂಡವು. ಬೆಟ್ಟಗಳನ್ನು ದಾಟಿ ಬಂದು ಹಸಿರು ನಾಡೊಳಾಡಿಕೊಂಡು ತೊರೆಗಳಿಲ್ಲಿ ನುಗ್ಗಿ ದಾರಿ ಮಾಡಿಕೊಂಡವು. ಅಲ್ಲಿ ಇಲ್ಲಿ ನಿಂತ ನೀರು ಸೋಗಲಾಡಿ ಹೆಣ್ಣಿನಂತೆ ತೆರೆಯ ನೀರಿಯ ಚಿಮ್ಮೆ ಮತ್ತೆ ತೀಡಿಕೊಂಡವು. ಹಕ್ಕಿ ಬೆಳಗ ರೆಕ್ಕೆ ಬೀಸಿ ನಭವ ಸುತ್ತಿ ಹಾಡಿ ಹಾಡಿ ದಣಿದು ಬಂದು ಇವುಗಳೊಡನೆ ಕೂಡಿಕೊಂಡವು. ಆಚೆ ಈಚೆ ಬಯಲಿನಲ್ಲಿ ತಲೆಯ ತೂಗುತ್ತಿದ್ದ ಶಾಲಿ ಎಲ್ಲ ಆಟ ನೋಡಿ ಪಿಸುಣನಾಡಿಕೊಂಡವು. ದಿವ್ಯ ಲೋಕವೊಂದ ಕಟ್ಟಿ ಸ್ವಪ್ನ ಮಾಯೆಯಿಂದ ಸುತ್ತಿ ಕವಿಯ ಎದೆಯೊಳೇನೋ ಕನಸು ಮೂಡಿಕೊಂಡವು. ಶಾಸ್ತ್ರಿಯವರ ಸಾವು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ತೀರಿಕೊಂಡಾಗ ಬರೆದಂಥ ಒಂದು ಪದ್ಯ ಇದು. ಕೆಂಪು ಹಳದಿ ಹಸಿರು ಬಿಳಿ ಬಣ್ಣಗಳ ಭರ್ಜರಿ ಜರತಾರಿಗಳ ಕುಣಿತ ಮುಗಿದು ರಂಗ ತೆರವಾಗಿತ್ತು. ಇನ್ನೇನು ಎಂದು ಪ್ರೇಕ್ಷಕ ವೃಂದದ ಎದೆಯು ಬರಿದಾಗಿತ್ತು. ಆಗ ಇವ ಬಂದ. ಅಯ್ಯ, ಎಲ್ಲಿ ನಿನ್ನ ಬಣ್ಣಗಳ ಭರ್ಜರಿ ಪೋಷಾಕು? ಅವನು ಬೊಚ್ಚ ಬಾಯಿಯ ತುಂಬ ತಂಪಾದ ಮುಗುಳುಗಳ ಚೆಲ್ಲಿ ನಿಂತ. ಬಿರುಗಾಳಿ ಒಡಮುರಿದು ಕೆದರಿದ್ದ ಕಡಲಲ್ಲಿ ಕತ್ತಲಲ್ಲೇ ಹಡಗು ಮುನ್ನಡೆಸಿದ. ಹುಲ್ಲು ಬೇರು ಸತ್ತ ಬಂಜೆ ಭೂಮಿಗೆ ಮತ್ತೆ ಹಸಿರು ಕನಸಿನ ಆಸೆ ಸಿಂಪಡಿಸಿದ. ಇನ್ನೇನು ಬೆಳಗಾಯಿತು, ನಾವು ವಂಜಿದ ಹಾದಿ ಹಿಂದಾಗಿದೆ. ನೀರಿನಲ್ಲಡಗಿದ್ದ ಕಳ್ಳ ಗಂಡೆಗಳ ದಾಟಿ ಹಡಗು ತಲುಪಿದೆ ರೇವ. ಬಂದರಿನ ತುಂಬ ತಳಿರು ತೋರಣ ಕಟ್ಟಿ ಮೈಕಿನಲ್ಲಿ ಜಯಘೋಷಗಳ ಅರ್ಭಾಟ ವ್ಯವಸ್ಥೆ ಮಾಡಿ ಹೂಮಾಲೆಗಳ ಹೊರೆ ಹೊರೆ ಹೊತ್ತು ಹಾದಿ ಕಾದಿದ್ದೇವೆ. ಎಲ್ಲ ಬೆರಕಿ ಆಯ್ತಾ ಹೊತ್ತಿಗೆ ಇವನು ಕೈ ಕೊಟ್ಟ. ತಂದ ಮಾಲೆಗಳನ್ನು ಈಗೇನು ಮಾಡೋಣ? ಮರ್ಲಿನ್ ಮನ್ರೋ. ಮರ್ಲಿನ್ ಮನ್ರೋ ಅಂತ ಒಬ್ಬ ಹಾಲಿವುಡ್ ನಟಿ ಭಾಳ ತರುಣ ವಯಸ್ಸಿನಲ್ಲೇ ಆತ್ಮಹತ್ಯೆ ಮಾಡಿ ತೀರಿಕೊಂಡ್ಳು. ಆ ಸಂದರ್ಭದಲ್ಲಿ ಬರೆದಂಥ ಒಂದು ಕವಿತೆ ಇದು. ಇದರಲ್ಲಿ 3 ಭಾಗ ಇದೆ. ಮೊದಲನೇ ಭಾಗದಲ್ಲಿ ಜನರು ಅವಳು ಸತ್ತಾಗ ಮಾತಾಡಿಕೊಂಡಂಥ ವಿಷಯ ಮಾತುಗಳು ಏನು ಅಂತನ್ನೋದನ್ನು ಹೇಳ್ತದೆ ಅದು. ಎರಡನೇ ಭಾಗ ಅಲ್ಲಿ ಮರ್ಲಿನ್ ಮನ್ರೋ ತಾನೇ ಮಾತಾಡ್ತಾ. ಮೂರನೇ ಭಾಗದಲ್ಲಿ ಕವಿ ಅದಕ್ಕೆ ಒಂದು ತನ್ನದೇ ಆದಂಥ ವೈಯಕ್ತಿಕವಾದಂಥ ಪ್ರತಿಕ್ರಿಯೆಯನ್ನು ಕೊಡ್ತಾ. ಮರ್ಲಿನ್ ಮನ್ರೋ. ಇವಳಿಗೇನಾಗಿತ್ತಪ್ಪ ಧಾಡಿ, ಕಣ್ಣ ಪಾಶಗಳಲ್ಲಿ 100 ತರುಣರ ಕಟ್ಟಿ ಎಳೆತಂದು ಕಾಲಡಿ ಕೆಡವಿ ಜೊಲ್ಲು ಸೋರಿಸುವ ರೂಪವಿತ್ತು. ಚೆಂಡು ಮಲೆಗಳ ಕುಡಿಯನ್ನು ಹತ್ತಿದರೆ ಚಿಲ್ಲೆನ್ನುವ ಭರ್ತಿ ಪ್ರಾಯ. ಇಂದ್ರನಮರಾವತಿಯ ಭೋಗ ಭಾಗ್ಯಗಳನ್ನು ಛೀಗಳೆವ ಸಂಪತ್ತು. ಕೀರ್ತಿಯೋ ಶ್ರಾವಣದ ಹಸಿರಲ್ಲಿ ಹೊಂಬಿಸಲ ಗತ್ತು. ಆದರೂ ಬದುಕ ಬರಲಿಲ್ಲ ಈ ಹುಡುಗಿಗೆ. ಏನೇನೋ ಹಸಿಗನಸ ತಲೆ ತುಂಬಿ ಯಾವ ವ್ಯಗ್ರತೆಯೋ ಯಾವ ಉನ್ಮಾದವೋ ನರನರದಲ್ಲೂ ಸೇರಿ ಒತ್ತರದಿಂದ ಹರಿದಾಡಿದಂಥ ಕ್ಷಣ ತಟ್ಟನೆ ಸಾವನ್ನಪ್ಪಿದಳು ಇವಳು. ಬದುಕಿನಲ್ಲಿ ಬರೀ ಉಗಾದಿಗಳ ಬಯಸಿದಳು. ಬೇವು ಬೆಲ್ಲದ ರುಚಿಯ ನೋಡುವುದ ಮರೆತಳು. ಇವಳು ಪಲಾಯನವಾದಿ. ನಗ್ನ ಸತ್ಯದ ಪ್ರಖರ ತೇಜ ಸಹಿಸದೆ ಕಣ್ಣ ಮುಚ್ಚಿದಳು. ಎರಡನೇ ಭಾಗದಲ್ಲಿ ಎಷ್ಟು ದಿನ ಹಾಗೆಯೇ ತೆರೆದು ನಗಿಯ ತುಳುಕಿಸಲಿ ನಾ ತೊಟ್ಟ ಬಣ್ಣಗಳ ಮುಖವಾಡದಲ್ಲಿ. ಹುಟ್ಟುವಾಗಲೇ ಜೊತೆಗೆ ತಂದಿದ್ದೆ ಒಂಟಿತನ, ಬೆಳೆದದ್ದು ಸಯಾಮಿ ಅವಳಿ ಮಕ್ಕಳಂತೆ. ಆಮೇಲೆ ನೂರಾಗಿ ಬೆರೆದಿತ್ತು ಮುಗುಳು ಹರೆಯ, ಪಕಳಿಯ ತುಂಬ ಹರಿದಿತ್ತು ಜೀವರಸ. ಚಿತ್ತಾರಗಳ ಬಣ್ಣ ಬಣ್ಣದ ಕನಸು ಹಣ್ಣಾಗಲೇ ಎಂದು ಹಾತೊರೆದವು. ಆಹಾ, ಸಾಗರ ತುಂಬ ಹಾಯಿ ಬಿಚ್ಚಿದ ಹಡಗು ಬಂತು ತೆರೆತೆರೆಯಾಗಿ ನುಗ್ಗಿ ನೊರೆಯಾಗಿ ಯೌವನದ ಊಳಿಗದ ಆಸಿಗದ ದಂಡು. ಸಾಗಿತ್ತು ದಿಗ್ವಿಜಯ, ಗೆದ್ದೆ 100 ಲೌಕಿಕದ ಯುದ್ಧಗಳ. ಸುಲಿದು ಒಟ್ಟಿದೆ ಮೈಯ ಸುಖದ ಬೊಕ್ಕಸವನ್ನು, ಒಳಗೊಳಗೆ ದಟ್ಟೈಸಿತ್ತು ಸಂಜೆ ನೆರಳು. ಬೆಚ್ಚಿ ಎಚ್ಚೆತ್ತು ದೃಷ್ಟಿಯಾಡಿಸಿದಾಗ ಸುತ್ತು ಹಸಿರು ನೆಲದಂಚೇ ಇರದ ಅಲ್ಲೋಲ ಕಲ್ಲೋಲ ಉಪ್ಪು ನೀರು. ಆಹಾ, ಸಾಗರ ತುಂಬ ಹಾಯಿ ಬಿಚ್ಚಿದ ಹಡಗು ಬಂತು ತೆರೆತೆರೆಯಾಗಿ ನುಗ್ಗಿ ನೊರೆಯಾಗಿ ಯೌವನದ ಊಳಿಗದ ಆಸೆಗಳ ದಂಡು. ಸಾಗಿತ್ತು ದಿಗ್ವಿಜಯ,
ಗೆದ್ದೆ ನೂರಾರು ಲೌಕಿಕದ ಯುದ್ಧಗಳ, ಸುಲಿದು ಒಟ್ಟಿದ ಮೈಯ ಸುಖದ ಬೊಕ್ಕಸವನ್ನು ಒಳಗೊಳಗೆ ದಟ್ಟೈಸಿತ್ತು ಸಂಜೆ ನೆರಳು. ಬೆಚ್ಚಿ ಎಚ್ಚೆತ್ತು ದೃಷ್ಟಿಯಾಡಿಸಿದಾಗ ಸುತ್ತು ಹಸಿರು ನೆಲದಂಚೇ ಇರದ ಅಲ್ಲೋಲ ಕಲ್ಲೋಲ ಉಪ್ಪು ನೀರು. ಆಹಾ, ತುಂಬು ಕಡಲಿನ ನಡುವೆ ಬಾಯಾರಿಕೆ. ಸಾಗಿದಷ್ಟೂ ದಿವಸ ಸಾಗಲೆಂದೆ, ದಿವಸದಂತೆಯೇ ದಿವಸ, ರಾತ್ರಿಯಂತೆಯೇ ರಾತ್ರಿ, ದಿವಸದಂತೆಯೇ ದಿವಸ, ಎಷ್ಟು ದಿವಸ. ಗಿವುವೆಂದು ತಿರುತಿರುಗಿ ಕಿವಿಯ ಕೊರೆಯುವ ಚಕ್ರ. ಕುಂತಾಗ ನಿಂತಾಗ ನಿದ್ದೆ ಮೈಥುನದಲ್ಲೂ ಒಂದೇ ಪ್ರಶ್ನೆ, ಯಾವ ಅರ್ಥವ ತಂದು ತುಂಬಲಿ ಶೂನ್ಯಕ್ಕೆ. ಒಡಪು ಒಡೆಯಲೇಬೇಕು, ಇಲ್ಲದಿದ್ದರೆ ಸಿಗದು ಯಕ್ಷ ಕಾವಲಿಗಿರುವ ಈ ಕೊಳದ ಪ್ರಾಣಜಲ. ನಾನಾದರೂ ಹುಡುಗಿ, ಒಳಗೆ ಕಾಣುವ ಮಿಂಚು ದೀಪಕ್ಕೆ ಎದೆ ತುಡಿದು ಕಿಟಕಿ ಗಾಜಿಗೆ ಚೆಚ್ಚಿ ಚೆಚ್ಚಿ ತಲೆಯೊಡೆದೆ. ಆ ಗಾಯ ಕೀವಾಗಿ ಕೊಳೆತು ಬಾತು. ಅಬ್ಬಬ್ಬ ಗಬ್ಬುನಾಥ. ಯಾವ ವನಸ್ಪತಿಗುಂಟು ಮಾಯಿಸುವ ಶಕ್ತಿ, ಅಥವಾ ಅಂಥ ಗಿಡ ಹುಟ್ಟಿದೆಯೋ ಇಲ್ಲವೋ? ಯಾಕೆ ಸುಮ್ಮನೆ ಹೊಡೆದು ಹೊಡೆದು ದಣಿಯುತ್ತಿರಲಿ ಹಾಳು ಭಾವ್ಯ ಅಯಾತ. ಸಪ್ತ ಸಮುದ್ರವ ತಂದು ಸುರುವಿದರೂ ಒಂದು ಬೀಜವ ಮೊಳೆಗೊಡದ ಶೂನ್ಯ. ಏಕೆ ಏಕೆ ಹೀಗೇಕೆಂದು ಯಾಕೆ ಹಂಬಲಿಸಲಿ ಬರಿದೆ, ಅದು ಇರುವುದೇ ಹಾಗೆ. ಒಪ್ಪಿದರೆ ಇದ್ದು ದುಡಿಯಬೇಕು, ಇಲ್ಲವಾದರೆ. 3ನೇ ಭಾಗ ಕವಿಯ ಪ್ರತಿಕ್ರಿಯೆ. ಮರ್ಲಿನ್, ನೀನು ನಿತ್ಯವೂ ನನ್ನ ಎದೆ ಕಾವು ಕುಳಿತಿರುವ ಭಾವಗಳ ವಸ್ತು ಪ್ರತಿರೂಪವೇನು? ನನಗೂ ಸಹ ತಲೆ ತುಂಬ ಏನೇನೋ ಗಜಿಬಿಜಿ ಆಸೆ. ಹೊಡೆದು ಅಟ್ಟಿದರೂ ಹೊಲಸು ಕಂಡ ನೊಣದಂತೆ ಮುಕುರುವ ಕನಸು. ವಿಷವೃತ್ತ ಬಿಸಿಲಲ್ಲಿ ಕಾಡು ಬೇಗಿಯ ನಡುವೆ ಸಿಕ್ಕು ಕರಕಾದಂಥ ಬಿದಿರು ನಾನು. ಜೇನು ಹುಟ್ಟೆಂದು ಕೈಯಿಟ್ಟು ಕಡಜುರಿಗೆಗಳು ಕೊಟ್ಟ ನೋವಿನ ಕೊಡವ ಕುಡಿದವನು. ಗುರುತ್ವಾಕರ್ಷಣದ ಕಕ್ಷೆ ಮೀರಿದ ಬಯಲಿನಲ್ಲಿ ಕೊನೆಯಿರದ ಹುಟ್ಟು ಕರೆತ. ಆದರೂ ನಿನ್ನಂತೆ ಸಾಯಲಾರೆ. ಮರ್ಲಿನ್, ಎಷ್ಟು ಸಲ ಹೋಗಿರುವೆ ಕತ್ತಲಲ್ಲಿ ತಡಕುತ್ತಾ ಕಪ್ಪು ನೀರಿನ ತನಕ. ಹೋಗಿ ಮೊಳಕಾಲ ಮಠ ನೀರಲ್ಲಿ ನಿಂತು ಏನೇನೋ ನೆನಪಾಗಿ ಎದೆಯು ಡವಡವ ಹೊಡೆದು ಮೈ ತುಂಬ ಬೆವರಡಿದು ಥರ ನಡುಗು ವಂಗಾಂಗಗಳ ದರ ಎಳೆದು ತಿರುಗಿ ತಂದಿರುವೆ. ಮರ್ಲಿನ್, ನಿನಗೆ ಬದುಕಿಗಿಂತಲೂ ಸಾವೇ ಸುಲಭವಾಗಿರಬಹುದು, ನನಗಲ್ಲ. ಹಾಗಾಗಿ ಬದುಕಿರುವ ಗಂಡು ನಾನು. ಆದರೂ ನಿತ್ಯವೂ ನನ್ನ ಎದೆ ಕಾವು ಕುಳಿತಿರುವ ಭಾವಗಳ ವಸ್ತು ಪ್ರತಿರೂಪ ನೀನು. ಸತಿ ಅನಸೂಯೆ ಅಂತ ಇದರ ಹೆಸರು. ನನ್ನ ಹೆಂಡತಿಗೆ ಕನ್ನಡ ಸಿನಿಮಾ ಮತ್ತು ದೇವರು ಎಂದರೆ ಪ್ರಾಣ. ಒಮ್ಮೆ ಸತಿ ಅನಸೂಯ ಬಂತು. ಚಲೋ ಇಲ್ಲ ಬ್ಯಾಡೆ ಎಂದು ಬಡ್ಕೊಂಡೆ. ಅಂಥ ಪತಿವ್ರತೆ ಕಥೆ ಅದೆಂಗೆ ಚಲೋ ಇರುವುದಿಲ್ಲ, ನಿಮ್ಮದು ಒಂದು ಕಥೆನೇ, ನಾನು ನೋಡೇ ತೀರ್ತೀನಿ ಎಂದು ಜಗಳಾಡಿ ಹೊರಟು ಹೋದಳು. ಇದು ನಾವು ಎನ್ನುವಂಥ ಒಂದು ಕವಿತೆ. ಇದು ಸ್ವಲ್ಪ ರಾಜಕೀಯ ದೃಷ್ಟಿಯಿಂದಲೂ ಇರುವಂಥದ್ದು. ಪ್ರಜಾತಂತ್ರದ ಸ್ವತಂತ್ರ ಪ್ರಜೆಗಳು ನಾವು. ತಂತ್ರ ಯಾವುದೇ ಇರಲಿ ಅಂತೂ ಸ್ವತಂತ್ರರು. ಮಾತು, ಕೃತಿ, ತತ್ವ ಎಲ್ಲದಕ್ಕೂ ನಮ್ಮದೊಂದೇ ಸೂತ್ರ, ನಾವು ಸರ್ವತಂತ್ರ ಸ್ವತಂತ್ರರು. ಸಮುದ್ರದ ಆಚೀಚೆಯಿಂದ ಮನ್ಸೂನು ಗಾಳಿ ಬೀಸಬೇಕು, ನಮ್ಮಲ್ಲಿ ಮಳೆಯಾಗಬೇಕು. ಅಲ್ಲಿ ಭತ್ತ ಗೋಧಿಗಳ ತನೆ ಬೀಗಬೇಕು, ನಾವಿಲ್ಲಿ ತೇಗಬೇಕು. ಪಶ್ಚಿಮದಲ್ಲಿ ಸೂರ್ಯ ಆಗಿಷ್ಟು ಈಗಿಷ್ಟು ದಯವಿಟ್ಟು ನಗಬೇಕು, ನಮ್ಮ ಮನೆಯಲ್ಲಿ ಬೆಳಕಾಗಬೇಕು. ಆದರೂ ಪ್ರಜಾತಂತ್ರದ ಸ್ವತಂತ್ರ ಪ್ರಜೆಗಳು ನಾವು. ಭಾವೈಕ್ಯದ ಸಭೆಯಲ್ಲಿ ಗಡಿತಂಟೆಯನ್ನೆತ್ತಲು ಬೇತು ಮಾಡುತ್ತೇವೆ. ಮುಂಜಾನೆ ನಳದ ಮುಂದೆ ನೀರಿಗಾಗಿ ಕಚ್ಚಾಡುತ್ತೇವೆ. ಕುದಿಯುವುದರಲ್ಲಿ 4 ಸಲ ಹಳಸುತ್ತೇವೆ. ಪಕ್ಷದ ಗರಿಯ ಬಣ್ಣ ಬದಲಾಯಿಸುತ್ತಾ ಅತ್ತಿಂದಿತ್ತ ಇತ್ತೆಂದಿತ್ತ ಹಾರುತ್ತೇವೆ. ಆದರೂ ಹಿಮಾಲಯದ ನೆತ್ತಿಯಿಂದ ನೆತ್ತರು ಸುರಿದಾಗ ಒಟ್ಟಿಗೆ ಸಿಟ್ಟಿಗೇಳುತ್ತೇವೆ. ಪ್ರಜಾತಂತ್ರದ ಸ್ವತಂತ್ರ ಪ್ರಜೆಗಳು ನಾವು. ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಅವರು ಗಿರೆಡ್ಡಿ ಅವರ ಒಡನಾಟದ ಬಗ್ಗೆ ಮಾತಾಡುವಾಗ ಸಾಕಷ್ಟು ಡಿಸ್ಟರ್ಬೆನ್ಸ್ ಆಯಿತು. ಅಲ್ಲಿ ಇಂಟರ್ನೆಟ್ ಸರಿ ಇಲ್ಲ ಅಂತ ಹೇಳಿ ಕಾಣುತ್ತೆ. ಸೊ ಅದರಿಂದ ಈ ಕಾರ್ಯಕ್ರಮದ ಕೊನೆಯ ಹಂತವಾಗಿ ಗಿರೆಡ್ಡಿ ಅವರ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ವ್ಯಕ್ತಿತ್ವದ ನೆನಪುಗಳನ್ನ ನಾನು ನಿಮ್ಮೊಂದಿಗೆ ಹಂಚಿಕೋಬೇಕು ಅಂತ ಹೇಳಿ ಅನ್ಕೊಂಡಿದ್ದೀನಿ.
ಗಿರೆಡ್ಡಿಯವರ ಶೈಲಿಯ ಪಾರದರ್ಶಕತೆಯ ಬಗ್ಗೆ ಹೆಚ್ಚು ಹೇಳುವ ಕಾರಣವಿಲ್ಲ. ಅವರ ಭಾಷೆಯಲ್ಲಿ ವೈಚಾರಿಕ ಗೊಂದಲಕ್ಕೆ ಅವಕಾಶವೇ ಇಲ್ಲ. ವೈಚಾರಿಕ ಬಿಕ್ಕಟ್ಟು ತಲೆದೋರಿದಾಗಲೆಲ್ಲ ಈ ವೈಚಾರಿಕವಾದ ಬಿಕ್ಕಟ್ಟು ಗ್ರಂಥಕ್ಕೆ ಸಂಬಂಧಿಸಿದ್ದಾಗಿರಬಹುದು, ಇಲ್ಲವೇ ವಿಮರ್ಶಕನ ತಿಳುವಳಿಕೆಯಲ್ಲಿ ಇರಬಹುದು. ಅದರ ಪರಿಹಾರ ಹೇಗೆ ಆಗಬೇಕೆಂಬುದು ಗಿರೆಡ್ಡಿಯವರ ಭಾಷೆಗೆ ಗೊತ್ತಿರುತ್ತದೆ. ಭಾಷೆ ಸೂಚಿಸುವ ಪರಿಹಾರವನ್ನು ಒಪ್ಪಲೇಬೇಕೆಂಬ ಹಠವೂ ಅವರ ಭಾಷೆಗೆ ಇಲ್ಲ. ಮುಖ್ಯವಾಗಿ ಅವರ ಭಾಷೆ ಯಾವುದೇ ಬಗೆಯ ಆವೇಶದಿಂದ, ತನ್ಮಯತೆಯಿಂದ ಬೀಗುವುದಿಲ್ಲ. ಎತ್ತಿಕೊಂಡ ವಿಷಯದೊಡನೆ ಚಕ್ಕಂದವಾಡುತ್ತಾ ಧನ್ಯವಾದಗಳು. ಮಾತಾಡಿ. ಅದರಿಂದ ಬಿಡಿಸಿಕೊಳ್ಳುವುದು ಹೇಗೆಂದು ಅವರ ಭಾಷೆಗೆ ಗೊತ್ತಿರುತ್ತದೆ. ಇವು ಕೀರ್ತಿನಾಥ್ ಕುರ್ತಕೋಟಿಯವರು ಗಿರೆಡ್ಡಿಯವರ ವಿಮರ್ಶೆಯನ್ನು ಕುರಿತು ಹೇಳಿದಂಥ ಮಾತುಗಳು. ಗಿರೆಡ್ಡಿಯವರ ಭಾಷೆ, ಅವರ ವ್ಯಕ್ತಿತ್ವ ಅಂತಃಕರಣದ ಹೊರಗಿದ್ದ ವ್ಯವಸ್ಥೆ ಅಲ್ಲ. ಅದು ಅದರ ಅಂತಃಕರಣದೊಳಗಿದ್ದಂಥದ್ದನೇ ಅದು ಅವರೊಳಗಿನ ಅಂತಃಸತ್ವದೊಂದಿಗೆ ಏಕೀಭವಿಸಿದ್ದು ಎನ್ನುತ್ತಾರೆ ಕುರ್ತಕೋಟಿಯವರು. ಅಂತಲೇ ಅದಕ್ಕೆ ಎಲ್ಲ ಗೊಂದಲಗಳಿಂದಲೂ ಗಿರೆಡ್ಡಿಯವರನ್ನ ಬಿಡಿಸುವ ಸಹಜ ಕ್ರಿಯೆ ಸಾಧ್ಯವಾಗುತ್ತೆ ಅಂತ ಹೇಳಿ. ಆದ್ರೆ ಗಿರೆಡ್ಡಿಯವರು ತಮ್ಮ ಅಂತಃಸತ್ವದೊಂದಿಗೆ ಏಕೀಭವಿಸಿದ ಭಾಷೆಯನ್ನ ವಸ್ತುನಿಷ್ಠವಾಗಿ ಬಳಸುವ, ಅದನ್ನು ತಮ್ಮಿಂದ ಆಚೆಗಿಟ್ಟು ವೈಯಕ್ತಿಕತೆಯಿಂದ ಬಿಡಿಸಿ ಬಳಸುವ ಶಕ್ತಿಯನ್ನು ಪಡೆದಿದ್ದರು ಎನ್ನುವುದು ಅವರ ವಿಶೇಷ ಶಕ್ತಿಯನ್ನು ಹೇಳುವಂತಹ ಮಾತಾಗಿದೆ. ವೈಯಕ್ತಿಕತೆಯನ್ನು ಮೀರುವುದು, ವಸ್ತುನಿಷ್ಠತೆಯನ್ನು ಸಾಧಿಸುವುದು ನವ್ಯದ ಬಹುದೊಡ್ಡ ಮೌಲ್ಯ ಆಗಿತ್ತದು. ಆದರೆ ಅದನ್ನು ಸಾಧಿಸುವುದು ಅತ್ಯಂತ ಕಠಿಣತರವಾದ ಕಾರ್ಯ. ಗ್ರೆಗರಿ ಬೇಟ್ಸನ್ ಅನ್ನುವಂಥವನು ಹೇಳ್ತಾನೆ, ಆಬ್ಜೆಕ್ಟಿವಿಟಿ ಈಸ್ ಅನ್ ಇಂಪಾಸಿಬಿಲಿಟಿ ಅಂತ. ಆದರೆ ಗಿರೆಡ್ಡಿಯವರ ಮೂಲ ವ್ಯಕ್ತಿತ್ವದಲ್ಲಿಯೇ ಇಂತಹ ನಿರಪೇಕ್ಷ ವಸ್ತುನಿಷ್ಠತೆಯನ್ನು ಒಳಗೊಳ್ಳುವ ಸಾಧ್ಯತೆ ಅಳವಟ್ಟಿತ್ತು. ಅಂತಲೇ ಅವರು ಅದನ್ನು ಗರಿಷ್ಠ ಪ್ರಮಾಣದಲ್ಲಿ ಸಾಧಿಸಿ ಆತ್ಮಸಾತ್ ಮಾಡಿಕೊಂಡರು. ಅವರ ವಿಮರ್ಶಾ ಲೋಕದುದ್ದಕ್ಕೂ ಈ ರೀತಿಯು ಖಚಿತವಾಗಿ ಕಾಣಿಸುತ್ತದೆ. ಗಿರೆಡ್ಡಿಯವರು ಸಾಮಾಜಿಕ ವಾಸ್ತವಗಳನ್ನು ಅತ್ಯಂತ ಸೂಕ್ಷ್ಮವಾದ, ಶುದ್ಧ ನಿರಪೇಕ್ಷದಲ್ಲಿ ಅರಿತುಕೊಂಡಿದ್ದರು. ಸಾಮಾಜಿಕ ನ್ಯಾಯದ ಅನಿವಾರ್ಯತೆ ಕುರಿತು ಅವರಿಗೆ ಖಚಿತವಾದ ಅಭಿಪ್ರಾಯವೂ ಇದ್ದಿತು. ಅವರ ನಿರಪೇಕ್ಷ ಎಷ್ಟು ಇದಂತಂದ್ರೆ, ಯಾವುದೇ ಒಂದು ಐಡಿಯಾಲಜಿ ಬಗ್ಗೆ ಚರ್ಚೆ ಮಾಡ್ತಾ ಇರುವಾಗೆ ಅವರು ಅದಕ್ಕೆ ವಿಭಿನ್ನವಾಗಿರುವಂತಹ ದೃಷ್ಟಿಕೋನವನ್ನು ಅದರ ಜೊತೆಗೇನೆ ಅವರು ಮಂಡಿಸ್ತಾ ಇದ್ರು. ಅನೇಕ ಪೂರ್ವಾಗ್ರಹಗಳು ನಮ್ಮಲ್ಲಿ ಇದ್ದಾವೆ. ಒಂದು ಪೂರ್ವಾಗ್ರಹದ ಬಗ್ಗೆ ಅವರು ಮತ್ತೆ ನನ್ನ ಹತ್ರ ಮಾತಾಡ್ತಾ ಇದ್ರು. ನೋಡ್ರಿ, ನಾವು ಹೇಳ್ತೀವಿ, ಯಾರೋ ಅಕ್ಷರಗಳನ್ನೆಲ್ಲ ಒಬ್ರು ಹಿಂದಿ ತಮ್ಮ ಹತ್ರ ಇಟ್ಕೊಂಡ್ಬಿಟ್ರು, ಬೇರೆಯವ್ರಿಗೆ ಕೊಡ್ಲಿಲ್ಲ ಅಂತ ಹೇಳಿ ಹೇಳ್ತಾರೆ. ಅದು ಹಂಗಲ್ಲ. ಅದು ಆಕ್ಚುಲಿ ಅಕ್ಷರಗಳನ್ನ ಕಲಿಯೋದಕ್ಕೆ ಅವಾಗ ಇತರೆ ಜನರಿಗೆ ಆಸಕ್ತಿನೇ ಇರ್ಲಿಲ್ಲ ಅಂತ ಹೇಳಿ ಸ್ವತಃ ಅವ್ರು ತಮ್ಮದೇ ಉದಾಹರಣೆ ತಗೊಂಡು ಹೇಳ್ತಿದ್ರು. ನನಗೆ ಅಕ್ಷರ ಕಲಿಯೋದಕ್ಕೆ ಆಸಕ್ತಿ ಇರ್ಲಿಲ್ಲ, ಯಾಕಂತಂದ್ರೆ ನನಗೆ ಬೇಸಾಯದಲ್ಲಿ, ಅಗ್ರಿಕಲ್ಚರ್ನಲ್ಲಿ ನನಗೆ ಹೆಚ್ಚು ಆಸಕ್ತಿ ಇತ್ತು, ಆದ್ರಿಂದ ಅದರಲ್ಲಿನೇ ತೊಡಗಬೇಕು ಅಂತ ಹೇಳಿ. ಸೊ ಸಮಾಜದ ವಿವಿಧ ವರ್ಗಗಳು ಅಕ್ಷರ ವಿದ್ಯೆಯ ಬಗ್ಗೆ ಅನಾಸಕ್ತಿ ತಾಳಿದ್ರಿಂದ ಅವರು ಕಲೀಲಿಲ್ಲ ಹೊರತು, ಯಾರೋ ಒಬ್ರು ಅಕ್ಷರಗಳನ್ನ ತಮ್ಮ ಜೇಬಿನಾಗೆ ಇಟ್ಕೊಂಡಿದ್ರು, ಅದಕ್ಕಾಗಿ ಇದೆಲ್ಲ ಆಯ್ತು ಅಂತ ಅನ್ನೋದನ್ನ ಗಿರೆಡ್ಡಿ ಅವರು ಯಾವಾಗ ಒಪ್ತಿರ್ಲಿಲ್ಲ. ಅಂದ್ರೆ ಅದು ಅವರ ಸಾಮಾಜಿಕ ನಿರಪೇಕ್ಷತೆಯನ್ನ ತೋರಿಸುವಂತಹ ಸಂಗತಿ ಆಗತ್ತೆ. ಸಾಮಾಜಿಕ ನ್ಯಾಯದ ಅನಿವಾರ್ಯತೆ ಕುರಿತು ಅವರಿಗೆ ಖಚಿತವಾದ ಅಭಿಪ್ರಾಯ ಇತ್ತು. ಈ ನಿಲುವು ಇಂದಿನ ಬಹುತೇಕ ಪ್ರಗತಿಪರರು ವ್ಯಕ್ತಪಡಿಸುವಂತಹ ರೊಮ್ಯಾಂಟಿಕ್ ಭಾವಾವೇಶ ಮಾತ್ರ ಅದು ಆಗಿರ್ಲಿಲ್ಲ. ಭಾವಾವೇಶದ ಈ ರೊಮ್ಯಾಂಟಿಕ್ ನಿಲುವು ಸಮಾಜವನ್ನು ಒಡೆದು ನೋಡುವಂತಹದ್ದು, ಅಧಿಕಾರ ರಾಜಕಾರಣದ ಉದ್ದೇಶದ್ದು ಆಗಿದೆ. ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ನಾಶಪಡಿಸಬೇಕು ಎನ್ನುವ ಆಕಾಂಕ್ಷೆಯನ್ನ ಹೊಂದಿರುವಂತಹದ್ದಾಗಿದೆ. ಗಿರೆಡ್ಡಿಯವರ ನಿಲುವು ಸಾಮಾಜಿಕ ವಾಸ್ತವಗಳ ಅರಿವಿನ ನಿರಪೇಕ್ಷದಲ್ಲಿ ರೂಪುಗೊಂಡಂತಹ ಅಂತಃಕರಣ ಪ್ರಣೀತ ಅಭಿಜಾತ ರೀತಿಯದು ಆಗಿದ್ದು. ಅಧಿಕಾರ ರಾಜಕಾರಣದ ಬಗೆಗೆ ಶುದ್ಧ ನಿರಪೇಕ್ಷತೆಯನ್ನು ತೋರಿಸುವಂತದ್ದಾಗಿತ್ತು. ಅದು ಮೂಲಭೂತವಾಗಿ ವಸಾಹತುಶಾಹಿಯು ತನ್ನ ಉದ್ದೇಶಗಳಿಗಾಗಿ ನಮ್ಮಲ್ಲಿ ಹರಡಿದ ಭ್ರಮಾಧೀನತೆಯ ಜ್ಞಾನವನ್ನು ನಿರಾಕರಿಸುವಂತಹದ್ದಾಗಿತ್ತು. ನಮ್ಮ ಸಮಾಜದಲ್ಲಿ ಸೇರಿಕೊಂಡಿರುವ ಅನ್ಯಾಯಗಳಿಗೆ ವಸಾಹತುಶಾಹಿಯು ಕಟ್ಟಿಕೊಟ್ಟ ಇತಿಹಾಸವು ನೀಡುವ ಕಾರಣಗಳು ಅಸಮಂಜಸವಾದವುಗಳು ಎನ್ನುವುದು ಗಿರೆಡ್ಡಿಯವರ ತಿಳುವಳಿಕೆ ಆಗಿತ್ತು. ಅಂತಲೇ ಅವರ ಅಂತಸ್ತತ್ವವು
ಮಧ್ಯಮ ಮಾರ್ಗವನ್ನು ಒಪ್ಪಿಕೊಳ್ಳುವಂತಾಗಿತ್ತು. ಅಂತಲೇ ಅವರಂತ ವಸಾಹತುಶಾಹಿ ನಿರೂಪಿಸಿದ ತಾತ್ವಿಕತೆ ಮತ್ತು ಜ್ಞಾನವನ್ನು ಮರುಪ್ರಶ್ನಿಸದೆ ಇಡಿಯಾಗಿ ಒಪ್ಪಿಕೊಂಡಿರುವ ಪ್ರಗತಿಪರ ಎನ್ನುವ ಎಡಪಂಥೀಯರ ನಿಲುವು ಮತ್ತು ಸಾಮಾಜಿಕ ನ್ಯಾಯಕ್ಕೆ ಕುರುಡುಗಣ್ಣಾದ ಭಾರತೀಯ ಸಂಸ್ಕೃತಿಯನ್ನು ಉದ್ಧ್ವಸ್ತಗೊಳಿಸಿ ತನ್ನ ರಾಜಕೀಯಕ್ಕೆ ಬಳಸುವ ಬಲಪಂಥೀಯ ಕ್ರೌರ್ಯ, ಇವೆರಡನ್ನೂ ಸಹಿತ ಗಿರೆಡ್ಡಿ ಅವರು ತಮ್ಮ ನಿರಪೇಕ್ಷ ವಸ್ತುನಿಷ್ಠ ಅಂತಃಕರಣದ ತಿಳುವಳಿಕೆಯ ನೆಲೆಯಲ್ಲಿ ತಿರಸ್ಕರಿಸಿದ್ರು. ಗಿರೆಡ್ಡಿಯವರ ಮಧ್ಯಮ ಮಾರ್ಗ ಎನ್ನುವುದು ಎಡಪಂಥೀಯ ಸಾಮಾಜಿಕ ಕಾಳಜಿಯನ್ನು ಮತ್ತು ಬಲಪಂಥೀಯ ಕಾಳಜಿಯಾದ ಸಾಂಸ್ಕೃತಿಕ ಪರಂಪರೆಯ ನೋಟಗಳನ್ನು ಒಪ್ಪಿಕೊಳ್ಳುವಂತಹದ್ದಾಗಿತ್ತು. ರಾಜಕಾರಣದ ಬಗೆಗೆ ತೀವ್ರ ನಿರಾಸಕ್ತಿಯನ್ನು ತೋರಿಸುತ್ತಿದ್ದ ಗಿರೆಡ್ಡಿಯವರ ರಾಜಕಾರಣದ ಸ್ವರೂಪ ಈ ಬಗೆಯದಾಗಿತ್ತು. ಸಾಮಾಜಿಕ ಆರೋಗ್ಯವನ್ನು ಸಾಂಸ್ಕೃತಿಕ ಕ್ರಿಯಾತ್ಮಕತೆಯ ಮೂಲಕ ಪರಿಭಾವಿಸುವುದು ಗಿರೆಡ್ಡಿಯವರ ಆಶಯವಾಗಿದ್ದಿತು. ಅಂತಲೇ ಅವರು ತಮ್ಮ ಜೀವನದುದ್ದಕ್ಕೂ ಸಾಂಸ್ಕೃತಿಕ ಕ್ರಿಯಾತ್ಮಕತೆಯನ್ನ ನಡೆಸಿಕೊಂಡು ಬಂದರು. ವಿದ್ಯಾರ್ಥಿಯಾಗಿದ್ದಾಗ ಭಾರತ ಮತ್ತು ಇಂಗ್ಲೆಂಡ್ನಲ್ಲಿ ರಂಗ ಚಟುವಟಿಕೆಗಳ ಬಗ್ಗೆ ವಿಶೇಷ ಆಸಕ್ತಿ ತೋರಿಸಿದ್ರು. ಕಲಬುರಗಿಯಲ್ಲಿ ಅಧ್ಯಾಪಕರಾಗಿದ್ದಾಗ ರಂಗ ಮಾಧ್ಯಮ ಅನ್ನುವಂತಹ ಸಂಸ್ಥೆಯನ್ನ ಕಟ್ಟಿ ಅಲ್ಲಿ ರಂಗ ಚಟುವಟಿಕೆ ಗರಿಗೆದರುವಂತೆ ಮಾಡಿದ್ರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಮೂಲಕ ಅನೇಕ ಸಾಹಿತ್ಯದ ಪುನರುತ್ಥಾನದ ಕಾರ್ಯಗಳನ್ನ ಕೈಕೊಂಡ್ರು. ಮರೆಯಬಾರದ ಹಳೆಯ ಕಥೆಗಳನ್ನ ಪುನಃ ನಮ್ಮ ಹೃದಯದ ಮುಂದೆ ತಂದರು. ಸಾಹಿತ್ಯ ಸಂಭ್ರಮವನ್ನು ಆರಂಭಿಸುವ ಮೂಲಕ ಧಾರವಾಡದಲ್ಲಿ ಸಾಂಸ್ಕೃತಿಕ ಪುನರುತ್ಥಾನದ ಹೊಸ ಯುಗವನ್ನ ಆರಂಭಿಸಿದ್ರು. ಹೀಗೆ ಗಿರೆಡ್ಡಿಯವರು ತಮ್ಮ ಜೀವನದುದ್ದಕ್ಕೂ ಹಲವು ಸಾಂಸ್ಕೃತಿಕ ಸಂಘಟನೆಯ ಕಾರ್ಯಗಳನ್ನ ನಡೆಸಿದ್ರು. ಗಿರೆಡ್ಡಿಯವರ ಬರಹದ ಚಟುವಟಿಕೆಗಳು ಸಾಂಸ್ಕೃತಿಕ ಪುನರುತ್ಥಾನದ ಅವರ ಆಕಾಂಕ್ಷೆಯನ್ನು ಅನುಸರಿಸಿಯೇ ನಡೆದು ಬಂದಿರೋದನ್ನ ನಾವು ಕಾಣ್ತೀವಿ. ಗಿರೆಡ್ಡಿಯವರು ತೀರಿ ಹೋಗಿ ಈ ಮೇ ತಿಂಗಳ 11ನೇ ದಿನ 2 ವರ್ಷ ಪೂರ್ಣಗೊಳ್ತಾ ಇದೆ. ಅವರ ಆದರ್ಶ ಮತ್ತು ಅವರ ಪ್ರೇರಣೆಗಳು ನಮ್ಮ ಮುಂದಿರುವವರೆಗೂ ಗಿರೆಡ್ಡಿಯವರು ನಮ್ಮೊಂದಿಗೆ ಜೀವಂತವಾಗಿ ಇರುತ್ತಾರೆ. ಬರುವ ಜಯಕರ್ತಿಯನ್ನ ಕುರಿತ ವಿಚಾರ ಸಂಕಿರಣ ಮತ್ತು ದಕ್ಷಿಣಾಮೂರ್ತಿ ಮತ್ತು ಮಹೇಶ್ ತಿಪ್ಸೆಟ್ಟಿ ಅವರು ಸಂಪಾದಿಸಿದ ಗಿರೆಡ್ಡಿ ಅವರನ್ನು ಕುರಿತ ಪುಸ್ತಕದ ಬಿಡುಗಡೆ, ಹೀಗೆ ಅನೇಕ ಕಾರ್ಯಕ್ರಮಗಳು ಗಿರೆಡ್ಡಿ ಅವರನ್ನು ಕುರಿತಂತೆ ಆಗ್ತಾ ಇದ್ದಾವೆ. ಧಾರವಾಡದಲ್ಲಿ ನಾವು ಸ್ಥಾಪಿಸಿರುವಂತಹ ಗಿರೆಡ್ಡಿ ಫೌಂಡೇಶನ್ ಅನ್ನುವುದರ ಮೂಲಕ ಫೌಂಡೇಶನ್ ಲೆಕ್ಚರ್ಗಳನ್ನ ಮೇ 11ರಂದು ಏರ್ಪಡಿಸುವ ಮೂಲಕ ಕೂಡ ನಾವು ಗಿರೆಡ್ಡಿ ಅವರ ನೆನಪನ್ನ ಸತತವಾಗಿ ಇಟ್ಕೊಳ್ಳೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಸಲ ಕೊರೋನಾದ ಕಾರಣವಾಗಿ ನಾವು ಅಂತಹ ಫೌಂಡೇಶನ್ ಉಪನ್ಯಾಸವನ್ನ ಏರ್ಪಡಿಸೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನುವಂತಹ ಒಂದು ವಿಷಾದವನ್ನ ವ್ಯಕ್ತಪಡಿಸ್ತಾ, ಗಿರೆಡ್ಡಿಯವರ ವ್ಯಕ್ತಿತ್ವ ಯಾವತ್ತಿಗೂ ನಮಗೆ ಸ್ಫೂರ್ತಿದಾಯಕವಾಗಿರುವಂಥದ್ದು, ಅದು ನಮಗೆ ಪ್ರೇರಣೆಯನ್ನು ನೀಡುವಂಥದ್ದು. ಅವರ ನೆನಪನ್ನ ನಾವು ಕಳೆದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಮಾತುಗಳೊಂದಿಗೆ ನಾನು ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ಕೊನೆಯ ನುಡಿಯನ್ನ ಆಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.